ಸಹಯೋಗದೊಂದಿಗೆ ನಡೆಯುವ ಈ 4 ದಿನದ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ ಹಾಗೂ ಶ್ರೋತೃಗಳಾಗಿ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಪ್ರವಚನವನ್ನು ನೀಡಲಿಕ್ಕೆ ಇರುವವರು ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠ ತಮಗೆಲ್ಲ ತಿಳಿದಂತೆ ಬೆಂಗಳೂರಿನ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ತುಂಬ ಹತ್ತಿರದಲ್ಲಿರುವ 50 ವರ್ಷಗಳನ್ನು ಪೂರೈಸಿದ ಹೆಮ್ಮೆಯ ಸಂಸ್ಥೆ. ಇದನ್ನು ಹುಟ್ಟು ಹಾಕಿದವರು ಪರಮ ಪೂಜ್ಯ ಪೇಜಾವರ ಮಠಾಧೀಶ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರೇ ಹುಟ್ಟು ಹಾಕಿದ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ ತಮಗೀಗಾಗಲೇ ತಿಳಿದಿರುವಂತೆ ಅಪ್ರಕಾಶಿತ ತಾಲಪತ್ರಗಳ ಪಾಮುಲೀಫ್ ಮ್ಯಾನುಸ್ಕ್ರಿಪ್ಟ್ಸ್ ಇವುಗಳ ಪ್ರಿಸರ್ವೇಷನ್, ಡಿಜಿಟೈಜೇಷನ್ ಹಾಗೂ ಪಬ್ಲಿಕೇಷನ್ನಿಗೋಸ್ಕರ ಇರತಕ್ಕಂತಹ ಒಂದು ಸಂಸ್ಥೆ. ಇಲ್ಲಿಂದ ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯರು ತಮ್ಮ PhDಯನ್ನು ಪಡೆದುಕೊಂಡಿರತಕ್ಕಂಥವರು. MA, PhD, ನ್ಯಾಯ, ವೇದಾಂತ, ಅಲಂಕಾರ ಶಾಸ್ತ್ರ ಮೊದಲಾದ ಶಾಸ್ತ್ರಗಳಲ್ಲಿ ಕರ್ನಾಟಕ ಸರ್ಕಾರ ಆಯೋಜಿಸಿದ ವಿದ್ವತ್ ಪರೀಕ್ಷೆಗಳಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರತಕ್ಕಂಥವರು. ತಮ್ಮ ಪ್ರತಿಭಾವಂತ ವ್ಯಕ್ತಿತ್ವದಿಂದ ಎಲ್ಲ ನಾಡಿನ ಮಾಧ್ವ ವಾಂಗ್ಮಯದ ರಸಋಷಿಗಳ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರಿರತಕ್ಕಂಥವರು. ವಿದ್ಯಾರ್ಥಿ ಜೀವನದಲ್ಲಿಯೇ ಸುವರ್ಣ ಪದಕಗಳನ್ನು ರಾಷ್ಟ್ರಮಟ್ಟದ ಗೋಷ್ಠಿಗಳಲ್ಲಿ ಗಳಿಸಿಕೊಂಡಿರತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಮೆರೆದವರು. ಇವತ್ತು ಅವರ ಸ್ಪೆಷಲೈಜೇಷನ್ ಭಾರತೀಯ ನ್ಯಾಯಶಾಸ್ತ್ರ, ವೇದಾಂತ, ಕಾವ್ಯಕ್ಷೇತ್ರ, ಅಲಂಕಾರ ಶಾಸ್ತ್ರ ಅಂದರೆ ಭಾರತೀಯ ಸಾಹಿತ್ಯ ಕ್ಷೇತ್ರ, ಅದರ ಜೊತೆಗೆ ಧರ್ಮಶಾಸ್ತ್ರ, ಜ್ಯೋತಿಷ, ವಾಸ್ತು, ನಾನಾ ವಿದ್ಯೆಗಳಲ್ಲಿ ಅವರು ಪರಿಣತಿಯನ್ನು ಪಡೆದುಕೊಂಡಿರತಕ್ಕಂಥವರು. ಅವರು ಇವತ್ತು ನಿಮ್ಮೆಲ್ಲರ ಮುಂದೆ ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ವಿಷ್ಣುವಿನ ಪಾರಮ್ಯವನ್ನು ಪ್ರತಿಪಾದಿಸುವ ಕಾವ್ಯಗಳ ಬಗ್ಗೆ ತಮ್ಮ ಸಮೀಕ್ಷೆಯನ್ನು ನಡೆಸಲಿಕ್ಕಿದ್ದಾರೆ. ಅವರಿಗೆ ಗೋಖಲೆಯ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ಹಾಗೂ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಪರವಾಗಿ ತಮ್ಮೆಲ್ಲ ಸಂಜೆ ಸೇರುವ ನಾನಾ ಕ್ಷೇತ್ರಗಳಲ್ಲಿ ನಿಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಿರತಕ್ಕಂಥ ಶಿಕ್ಷಣವೇತ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತವನ್ನು ನಾನು ಕೋರ್ತೇನೆ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಂಸ್ಕೃತೋತ್ಸವದ ಅಂಗ ಕಾರ್ಯಕ್ರಮಗಳು ಕಾವ್ಯಚಿಂತನೆ, ಶಾಸ್ತ್ರಚಿಂತನೆ ಅನ್ನುವ ಅನೇಕ ಸ್ತರದಲ್ಲಿ ಸಂಶೋಧನಾ ಸಂಸ್ಥೆ ಹಾಗೂ ಪೂರ್ಣಪ್ರಜ್ಞ ಸಂಶೋಧನಾ ಸಂಸ್ಥೆ, ಗೋಖಲೆ ಸಂಶೋಧನಾ ಪ್ರತಿಷ್ಠಾನ ಇವೆರಡರ ಸಹಯೋಗದಿಂದ ಏನು ನಡೀತಾ ಇದೆ ಅದೊಂದು ರೀತಿಯ ಭಾಗೀರಥಿ ಪ್ರವಾಹ ಇದ್ದ ಹಾಗೆ ಅಂತ ನಾನು ಭಾವಿಸ್ತೇನೆ. ನಿರಂತರ ಜ್ಞಾನ ಭಾಗೀರಥಿ, ಆ ಭಾಗೀರಥಿ ಪ್ರವಹಿಸುವುದು ಒಂದು ಮೂಲ ಉದ್ದೇಶದಿಂದ. ಆಕಾಶದಿಂದ ಗಂಗೆ ಇಳಿದು ಬಂದದ್ದು ಅನ್ನೋದು ಪೌರಾಣಿಕ ಪರಿಕಲ್ಪನೆ. ಭಗೀರಥ ಪ್ರಯತ್ನದಿಂದ ಇಳಿದು ಬಂತು ಅಂತ. ಅದರ ಉದ್ದೇಶ ಭಗೀರಥನ ವಂಶದ ಹಿರಿಯರನ್ನು ಉದ್ಧರಿಸುವಂಥದ್ದು. ನಾವು ಅಲ್ಲಿ ಹೋಗಿ ಒಂದು ಹಿಡಿ ನೀರನ್ನು ಎತ್ತಿ ನಮ್ಮ ಹಿರಿಯರನ್ನು ನೆನೆಸಿಕೊಂಡು ಕೆಳಗೆ ಬಿಟ್ಟ ಪಕ್ಷದಲ್ಲಿ ನಮಗೂ ನಮ್ಮ ಹಿರಿಯರಿಗೂ ಶ್ರೇಯಸ್ಸಾಗ್ತದೆ ಅನ್ನುವುದು ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಶ್ರದ್ಧೆ. ಈ ಪ್ರವಾಹದಲ್ಲಿ ನಂದು ಅಷ್ಟೇ ಕೆಲಸ, ಒಂದು ಹಿಡಿ ಎತ್ತಿ ನಿಮ್ಮ ಮುಂದೆ ಹಾಕತಕ್ಕಂಥ ಕೆಲಸವನ್ನು ನಾನು ನೆರವೇರಿಸುವುದಕ್ಕೆ ಬಹಳ ಸಂತೋಷ ಪಡ್ತೇನೆ. ಈ ಗೋಖಲೆ ಇನ್ಸ್ಟಿಟ್ಯೂಟಿನ ವಾತಾವರಣ ನನಗೆ ಹೊಸ್ತು.
ನಾನು ಮೊದಲ ಬಾರಿಗೆ ಈ ಪ್ರದೇಶಕ್ಕೆ ಬರ್ತಾ ಇದ್ದೇನೆ. ನನ್ನನ್ನು ಬರುವ ಹಾಗೆ ಆದೇಶಿಸಿ ಕರೆದವರು ನನ್ನ ಗುರುಗಳಾದಂತಹ ಶ್ರೀ ಆನಂದತೀರ್ಥ ನಾಗಸಂಪಿಗೆಯವರು. ಅವರ ವ್ಯಕ್ತಿತ್ವದ ಮುಂದೆ ನನ್ನದು ಬಹಳ ಅಲ್ಪ. ಎತ್ತರದವರು ಚಿಕ್ಕವರನ್ನು ಹೊಗಳುವುದು ಬಹಳ ಕಷ್ಟ, ಸುಲಭದ ವಿಷಯ ಅಲ್ಲ. ಆದರೂ ನನ್ನ ಅಲ್ಪ ವ್ಯಕ್ತಿತ್ವವನ್ನು ಪರ್ವತೋಪಮವಾಗಿ ನಿರೂಪಿಸಿದಂತಹ ಪೂಜ್ಯರಿಗೆ ಅಂತಹ ಶಕ್ತಿ ಇಲ್ಲದೇ ಇದ್ದದ್ದನ್ನು ಭಗವಂತ ಕೊಡುವ ಹಾಗೆ ನೀವು ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತಾ, ಭಕ್ತಿಯಿಂದ ಹಿರಿಯರನ್ನು ನಮಿಸಿ ನಿಯಮಿತವಾದ ಕಾಲದಲ್ಲಿ ವಿಷಯದ ನೇರ ಪ್ರವೇಶವನ್ನು ನಾನು ಮಾಡ್ತಾ ಇದ್ದೇನೆ. ಕಾವ್ಯ ಅನ್ನುವ ಶಬ್ದದ ಅರ್ಥ ಏನು ಅನ್ನುವುದರ ವಿಮರ್ಶೆ ಸದ್ಯಕ್ಕೆ ಬೇಡ, ಯಾಕಂದರೆ ಅದೇ ಒಂದು ಪ್ರತ್ಯೇಕ ಶೀರ್ಷಿಕೆಯಲ್ಲಿ ವಿಮರ್ಶೆ ಮಾಡಬೇಕಾದ ವಿಷಯ. ಈಗ ಸಾಮಾನ್ಯವಾದ ಅರ್ಥದಲ್ಲಿ ಹೇಳ್ತಾ ಇದ್ದರೆ ಕೇಳ್ತಾ ಇರಬೇಕು ಅನಿಸುವಂತಹ ಮಾತಿನ ರಾಶಿಯನ್ನು ಕಾವ್ಯ ಅಂತ ಕರೆಯುವ. ಯಾವುದನ್ನು ಹೇಳ್ತಾ ಇದ್ದರೆ ಸಾಕು, ಒಂದು ಸಲ ನಿಲ್ಲಿಸಿದರೆ ಆದಷ್ಟು ಬೇಗ ಮನೆ ಸೇರಿಕೊಳ್ಳುವ ಅನ್ನುವ ಸ್ಥಿತಿ ಇದ್ದರೆ ಅದನ್ನು ಕಾವ್ಯ ಅಂತ ವ್ಯವಹರಿಸಲಿಕ್ಕಾಗುವುದಿಲ್ಲ. ಮತ್ತೆ ಮತ್ತೆ ಕೇಳಬೇಕು, ಇನ್ನಷ್ಟು ಅದನ್ನು ಸವಿಬೇಕು ಅನ್ನುವ ಮನೋಭಾವವನ್ನು ಮೂಡಿಸುವ, ಸಂಸ್ಕೃತದ ಶಬ್ದದಲ್ಲಿ ಹೇಳುವುದಾದರೆ ರಮಣೀಯಾರ್ಥ ಪ್ರತಿಪಾದಕವಾದ ವಾಕ್ಪುಂಜವನ್ನು ನಾವು ಕಾವ್ಯ ಅನ್ನುವ ಶಬ್ದದಿಂದ ವ್ಯವಹರಿಸಬೇಕು. ಈ ದೃಷ್ಟಿಯಿಂದ ವೈಷ್ಣವ ಕಾವ್ಯಗಳು ಅಂತ ಪರಿಗಣಿಸಿದಾಗ ಶಾಸ್ತ್ರ ಕಾವ್ಯ, ಕಾವ್ಯಶಾಸ್ತ್ರ, ಶುದ್ಧ ಕಾವ್ಯ ಅನ್ನುವ ಅನೇಕ ಪ್ರಭೇದಗಳ ಕಾವ್ಯಗಳನ್ನು ನಾವು ಕಾಣ್ತೇವೆ. ಕೆಲವೊಂದು ಶಾಸ್ತ್ರದ ವಿಷಯವೇ, ಆದರೆ ಅದನ್ನು ಕೇಳ್ತಾ ಇದ್ದರೆ ಕೇಳಬೇಕು ಅಂತ ಅನಿಸುತ್ತೆ. ಕೆಲವೊಂದು ಶಾಸ್ತ್ರದ ವಿಷಯವನ್ನು ಕೇಳ್ತಾ ಇದ್ದರೆ ಒಂದು ಸಲ ನಿಲ್ಲಿಸಿದರೆ ಸಾಕು, ಅಥವಾ ಹೇಳ್ತಾ ಇದ್ದ ಹಾಗೆ ನಿದ್ದೆಯನ್ನು ಮಾಡುವಂತಹ ಸ್ಥಿತಿ ನಮ್ಮಲ್ಲಿ ಉಂಟಾಗ್ತದೆ. ಕೇಳ್ತಾ ಇರಬೇಕು ಅಂತ ಅನಿಸುವ ರೀತಿಯಲ್ಲಿ ಶಾಸ್ತ್ರದ ವಿಷಯಗಳನ್ನು ಹೇಳಲಿಕ್ಕೆ ಬರ್ತದೆ. ಆವಾಗ ಆ ಶಾಸ್ತ್ರವೇ ಒಂದು ಕಾವ್ಯವಾಗುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ವೈಷ್ಣವ, ಶೈವ, ಶಾಕ್ತ ಏನು ಶಂಕರ ಭಗವತ್ಪಾದರಿಂದ ಷಣ್ಮತದ ಪ್ರತಿಷ್ಠಾಪನೆ ನಡೆಯಿತು. ಗಾಣಪತ್ಯ, ಗಣಪತಿಗೆ ಸಂಬಂಧಪಟ್ಟ ಕಾವ್ಯಗಳು, ಕುಮಾರನಿಗೆ ಕುಮಾರ ಸಂಭವ ಅನ್ನುವ ಮೂಲಕ ಕುಮಾರನನ್ನು, ಅವನ ವ್ಯಕ್ತಿತ್ವವನ್ನು, ಅವನ ತಂದೆಯಾದ ಶಿವನ ವ್ಯಕ್ತಿತ್ವವನ್ನು ಎತ್ತರಿಸತಕ್ಕಂತಹ ಕಾವ್ಯಗಳು, ಒಂದೊಂದು ಅವರವರ ಭಕ್ತಿಗೆ ಅನುಗುಣವಾಗಿ ಯಾವ ಮುಖದಲ್ಲಿ ಭಕ್ತಿ ನಮಗೆ ಹೆಚ್ಚು ನಿಂತಿದೆ ಆ ಮುಖದಲ್ಲಿ ಕಾವ್ಯವನ್ನು ಏರಿಸಿಕೊಂಡು ಹೋದದ್ದನ್ನು ನಾವು ಕಾಣ್ತೇವೆ. ಅಂಥಲ್ಲಿ ವೈಷ್ಣವ ಕಾವ್ಯಗಳು ಕೂಡ ಆ ಕಾವ್ಯ ಕ್ಷೇತ್ರದಲ್ಲಿ ವಿಪುಲ ರಾಶಿಯಲ್ಲಿದ್ದಾವೆ. ಇವತ್ತು ವೈಷ್ಣವ ಕಾವ್ಯ ಅಂತೇಳಿದರೆ ಆ ಕಾವ್ಯದಲ್ಲಿ ವಿಷ್ಣುವಿನ ಪಾರಮ್ಯವನ್ನು ನಿರೂಪಿಸಿದೆ ಅನ್ನುವುದು ಅರ್ಥ. ವಿಷ್ಣುವಿನ ಪಾರಮ್ಯವನ್ನು ನಿರೂಪಿಸುವ ಉದ್ದೇಶ ಕೇವಲ ನಾನು ವಿಷ್ಣು ಪಾರಮ್ಯವನ್ನು ನಿರೂಪಿಸ್ತೇನೆ ಅಂತ ಹೊರಗಿನ ಭಾವದಿಂದ ಅದರಲ್ಲಿ ನಿರೂಪಣೆ ಮಾಡಲಿಕ್ಕೆ ಬರುವುದಿಲ್ಲ. ಒಳಗಿಂದ ವಿಷ್ಣು ಪಾರಮ್ಯದ ದೃಢತೆ ಇದ್ದಾಗ ಮಾತ್ರ ಅದೇ ಅಂಶದಲ್ಲಿ ನಮ್ಮ ಕಾವ್ಯ ರಚನೆ ಕೂಡಿಕೊಂಡು ಬರ್ತದೆ. ಆ ವಿಷಯದಲ್ಲಿ ನಿಷ್ಠೆ ಇದ್ದಾಗ ಅದು ಕೇಳುವ ರೀತಿಯಲ್ಲಿ, ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಶಬ್ದಗಳ ಮೂಲಕ ನಿರೂಪಣೆ ಮಾಡುವುದಕ್ಕೆ ಶಕ್ಯವಾಗ್ತದೆ. ಆ ದೃಷ್ಟಿಯಿಂದ ವಿಷ್ಣು ಸರ್ವೋತ್ಕೃಷ್ಟ ಅನ್ನುವ ಮನೋಭಾವವನ್ನು ರೂಢಿಸಿಕೊಂಡಂತಹ ಕವಿಗಳು ಅಂತಹ ಅನೇಕ ಕಾವ್ಯಗಳನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ದೃಷ್ಟಿಯಿಂದ ಗಮನಿಸುವುದಾದರೆ ಶಾಂಕರ ಪರಂಪರೆಯಲ್ಲಿ ಬಂದಂತಹ ಅನೇಕ ಕವಿಗಳು ವಿಷ್ಣು ಪಾರಮ್ಯದ ಕಾವ್ಯಗಳನ್ನು ರಚಿಸಿದ್ದಾರೆ. ರಾಮಾನುಜ ಪಂಥದಲ್ಲಿ ಬಂದಿರತಕ್ಕಂತಹ ಅನೇಕರು, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅನೇಕರು. ಹಾಗಾಗಿ ಇದು ಒಂದು ಪಂಥಕ್ಕೆ ಸೀಮಿತವಾದದ್ದು ಅಂತಿಲ್ಲ. ಕೆಲವು ಸಲ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇರ್ತದೆ, ಶಂಕರ ಭಗವತ್ಪಾದರ ಪರಂಪರೆಯಲ್ಲಿ ಬಂದವರು ವಿಷ್ಣು ಪಾರಮ್ಯವನ್ನು ಒಪ್ಪುವುದಿಲ್ಲ ಅನ್ನೋ ಒಂದು ಮನೋಭಾವ ಇರ್ತದೆ. ಆ ಮನೋಭಾವ ಬರುವುದಕ್ಕೆ ಕಾರಣ ಏನು ಅಂತೇಳಿದರೆ, ಶ್ರೀ ವೈಷ್ಣವ ಮತ್ತು ಮಾಧ್ವ ಪರಂಪರೆಯಲ್ಲಿ ಬಂದವರು ವಿಷ್ಣು ಪಾರಮ್ಯವನ್ನು ಹೆಚ್ಚು ಒತ್ತಿ ಹೇಳುವುದು. ಇದನ್ನು ಕೇಳಿ ಕೇಳಿ ಇವರು ವಿಷ್ಣು ಸರ್ವೋತ್ಕರ್ಷವನ್ನು ಹೇಳ್ತಾರೆ. ಆದ್ದರಿಂದ ಬಹುಶಃ ಶಂಕರ ಭಗವತ್ಪಾದರ ಸಿದ್ಧಾಂತದಲ್ಲಿ ವಿಷ್ಣು ಪಾರಮ್ಯದ ಅಂಶ ಬರುವುದಿಲ್ಲ ಅನ್ನೋ ಒಂದು ಮನೋಭಾವ ಅನೇಕರಲ್ಲಿ ರೂಢಮೂಲವಾಗಿ ನಿಲ್ಲುತ್ತೆ. ಆದರೆ ಪ್ರಬೋಧ ಚಂದ್ರೋದಯ ಅನ್ನುವ ಕಾವ್ಯದ ಬಗ್ಗೆ ಈ ವೇದಿಕೆಯಲ್ಲಿ ಬಹಳಷ್ಟು ಕೇಳಿರ್ಬೋದು. ಪ್ರಬೋಧ ಚಂದ್ರೋದಯ ಅನ್ನುವುದು ಅತ್ಯಂತ ಸುಂದರವಾದ ಒಂದು ವಿಶಿಷ್ಟ ಶಾಂತರಸ ಪ್ರಧಾನವಾದಂತಹ ಕಾವ್ಯ. ಅಲ್ಲಿ ವಿಷ್ಣು ಭಕ್ತಿಗೆ ಒಂದು ನಾಯಕಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಕಾವ್ಯದ ಒಂದು ಚಿಕ್ಕ ಪರಿಚಯ ಮಾಡಿಕೊಡುವುದಾದರೆ, ಅದರಲ್ಲಿ ಕೃಷ್ಣ ಮಿಶ್ರ ಅಂತಕ್ಕಂತಹ ವ್ಯಕ್ತಿ, ಅವರು ಸನ್ಯಾಸಿಗಳಾದ ಮೇಲೆ ರಚಿಸಿದಂತಹ ಕಾವ್ಯ. ಸಾಮಾನ್ಯವಾಗಿ ಸನ್ಯಾಸಿಗಳು ಕಾವ್ಯ ರಚಿಸುವುದು ಅಂತೇಳಿದರೆ ಯಾಕೋ ಅದು ಸಂಬಂಧ ಇಲ್ಲ,
ಅಜಗಜಾಂತರ, ಕಾವ್ಯ ಮತ್ತು ಸನ್ಯಾಸಿ ಅದು ದೂರ ದೂರ ಇರಬೇಕಾದ ಎಣ್ಣೆ ಸೀಗೆಯ ಹಾಗೆ ಎರಡು ಒಂದಾಗಬಾರ್ದು ಅನ್ನೋ ಮನೋಭಾವ ಉಂಟು. ಯಾಕೆಂತೇಳಿದರೆ ಧರ್ಮಶಾಸ್ತ್ರದಲ್ಲಿ ಕಾವ್ಯಾಲಾಪಾಂಶ್ಚ ವರ್ಜಯೇತ್ ಅಂತ ಒಂದು ಮಾತು ಬರುತ್ತೆ. ನಿಷಿದ್ಧವಾದ ವಿಷಯಗಳಲ್ಲಿ ಕಾವ್ಯ ಚಿಂತನೆ ಅನ್ನೋದೊಂದು ಸೇರಿಕೊಳ್ಳುತ್ತೆ. ನಿಷಿದ್ಧವಾದದ್ದು ಅಂತೇಳಿದರೆ ಅದನ್ನು ಮಾಡಿದರೆ ಪಾಪ ಬರ್ತದೆ ಅಂತ ಅರ್ಥ, ನಿಷಿದ್ಧ ಅನ್ನುವ ಶಬ್ದಕ್ಕೆ ಹಾಗರ್ಥ. ಆದ್ದರಿಂದ ಕಾವ್ಯ ಚಿಂತನೆ ಅನ್ನುವುದೇ ಒಂದು ಪಾಪದಾಯಕ ಅಂದಮೇಲೆ ಕಾವ್ಯವನ್ನು ಸ್ವತಃ ರಚಿಸುವುದು ಅದು ಕೂಡದು ಅನ್ನುವ ಮನೋಭಾವ ಕೆಲವು ಕಡೆ ಕಾಣಿಸುತ್ತೆ. ಆದರೆ ಸನ್ಯಾಸಿಗಳೂ ಕಾವ್ಯವನ್ನು ರಚಿಸಿರ್ತಕ್ಕಂಥದ್ದು ಅದು ಮೂರೂ ಪರಂಪರೆಯಲ್ಲೂ ಕೂಡ ತ್ರಿಮತಸ್ಥರಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಕಾವ್ಯವನ್ನು ಬಿಡಿ ಅಂತ ಹೇಳುವವರು ಶ್ರೀಮದ್ ರಾಮಾಯಣವನ್ನು ಆದಿಕಾವ್ಯ ಅಂತ ಪೂಜೆ ಮಾಡಿ ಅದರ ಪಾರಾಯಣದಲ್ಲಿ ತೊಡಗ್ತೇವೆ. ಕಾವ್ಯವನ್ನು ಬಿಡಿ ಅನ್ನುವುದರ ಅರ್ಥ ಯಾವುದು ಸುಮ್ಮನೆ ಕಾಲಹರಣ ಮಾಡಿ ಮನಸ್ಸನ್ನು ಬೇಡದೇ ಇದ್ದ ವಿಷಯಗಳಲ್ಲಿ ತೊಡಗಿಸಿ ನಮ್ಮ ಅಧಪಾತಕ್ಕೆ ಹೇತುವಾಗುವ ರೀತಿಯ ಭೂಮಿಕೆಯನ್ನು ಉಂಟು ಮಾಡಿಸುತ್ತೋ ಅಂತಹ ಶಬ್ದರಾಶಿಗಳನ್ನು ಬಿಟ್ಟುಬಿಡಿ. ಅಂದರೆ ಒಂದು ಸಂದರ್ಭದಲ್ಲಿ ಕಾವ್ಯ ಅನ್ನುವುದಕ್ಕೆ ಸುಮ್ಮನೆ ಇವತ್ತಿನ ಮಾತಿನಲ್ಲಿ ಹೇಳುವುದಾದರೆ ಪೋಲಿ ಮಾತುಗಳಲ್ಲಿ ಕಾಲಹರಣ ಮಾಡ್ತಕ್ಕಂತಹ ಶಬ್ದರಾಶಿ ಅನ್ನೋ ಮನೋಭಾವ ಕೆಲವು ಕವಿಗಳ ಕಾರಣದಿಂದ ಕಾವ್ಯ ಸಾಮ್ರಾಜ್ಯಕ್ಕೆ ಬಂದು ಹೋಗಿತ್ತು. ಆ ದೃಷ್ಟಿಯಿಂದ ಕಾವ್ಯಾಲಾಪಾಂಶ್ಚ ವರ್ಜಯೇತ್ ಅನ್ನುವುದು ಆ ಅರ್ಥದಲ್ಲಿ ಕಾವ್ಯ ಶಬ್ದವನ್ನು ಬಳಸಿ ಅದನ್ನು ತೆಗಿರಿ, ಅದನ್ನು ಬಿಡಿ ಅನ್ನೋ ಆದೇಶ ಕೊಟ್ಟರು. ಆದರೆ ಅದೇ ಕಾವ್ಯ ನಮ್ಮ ಒಳಗಿನ ಸದ್ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ, ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಸಾಗಿಸುವ ನಿಟ್ಟಿನಲ್ಲಿ ನಮಗೆ ಅನುಕೂಲವಾಗುತ್ತೆ, ಆತ್ಮಶ್ರೇಯಸ್ಸಿಗೆ ಪ್ರೇರಕವಾಗುತ್ತೆ ಅಂತಾದ ಪಕ್ಷದಲ್ಲಿ ಅಂತಹ ಕಾವ್ಯ ಅವಶ್ಯ ಸೇವ್ಯವಾದದ್ದು ಅನ್ನುವುದು ಸ್ವತಃ ಸನ್ಯಾಸವನ್ನು ಸ್ವೀಕರಿಸಿದ ವ್ಯಕ್ತಿಗಳೇ ಕಾವ್ಯವನ್ನು ರಚಿಸುವುದರ ಮೂಲಕ ನಮಗೆ ಬೋಧಿಸಿರ್ತಕ್ಕಂತಹ ವಿಷಯ. ಆ ದೃಷ್ಟಿಯಿಂದ ಕೃಷ್ಣ ಮಿಶ್ರರು ತನ್ನ ಒಬ್ಬ ಶಿಷ್ಯ ಇದ್ದ, ಅವನಿಗೆ ಎಷ್ಟು ಶಾಸ್ತ್ರ ಹೇಳಿದರೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಹಾಗೆ ಅಂತೇಳಿ ಬುದ್ಧಿಶಕ್ತಿ ಇಲ್ಲ ಅಂತಲ್ಲ, ಸುಮ್ಮನೆ ಪಟ್ಟಾಂಗ ಹೊಡಿತಾ ಇದ್ದರೆ ಎಲ್ಲ ವಿಷಯವನ್ನು ಅರ್ಥ ಮಾಡಿಕೊಳ್ತಾನೆ, ಎಷ್ಟು ಕ್ಲಿಷ್ಟವಾದ ವಿಷಯಗಳಾದರೂ ಕೂಡ. ಆದರೆ ಶಾಸ್ತ್ರಗ್ರಂಥವನ್ನು ಮುಂದೆ ಇಟ್ಟುಕೊಂಡು ಇಷ್ಟ ಸಿದ್ಧಿ ಪಾಠ ಹೇಳ್ತೇನೆ ಅಂತ ಹೇಳಿ ಅದರ ಶ್ಲೋಕ ಹೇಳಲಿಕ್ಕೆ ಹೋದರೆ ಅವನಿಗೆ ನಿದ್ದೆ ಬರಲಿಕ್ಕೆ ಶುರುವಾಗ್ತದೆ. ಈ ರೀತಿಯ ಮನಸ್ಥಿತಿ ಆ ಶಿಷ್ಯನಿಗಿತ್ತು. ಅಂತಹ ಶಿಷ್ಯನಿಗೂ ವೇದಾಂತದ ಪ್ರಮೇಯಗಳನ್ನು ತಲೆಯಲ್ಲಿ ತುಂಬಿಸಿ ಅದರಲ್ಲಿ ಆಸಕ್ತಿ ಮೂಡಿಸಬೇಕು ಅನ್ನುವ ಒಂದು ಕಳಕಳಿಯಿಂದ ಅವರು ಇವನಿಗೆ ಕಾವ್ಯ ಪಾಠ ಹೇಳ್ತೇನೆ ಅಂದರೆ ಕೂಡಲೇ ಬರ್ತಾನೆ ಅವನು. ಆದ್ದರಿಂದ ಇವನಿಗೆ ಕಾವ್ಯ ರೂಪದಲ್ಲೇ ಶಾಸ್ತ್ರ ಪ್ರಮೇಯವನ್ನು ನಿರೂಪಿಸಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಮಿಶ್ರರು ಮೊದಲ ಬಾರಿಗೆ ಒಂದು ವಿಶಿಷ್ಟ ಹೆಜ್ಜೆಯನ್ನಿಟ್ಟರು. ಕಾವ್ಯದ ಮೂಲಕ ಸಿದ್ಧಾಂತದ ಮೂಲ ಪ್ರಮೇಯಗಳನ್ನು ಕೇಳತಕ್ಕಂಥವರ ತಲೆಯಲ್ಲಿ ತುಂಬಿಸುವ ಕೆಲಸವನ್ನು ಅವರು ತಮ್ಮ ಪ್ರಬೋಧ ಚಂದ್ರೋದಯ ಅನ್ನುವ ಕಾವ್ಯದ ಮೂಲಕ ರಚಿಸಿದರು. ಆ ಪ್ರಬೋಧ ಅಂದರೆ ಮೋಕ್ಷಪ್ರದವಾದ ಜ್ಞಾನ. ಬರಿಯ ಜ್ಞಾನಕ್ಕೆ ಬೋಧ ಅಂತಲೇ ಅಷ್ಟೇ ಅರ್ಥ. ಪ್ರಬೋಧ ಅಂದರೆ ತತ್ವಜ್ಞಾನ, ಪರತತ್ವದ ಜ್ಞಾನ, ಆತ್ಮತತ್ವದ ಜ್ಞಾನವನ್ನು ಪ್ರಬೋಧ ಅಂತ ಕರೀತಾರೆ. ಅದು ಮೋಕ್ಷ ಹೇತುವಾದದ್ದು. ಆ ಪ್ರಬೋಧ ಅನ್ನುವ ಚಂದ್ರದ ಉದಯವಾಗುವುದು ಅದರ ಮೂಲ ವಿಷಯ. ಆ ಜ್ಞಾನ, ಮೋಕ್ಷ ಸಾಧಕವಾದ ಜ್ಞಾನ ಬರಬೇಕು ಅಂತಾದರೆ ಅದಕ್ಕೆ ಸಂಬಂಧಿಸಿದ ಅನೇಕ ಕೆಲಸಗಳು ನಡಿಬೇಕು. ಆ ಕೆಲಸಗಳನ್ನು ಮತ್ತು ಆತ್ಮಗುಣಗಳನ್ನು ಒಂದೊಂದು ವ್ಯಕ್ತಿಗಳು ಅಂತ ಪರಿಕಲ್ಪಿಸಿ ಒಂದು ಕಾವ್ಯ ರಚಿಸಿದರು. ಆಶ್ಚರ್ಯ ಅಂದರೆ ಈ ಕಾವ್ಯ ಅದು ಶ್ರವ್ಯ ಕಾವ್ಯ ಅಲ್ಲ, ಅದು ದೃಶ್ಯ ಕಾವ್ಯ. ಪ್ರಬೋಧ ಚಂದ್ರೋದಯ ಅನ್ನೋದು ಒಂದು ನಾಟಕ. ಆ ನಾಟಕದಲ್ಲಿ ವ್ಯಕ್ತಿಗಳು ಯಾರು? ವ್ಯಕ್ತಿಗಳು ವಿವೇಕ ಅಂತ ಒಬ್ಬ ರಾಜ, ಮಹಾಮೋಹ ಅನ್ನುವ ಖಳನಾಯಕ, ವಿವೇಕ ಅನ್ನುವ ಅವ ನಾಯಕ. ಅವನಿಗೆ ವಿರುದ್ಧವಾಗಿ ಅಲ್ಲಲ್ಲಿ ಕಾಣಿಸುವ ಮಹಾದುಷ್ಟ ನಾಯಕ ಅಂತೇಳಿದರೆ ಅವನು ಮಹಾಮೋಹ ಅನ್ನುವ ನಾಯಕ. ಈ ಮಹಾಮೋಹ ಅನ್ನುವ ನಾಯಕನ ಜೊತೆಗೆ ಸಹಚಾರರು ಬಹಳಷ್ಟು ಜನ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ ಇದೆಲ್ಲ ಒಂದು ವ್ಯಕ್ತಿಯಾಗಿ ಅಲ್ಲಿ ನಿರೂಪಿಸಲ್ಪಟ್ಟಿದೆ. ಒಂದು ರೀತಿಯ ರೂಪಕದ ಚಿಂತನೆಯಲ್ಲಿ ಬರ್ತದೆ. ಇದನ್ನು ಒಂದು ವೇದಿಕೆಯಲ್ಲಿ ಆಡಿ ತೋರಿಸಬಹುದಾದ ರೀತಿಯಲ್ಲಿ ಒಳ್ಳೆಯ ಬುದ್ಧಿಯನ್ನು ಉಪಯೋಗಿಸಿ ಆ ಕಾವ್ಯವನ್ನು ಕೃಷ್ಣ ಮಿಶ್ರರು ರಚಿಸಿಕೊಟ್ಟಿದ್ದಾರೆ. ಅದರಲ್ಲಿ ಪುರುಷ, ಅವನಿಗೆ ಪುರುಷನಿಗೆ ಅವಿದ್ಯೆ ಅಂತ ಒಬ್ಬಳು ಹೆಂಡತಿ. ಒಂದು ಸಂಕ್ಷೇಪ, ಒಂದು 2 ನಿಮಿಷದಲ್ಲಿ ಅದರ ಒಂದು ಭಾವ ನೋಡೋಣ. ಆ ಪುರುಷ ಅವಿದ್ಯೆಯರಿಗೆ ಒಬ್ಬ ಮಗ, ಅವನಿಗೆ ಮನಸ್ಸು ಅಂತ ಹೆಸರು. ಮನಸ್ಸಿಗೆ ಪುರುಷನೇ ಮದುವೆ ಮಾಡ್ತಾನೆ. ಆ ಮನಸ್ಸಿಗೆ 2 ಹೆಂಡಂದಿರು, ಒಬ್ಬಳು ಪ್ರವೃತ್ತಿ ಮತ್ತೊಬ್ಬಳು ನಿವೃತ್ತಿ ಅಂತ. ಈ ಪ್ರವೃತ್ತಿಯಿಂದ ಹುಟ್ಟಿರ್ತಕ್ಕಂಥವನೇ ಮಹಾಮೋಹ, ನಿವೃತ್ತಿಯಿಂದ ಹುಟ್ಟಿರ್ತಕ್ಕಂಥವ ವಿವೇಕ. ಈ ಮಹಾಮೋಹ ಮೊದಲಾದ ಮಕ್ಕಳು ತನ್ನ ತಂದೆಯನ್ನು, ಅಜ್ಜನನ್ನು, ಪುರುಷನನ್ನು ಬಂಧಿಸಿಬಿಡ್ತಾರೆ. ಒಂದು ರೀತಿಯ ಕಂಸನ ವ್ಯವಹಾರ ಮಾಡ್ತಾರೆ. ಕಂಸ ಅಪ್ಪನನ್ನೇ ಬಂಧಿಸಿದರೆ ಇವ ಅಜ್ಜನನ್ನು ಬಂಧಿಸಿದ. ಮಹಾಮೋಹ ತನ್ನ ಜೊತೆ ಸೇರಿದ ವ್ಯಕ್ತಿಗಳ ಸಹಕಾರದಿಂದ ತನ್ನ ತಂದೆ ಮನಸ್ಸಿನ ತಂದೆ ಪುರುಷ, ಅವಿದ್ಯಾ ಜೊತೆಗೆ ಇರತಕ್ಕಂಥವ, ಸಂಸಾರ ನಡೆಸತಕ್ಕಂಥವ ಪುರುಷ, ಆ ಪುರುಷನನ್ನೇ ಬಂಧಿಸಿ ಬಿಡ್ತಾನೆ.
ಇದು ವಿವೇಕನಿಗೆ ಬೇಸರ ತರುತ್ತೆ. ನಮ್ಮ ಅಜ್ಜ, ನಮ್ಮಿಂದೆಲ್ಲ ಪೂಜನೀಯ ವ್ಯಕ್ತಿತ್ವ ಅವರದ್ದು, ಅಂಥವರನ್ನು ಇವ ಬಂಧಿಸ್ತಾ ಇದ್ದಾನೆ ಅಂತೇಳಿ ವಿರೋಧಿಸ್ತಾನೆ. ವಿರೋಧಿಸಿದಾಗ ಅವನ ಜೊತೆಗೆ ಒಂದು 25 ಜನ ಸೇರಿಕೊಳ್ತಾರೆ. ಅದೊಂದು 25 ಪಾತ್ರಗಳಾಗ್ತವೆ. ಒಟ್ಟಿಗೆ ಕೂಡಿ ಅವರು ನಾಂದಿ ಹಾಡು ಹಾಡ್ತಾರೆ. ಬಹಳ ಸುಂದರವಾದ ರೀತಿಯಲ್ಲಿ ಆ ಕಥೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಯಾವುದು ಸದ್ಗುಣಗಳು ಅಂತ ನಾವು ಇವತ್ತು ಉಲ್ಲೇಖ ಮಾಡ್ತೇವೆ, ಅದೆಲ್ಲ ವಿವೇಕನ ಪಕ್ಷದಲ್ಲಿ ಒಂದೊಂದು ಪಾತ್ರಗಳಾಗಿ ಸೇರಿಕೊಳ್ತವೆ. ದುರ್ಗುಣಗಳು ಅಂತ ಏನನ್ನು ಹೇಳ್ತೇವೆ, ಅದೆಲ್ಲ ಮಹಾಮೋಹನ ಪರಿವಾರದಲ್ಲಿ ಒಂದೊಂದು ಪಾತ್ರಗಳಾಗಿ ಸೇರಿಕೊಳ್ತವೆ. ಅವುಗಳಿಗೆ ಪರಸ್ಪರ ಸಂಘರ್ಷಗಳು. ಯುದ್ಧರಂಗದಲ್ಲಿ ಮೊದಲು ಒಂದು ವಿಚಾರ ಅನ್ನೋದು ಒಂದು ವ್ಯಕ್ತಿ. ಆ ವಿಚಾರ ವ್ಯಕ್ತಿ ಬಂದು ಬಹಳ ಗಲಾಟೆ ಮಾಡ್ತಾನೆ. ಆ ವಿಚಾರ ವ್ಯಕ್ತಿಯ ಮುಂದಕ್ಕೆ ಬಂದು ಯುದ್ಧಕ್ಕೋಸ್ಕರ ನಿಂತಿರ್ತಕ್ಕಂಥ ವ್ಯಕ್ತಿ ಅವಿದ್ಯೆಯ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂತಹ ಕಾಮವನ್ನು ಹೊಡೆಯುವುದಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ವಿಚಾರ ಅನ್ನುವ ಒಂದು ರೀತಿಯ ರೂಪಕದ ವಿವರಣೆ ಮನಸ್ಸಿಗೆ ತಾನಾಗಿ ವೇದಾಂತದ ತತ್ವಗಳನ್ನು ಅರ್ಥ ಮಾಡಿಸಿಕೊಡುತ್ತೆ. ಈ ಸ್ವರೂಪದಲ್ಲಿ ಕೊನೆಗೆ ವಿಷ್ಣು ಭಕ್ತಿ ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇರ್ತಾಳೆ. ಅತ್ಯಂತ ಸುಂದರವಾದ ಕಾಲಿನಿಂದ ಹಿಡಿದು ಶಿರಸ್ಸಿನ ತನಕ ವಿಷ್ಣು ಭಕ್ತಿಯ ವರ್ಣನೆ ಮಾಡ್ತಾರೆ. ಅದರ ವಿವರಣೆಯನ್ನು ಇಲ್ಲಿ ಕೊಟ್ಟರೆ ನಾವು ವೈಷ್ಣವ ಕಾವ್ಯಗಳನ್ನೆಲ್ಲ ಮುಟ್ಲಿಕ್ಕೆ ಆಗುವುದಿಲ್ಲ. ಆ ದೃಷ್ಟಿಯಿಂದ ನಾನು ಮುಂದುವರಿಸ್ತೇನೆ. ವಿಷ್ಣು ಭಕ್ತಿ ಅನ್ನುವುದನ್ನು ಒಂದು ಸ್ತ್ರೀ ಸ್ವರೂಪದಲ್ಲಿ ಪರಿಕಲ್ಪನೆ ಮಾಡಿ ಆಕೆಯ ಸಮಗ್ರ ಅಂಗಗಳಲ್ಲೂ ಕೂಡ ಇರತಕ್ಕಂತಹ ವಿಷ್ಣು ಭಕ್ತಿಗೆ ಪೂರಕಾಂಶಗಳನ್ನೇ ಅಂಗಗಳಾಗಿ ಪರಿಕಲ್ಪಿಸಿಕೊಂಡು, ನಮ್ಮಲ್ಲಿ ಒಂದು ಕ್ರಮ ಇದೆ. ಬೆಳಗ್ಗೆ ಅನುಷ್ಠಾನ ಮಾಡುವಾಗ ನಮ್ಮ ಹೊಟ್ಟೆಯ ಒಳಗೆ ಒಂದು ಪಾಪ ಪುರುಷನನ್ನು ಚಿಂತನೆ ಮಾಡಿ ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಅಂತ ಏನೇನು ಮಾಡಬಾರದ ಕೆಲಸಗಳುಂಟು, ಅವುಗಳಲ್ಲಿ ಒಂದು ಕಾಲು, ಮತ್ತೊಂದು ಕೈ, ಇನ್ನೊಂದು ಅಂಗ ಪ್ರತ್ಯಂಗ ಪಾತಕ ಸ್ವರೂಪವಾದಂತಹ ಒಂದು ವ್ಯಕ್ತಿತ್ವವನ್ನು ಚಿಂತಿಸಿ ಅದನ್ನು ನಮ್ಮ ಶರೀರದಲ್ಲೇ ಇರತಕ್ಕಂತಹ ವಾಯುಶಕ್ತಿ, ಅಗ್ನಿಶಕ್ತಿ, ವರುಣಶಕ್ತಿ ಇದರಿಂದ ಅದನ್ನು ಶೋಷಣ ಮಾಡಿ ಸುಟ್ಟು ಭಸ್ಮವನ್ನು ಹೊರಗೆ ಹಾಕಿ ಮೈಯನ್ನೆಲ್ಲ ಶುದ್ಧೀಕರಿಸಿಕೊಂಡು ಒಂದು ರೀತಿ ಮನಸ್ಸಿನಲ್ಲಿ ಪ್ರಫುಲ್ಲವಾದ ಮನೋಭಾವವನ್ನು ಬೆಳೆಸಿಕೊಂಡು ಆಮೇಲೆ ಅನುಷ್ಠಾನಗಳಲ್ಲಿ ತೊಡಗಬೇಕು ಜಪದಲ್ಲಿ ಅನ್ನೋದು ಒಂದು ಪ್ರಕ್ರಿಯೆ ಇದೆ. ಇದನ್ನು ಪಾಪಪುರುಷ ನಿರಸನ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ ಪಾಪಪುರುಷರನ್ನೆಲ್ಲ ಒಟ್ಟಿಗೆ ಹಾಕಿಟ್ಟಿದ್ದಾರೆ. ಅವರು ಈ ಪುಣ್ಯಪುರುಷರ ಜೊತೆಗೆ ಹೋರಾಡ್ತಾರೆ. ಇವೆಲ್ಲ ಮಧ್ಯದಲ್ಲಿ ವಿಷ್ಣು ಭಕ್ತಿ ಈ ಪುಣ್ಯಪುರುಷರಿಗೆ ಸಹಕಾರಿಣಿಯಾಗಿ ನಿಲ್ತಾಳೆ. ಒಂದು ರೀತಿಯ ಅಮೃತಪ್ರಾಶನದ ಸ್ವರೂಪದಲ್ಲಿ ಆಕೆಯ ಮುಖ ನೋಡ್ತಾ ಇದ್ದ ಹಾಗೆ ಇವರಿಗೆ ಇನ್ನೂ ಸರಿಯಾಗಿ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಅನಿಸುವ ರೀತಿಯಲ್ಲಿ ಅಂತಹ ಒಂದು ಪ್ರೇರಣೆಯನ್ನು ಕೊಡುವ ಕೆಲಸವನ್ನು ವಿಷ್ಣು ಭಕ್ತಿ ಮಾಡ್ತಾಳೆ. ಇಡೀ ಕಾವ್ಯದ ಆದಿಯಿಂದ ಅಂತ್ಯದ ತನಕ ವಿಷ್ಣು ಭಕ್ತಿ ಅಲ್ಲಲ್ಲಿ ಪ್ರವೇಶ ಮಾಡ್ತಾಳೆ. ಅವಳ ಸ್ವರೂಪ ವೇದಿಕೆಯಲ್ಲಿ ಕಾಣದೇ ಹೋದರೂ ಇದ್ದ ಪಾತ್ರಗಳು ಆ ಬಗ್ಗೆ ಮಾತಾಡ್ತವೆ. ಬರೀ ಸದ್ಗುಣಗಳು ಮಾತ್ರ ವಿಷ್ಣು ಭಕ್ತಿಯ ಬಗ್ಗೆ ಮಾತಾಡುವುದಲ್ಲ. ಅಲ್ಲಿ ಬಂದ ದುರ್ಗುಣಗಳು ಮಹಾಮೋಹನಿಂದ ಆರಂಭಿಸಿ ಮಹಾಮೋಹನ ಹತ್ರ ಬರ್ತಾನೆ. ಮಹಾಮೋಹನ ಹತ್ರ ಬರುವವ ಕ್ರೋಧ. ಅವ ಬಂದು ಹೇಳ್ತಾನೆ, ಜೊತೆಗೆ ಚಾರ್ವಾಕನನ್ನು ಕರ್ಕೊಂಡು ಬರ್ತಾನೆ. ನಾವು ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಸದ್ಗುಣಗಳನ್ನು ಕೂಡ ಮರೆಮಾಚುವ ಹಾಗೆ ಮಾಡಿದ್ದೇವೆ. ಆದ್ದರಿಂದ ಇವತ್ತು ಕೆಳಗಿನಿಂದ ಹಿಮಾಚಲದ ತನಕದ ಸಮಸ್ತ ಪ್ರದೇಶಗಳು ನಮ್ಮ ಹಿಡಿತದಲ್ಲಿ ಬಂದುಬಿಟ್ಟಿದ್ದಾವೆ. ಆದ್ದರಿಂದ ಪಟ್ಟಾಭಿಷೇಕಕ್ಕೆ ದಿವಸವನ್ನು ತೀರ್ಮಾನಿಸಬಹುದು. ಆದರೆ ಒಂದು ಸಮಸ್ಯೆ ಇದೆ. ವಿಷ್ಣು ಭಕ್ತಿ ಅಲ್ಲಲ್ಲಿ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ವಿಷ್ಣು ಭಕ್ತಿಯ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ. ಆಕೆಯ ದೃಷ್ಟಿ ಬಿದ್ದರೆ ನಾವು ಬದುಕುವುದು ಬಹಳ ಕಷ್ಟ. ಆಕೆ ಇದ್ದವರನ್ನೆಲ್ಲ ಹುರಿದುಂಬಿಸ್ತಾ ಇದ್ದಾಳೆ ತನ್ನ ಕಣ್ಣಿನ ನೋಟದ ಮಾತ್ರದಿಂದ. ಆದ್ದರಿಂದ ಆಕೆಯ ಬಗ್ಗೆ ಬಹಳ ಜಾಗೃತಿಯಾಗಿರಬೇಕು ಅಂತ ಒಂದು ಗುಪ್ತಚಾರನ ಸ್ವರೂಪದಲ್ಲಿ ಬಂದು ಮಹಾಮೋಹನಿಗೆ ಒಂದು ಸೂಚನೆ ಕೊಡ್ತಾನೆ. ಆಗ ಮಹಾಮೋಹ ಒಂದು 4 ಶ್ಲೋಕಗಳನ್ನು ಹೇಳ್ತಾನೆ. ವಿಷ್ಣು ಭಕ್ತಿಯಿಂದ ನಾನೆಷ್ಟು ಫಚೀತಿಗೆ ಒಳಗಾಗಿದ್ದೇನೆ ಅಂತ. ಈ ಎಲ್ಲ ಫಚೀತಿಗೆ ಮೂಲ ಕಾರಣ ವಿಷ್ಣು ಭಕ್ತಿ. ಆಕೆಯನ್ನು ನಾಶ ಮಾಡುವುದಕ್ಕೋಸ್ಕರ 4 ಜನರನ್ನು ಕೊಟ್ಟು ಕಳಿಸ್ತಾನೆ. 4 ಜನರು ಮೊದಲು ಜ್ಞಾನ ವೈರಾಗ್ಯಗಳನ್ನು ನಾಶ ಮಾಡಬೇಕು ಅಂತ ಹೇಳಿ ಅವನು ಆದೇಶಿಸ್ತಾನೆ. ಅವರೇ ಕಾಮ, ಕ್ರೋಧ, ಲೋಭ, ಮೋಹ ಅಂತ 4 ಜನ. ಅದರಲ್ಲಿ ಮೋಹ, ನಾನು ಬಂದರೆ ಸತ್ತು ಹೋದೇನು, ನಾನು ಜೊತೆಗೆ ಬರುವುದಿಲ್ಲ ಅಂತ ದೂರ ನಿಲ್ತಾನೆ. ಕಾಮ, ಕ್ರೋಧ, ಲೋಭಗಳು 3 ಜನ ಹೊರಡ್ತಾರೆ. ಅದರಲ್ಲಿ ಕಾಮ ಎಲ್ಲರಿಗೂ ಕೂಡ ಮೊದಲಿಗ, ಲೋಭ, ಮೋಹ ಅವರಿಬ್ಬರ ಮಕ್ಕಳಂತೆ. ಈ ರೀತಿಯ ಪರಿಕಲ್ಪನೆ ಕೊಟ್ಟಿದ್ದಾರೆ. ಕಾಮ, ಕ್ರೋಧ, ಲೋಭಗಳು. ಕಾಮದ ಮಕ್ಕಳು ಇಬ್ಬರು, ಕ್ರೋಧ, ಲೋಭಗಳು. ಅಂದರೆ ಬಯಕೆಯಿಂದಾಗಿ ಸಿಟ್ಟು ಬರುತ್ತೆ ಅನ್ನೋದು ಶಾಸ್ತ್ರೀಯ. ಕಾಮಾತ್ ಸಂಜಾಯತೆ ಕ್ರೋಧ ಅಂತ. ಕಾಮದಿಂದ ಕ್ರೋಧ ಹುಟ್ಟುತ್ತೆ. ಅದರಿಂದ ಕಾಮದ ಮಗ ಕ್ರೋಧ. ಪುರಾಣಗಳಲ್ಲಿ, ಭಗವದ್ಗೀತೆ, ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಕಡೆ ಬಂದಂತಹ ಆಂತರ ಗುಣಗಳ ಪರಿಕಲ್ಪನೆಯನ್ನು ಹೆಚ್ಚಾಗಿ ಹೊಂದಿಸುವುದಕ್ಕೆ ಕೃಷ್ಣ ಮಿಶ್ರ ಪ್ರಯತ್ನಿಸಿದ್ದಾನೆ. ನಾವು ಬಯಸ್ತೇವೆ, ಬೇಕು ಅಂತ ಅನಿಸಿದ ಮೇಲೆ ಪಡಿಬೇಕು ಅಂತ ಆದಷ್ಟು ಪ್ರಯತ್ನ ಪಡ್ತೇವೆ, ಸಿಗುವುದಿಲ್ಲ. ಸಿಗದೆ ಹೋದಾಗ ಸಿಟ್ಟು ಶುರು ಆಗ್ತದೆ.
ನೋಡಿದವರ ಮೇಲೆ ಸಿಟ್ಟು, ಅದು ಸಿಗಲಿಲ್ಲ ಅಂತ ಅಷ್ಟೇ ಸಿಟ್ಟು ಅಲ್ಲ, ಮನೆಗೆ ಬಂದು ಹೆಂಡತಿಯ ಮೇಲೆಯೂ ಸಿಟ್ಟು ಬರ್ಬೋದು, ಮಕ್ಕಳ ಮೇಲೆಯೂ ಸಿಟ್ಟು. ಯಾಕಂದರೆ ಬಯಸಿದ್ದು ಸಿಗಲಿಲ್ಲ ಅನ್ನೋದು ಆ ಸಿಟ್ಟಿನ ಮೂಲ ಕಾರಣ ಆಗಿರ್ತದೆ. ಬಯಸಿದ್ದು ಸಿಕ್ಕಿತು ಅಂತ ಅಂದ್ಕೊಳ್ಳಿ, ಸಿಕ್ಕಿದ ಮೇಲೆ ಇದು ಇನ್ನೊಬ್ಬರ ಕೈಗೆ ಹೋಗಬಾರ್ದು, ಇದನ್ನು ಮತ್ತೊಬ್ಬರು ಮುಟ್ಟಬಾರ್ದು ಅನ್ನೋ ಮನೋಭಾವ ಹುಟ್ಟುತ್ತೆ. ಇದಕ್ಕೆ ಲೋಭ ಅಂತ ಹೆಸರು. ಎರಡೂ ಕಾಮದ ಮಕ್ಕಳು. ಕಾಮ ಈಡೇರದೆ ಹೋದಾಗ ಕ್ರೋಧ, ಕಾಮ ಈಡೇರಿದಾಗ ಲೋಭ. ಹೀಗೆ ಕಾಮ, ಕ್ರೋಧ, ಲೋಭಗಳು ಅದು ಮೂರು ಸೇರಿದುವು ಅಂತಾದರೆ ಎಂಥವರನ್ನೂ ಬಿಡವಲ್ಲಂತಹ ಸಾಮರ್ಥ್ಯ ಅದರಲ್ಲಿ ಉಂಟು. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಕೃಷ್ಣ ಗೀತೆಯಲ್ಲಿ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನ್ನುವ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾನೆ. ಅಂದರೆ ನಮ್ಮ ಎಲ್ಲ ಪಾಪ ಅನಿಷ್ಟಗಳಿಗೆ ಮೂಲ ಹೇತುವಾಗಿ ಈ ಕಾಮ ಮತ್ತು ಕ್ರೋಧಗಳು ಜೊತೆಗೆ ನಿಂತಿದ್ದಾವೆ ಅಂತ. ಅದನ್ನು ಪ್ರಧಾನವಾಗಿ ಮಹಾಮೋಹ ತನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ವಿಷ್ಣು ಭಕ್ತಿಯನ್ನು ಕೂಡ ನಾಶ ಮಾಡುವುದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ವಿಷ್ಣು ಭಕ್ತಿಗೆ ವಿವೇಕನ ಬೆಂಬಲ ಸಿಗ್ತದೆ. ವಿವೇಕ ಅನ್ನುವ ರಾಜನ ಬೆಂಬಲದಿಂದ ವಿಷ್ಣು ಭಕ್ತಿ ಜಯಿಸ್ತಾಳೆ. ಇವರೆಲ್ಲ ಸರ್ವನಾಶವನ್ನು ಹೊಂತಾರೆ. ಆಗ ಪುರುಷ ಬಿಡುಗಡೆಗೆ ಒಳಗಾಗ್ತಾನೆ. ಪುರುಷ ಬಿಡುಗಡೆ ಆದರೂ ಕೂಡ ಕಟ್ಟಿದ ಗಂಟುಗಳನ್ನು ಬಿಚ್ಚಲಿಕ್ಕೆ ಆಗುವುದೇ ಇಲ್ಲ. ಕಾರಾಗಾರದಿಂದ ಹೊರಗೆ ತರ್ತಾರೆ, ಆದರೆ ಕೈಗೆ ಕಾಲಿಗೆ ಕೋಳ ಹಾಕಿದ್ದಾರೆ, ಕೋಳ ಹಾಕಿದ್ದನ್ನು ಬಿಡಿಸುವುದಕ್ಕೆ ಆಗುವುದಿಲ್ಲ. ಆಗ ಅವನನ್ನು ಸಮಾಧಿ ಸ್ಥಿತಿಯಲ್ಲಿ ಕೂಡಿಸೋಣ ಅಂತ ಆಲೋಚನೆ ಮಾಡ್ತಾರೆ. ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಕೂಡಿಸಿದಾಗಲೂ ಕೆಲವರು ಉಪದ್ರ ಮಾಡ್ತಾರೆ, ಸತ್ತು ಉಳಿದವರು ಕೆಲವರು ಬಂದು ತೊಂದರೆ ಕೊಡ್ತಾರೆ. ಆ ಸ್ಥಿತಿಯಲ್ಲಿ ಅವನು ಸಮಾಧಿ ನಿಷ್ಠನಾಗಿ ಕೂತಾಗ ಇದ್ದಕ್ಕಿದ್ದಾಗೆ ಪ್ರಬೋಧ ಚಂದ್ರೋದಯವಾಗುತ್ತೆ ಅನ್ನುವಲ್ಲಿಗೆ ಗ್ರಂಥ ಮುಗಿಯುತ್ತೆ. ಅವನು ಸಮಾಧಿ ಸ್ಥಿತಿಯಲ್ಲಿ ಒಳಗೆ ಪ್ರಬೋಧ ಹುಟ್ಟುತ್ತಾನೆ. ಪ್ರಬೋಧ ಹುಟ್ಟಿದ ಮೇಲೆ ಅವನು ಸ್ವಗತ ಮಾತಾಡ್ತಾನೆ. ತುಂಬ ಪ್ರಬೋಧ ಅನ್ನುವುದನ್ನು ಒಂದು ವ್ಯಕ್ತಿಯನ್ನಾಗಿ ರೂಪಿಸಿದ್ದಾರೆ. ಆ ಪ್ರಬೋಧ ಅದು ಆತ್ಮತತ್ವಜ್ಞಾನ. ಆ ಆತ್ಮತತ್ವಜ್ಞಾನದಿಂದ ಈ ಪುರುಷ ಬಿಡುಗಡೆ ಹೊಂದಿದ ಅನ್ನುವುದು ಒಂದು ಇಡೀ ಕಾವ್ಯದ ಸಾರಾಂಶ. ಇದರಲ್ಲಿ ಅದ್ವೈತ ತತ್ವವನ್ನು ಬಹಳ ಸುಂದರವಾಗಿ ರೂಪಿಸಿದ್ದಾರೆ. ಆತ್ಮತತ್ವಜ್ಞಾನ ಅನ್ನುವುದು ಅದು ಕೊನೆಯ ಹಂತ. ಆ ಆತ್ಮತತ್ವಜ್ಞಾನಕ್ಕೋಸ್ಕರ ನಿರಂತರ ಪ್ರಯತ್ನಿಸಬೇಕು. ಪ್ರಯತ್ನಿಸಿದಾಗ ದುರ್ಗುಣಗಳಿಂದ ಅನೇಕ ಬಾರಿ ತಡೆಯುಂಟಾಗುತ್ತೆ. ಆ ದುರ್ಗುಣಗಳನ್ನು ನಮ್ಮ ಒಳಗಿರುವ ಸದ್ಗುಣಗಳಿಂದಲೇ ಹೊಡೆದು ಓಡಿಸಬೇಕು. ಈ ಆತ್ಮ ಒಂದು ಬಂಧದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅವನು ಬಂಧದಲ್ಲಿ ಸಿಕ್ಕಿ ಹಾಕಿಕೊಂಡದ್ದಕ್ಕೆ ಮೂಲ ಕಾರಣ ಮಹಾಮೋಹ. ಅದನ್ನು ಅವಿದ್ಯಾ ಕಾಮ ಕರ್ಮಗಳಿಂದಾಗಿ ಇವ ಸೇರಿದ್ದಾನೆ ಅನ್ನುವ ಮಾತನ್ನು ಶಂಕರರು ಉಲ್ಲೇಖ ಮಾಡ್ತಾರೆ. ಅವಿದ್ಯೆಯಿಂದ ಕಾಮ ಉಂಟಾಗುತ್ತೆ, ಕಾಮದಿಂದ ಕರ್ಮ, ಈ ಕರ್ಮಗಳ ಸಂಕೋಲೆಯಲ್ಲಿ ಸಿಕ್ಕ ಹಾಕಿಕೊಂಡಿದ್ದಾನೆ. ಮೂಲ ಕಾರಣವಾದದ್ದು ಅವಿದ್ಯಾ. ಒಂದು ಸಾಮಾನ್ಯ ದೃಷ್ಟಿಯಿಂದ ನಾವು ಇವತ್ತು ಯೋಚಿಸುವುದಾದರೆ ಅವಿದ್ಯಾ ಅಂದರೆ ಎರಡು ಅರ್ಥ ಇದೆ. ಒಂದು ಗೊತ್ತಿಲ್ಲದೇ ಇರುವುದು ಅಂತ, ಇನ್ನೊಂದು ಅದನ್ನು ತಪ್ಪಾಗಿ ತಿಳ್ಕೊಳ್ಳುವುದು ಅಂತ. ಹಾಗಲ್ಲದೆ ಇದ್ದದ್ದನ್ನು ಹಾಗೆ ಅಂತ ತಿಳ್ಕೊಂಡಾಗಲೂ ಅದನ್ನು ಅವಿದ್ಯಾ ಅನ್ನುವ ಶಬ್ದದಿಂದ ಕರಿತೇವೆ. ಈಗ ನಾನು, ಈ ಶರೀರವೇ ನಾನಲ್ಲ, ನಾನಲ್ಲದೆ ಹೋದರೂ ಈ ಶರೀರವೇ ನಾನು ಅಂತ ಅಂದುಕೊಳ್ತೇನಲ್ವ, ಇದು ಒಂದು ಅವಿದ್ಯೆ. ಒಂದು ದೃಷ್ಟಾಂತದಕ್ಕೋಸ್ಕರ ಇದನ್ನು ಯೋಚಿಸ್ಬೋದು ನಾವು. ನಾನಲ್ಲದೆ ಇದ್ದ ಶರೀರವನ್ನು ನಾನು ಅಂತ ಅಂದುಕೊಳ್ಳುವುದು. ನಾನು ಬೆಳ್ಳಗಿದ್ದೇನೆ, ನಿಜವಾಗಿ ನಾನೆಲ್ಲಿ ಬೆಳ್ಳಗಿದ್ದೇನೆ? ನನ್ನ ಶರೀರ ಬೆಳ್ಳಗಿದೆ. ಆದರೆ ನಾವು ಹಾಗೆ ಹೇಳುವುದಿಲ್ಲ. ಯಾರಾದರೂ ಬೆನ್ನಿಗೆ ಹೊಡೆದಾಗ ನನಗೆ ಯಾಕೆ ಹೊಡೆದೆ ಅಂತ ಕೇಳ್ತೇವೆ. ಅದು ಬಿಟ್ಟು ನನ್ನ ಶರೀರಕ್ಕೆ ಯಾಕೆ ಹೊಡೆದೆ ಅಂತ ಕೇಳುವುದಿಲ್ಲ. ಒಂದು ಲೆಕ್ಕದಲ್ಲಿ ನಾನೇ ಶರೀರ ಅನ್ನುವ ಮನೋಭಾವ ನಮ್ಮಲ್ಲಿ ರೂಪಿತವಾಗಿದೆ. ಇದನ್ನೊಂದು ಅವಿದ್ಯೆ ಅಂತ ಪರಿಕಲ್ಪಿಸಿದರೆ, ಈ ಅವಿದ್ಯೆಯಿಂದ ಬೇರೆ ಬೇರೆ ರೀತಿಯ ಕಾಮಗಳು ಹುಟ್ಟುತ್ತವೆ. ಶರೀರಕ್ಕೆ ಯಾವುದು ಬೇಕು ಅಂತ ಅನಿಸುತ್ತೋ ಅದೆಲ್ಲ ನನಗೆ ಬೇಕು ಅನ್ನುವ ಪಟ್ಟಿಯಲ್ಲಿ ಸೇರಿಕೊಳ್ಳುವುದಕ್ಕೆ ಪ್ರಾರಂಭವಾಗುತ್ತೆ. ನಿಜವಾಗಿ ಶರೀರಕ್ಕೆ ಬೇಕಾದದ್ದೆಲ್ಲ ಆತ್ಮನಿಗೆ ಬೇಕಾಗಿರುವುದಿಲ್ಲ. ಶರೀರಕ್ಕೆ ಬೇಕಾದ ಅದೆಷ್ಟೋ ಭೋಗ ಲಾಲಸೆ ಅದು ಆತ್ಮನನ್ನು ಅಧಪಾತಕ್ಕೆ ಕೊಂಡು ಹೋಗುವಂಥವುಗಳು ಇರುತ್ತವೆ. ಆದರೂ ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅನ್ನುವ ಭಾವ, ಇದನ್ನು ಕಾಮ, ಬಂಧಕವಾದ ಕಾಮ. ಕಾಮ ಎರಡಿದೆ. ಪುರುಷಾರ್ಥಗಳಲ್ಲಿ ಒಂದು ಕಾಮ ಇದೆ, ಪುರುಷಾರ್ಥ ಅದು ಧರ್ಮ ಅರ್ಥ ಕಾಮ, ಅದು ಬೇಕಾದ ಕಾಮ. ಕಾಮ ಕ್ರೋಧ ಲೋಭ ಅನ್ನುವಲ್ಲಿ ಬೇಡದೇ ಇದ್ದ ಅರಿಷಡ್ವರ್ಗದ ಒಂದು ಕಾಮ ಇದೆ. ಆ ಕಾಮ ಕಟ್ಟಿ ಹಾಕುವ ಕಾಮ. ಈ ಕಾಮದಿಂದಾಗಿ ಕಾಮವನ್ನು ಈಡೇರಿಸುವುದಕ್ಕೋಸ್ಕರ ಸಿಕ್ಕಷ್ಟು ಹಗಲಿನಲ್ಲಿ ಮಾತ್ರ ಅಲ್ಲ, ಸಾಕಾಗದೆ ಹೋದರೆ ರಾತ್ರಿ ನಿದ್ದೆಗೆಟ್ಟು ಕರ್ಮಗಳಲ್ಲಿ ತೊಡಗ್ತಾನೆ. ಇಂತಹ ಅವಿದ್ಯಾ ಕಾಮ ಕರ್ಮಗಳಿಂದ ನಾನಾ ಕೆಲಸದಲ್ಲಿ ರೂಢಿಸಿಕೊಂಡಂತಹ ಚೇತನ ಬೇರೆ ಬೇರೆ ಕಟ್ಟುಗಳನ್ನು ತನ್ನ ಮೇಲೆ ಹಾಕ್ಕೊಂಡಿರ್ತಾನೆ. ಆ ಹಾಕಿಕೊಟ್ಟವರು ಯಾರು ಅಂದರೆ ಒಳಗಿದ್ದ ಮೋಹ, ಅವಿದ್ಯೆ, ಕಾಮ ಇವುಗಳೆಲ್ಲ ಸೇರಿ ಮಾಡಿದ ಕೆಲಸ. ಅದನ್ನು ಬಿಡಿಸಿಕೊಳ್ಳುವುದಕ್ಕೆ ಅವನು ಸಮಾಧಿ ಸ್ಥಿತಿಗೆ ಹೋಗಬೇಕು, ವೈರಾಗ್ಯವನ್ನು ಪಡಿಬೇಕು, ತಾನು ಏನು ಅನ್ನುವುದನ್ನು ಯೋಚನೆ ಮಾಡಬೇಕು. ಯೋಚನೆ ಮಾಡ್ತಾ ಮಾಡ್ತಾ ಅದೊಂದು ನಿರ್ಗುಣೋಪಾಸನೆ ಸಗುಣೋಪಾಸನೆ ಅನ್ನುವುದರ ಬಗ್ಗೆಯೂ ಕವಿ ಉಲ್ಲೇಖ ಮಾಡ್ತಾನೆ. ಹಾಗೆ ಯೋಚನೆ ಮಾಡ್ತಾ ಕೊನೆಯ ಸ್ಥಿತಿಯಲ್ಲಿ ನಾನು ಅದು ಅಂತ ಗೊತ್ತಾಗುತ್ತೆ. ಅದನ್ನೇ ಪ್ರಬೋಧ ಅಂತ ಕರೆಯೋದು.
ಈ ಪ್ರಬೋಧ ಚಂದ್ರಿಕೆಯ ಉದಯವಾದಾಗ ಕತ್ತಲೆಯೆಲ್ಲ ಹೋಯಿತು. ಕತ್ತಲೆ ಹೋಗಿ ತಾನು ಒಂದು ಲೆಕ್ಕದಲ್ಲಿ ಇನ್ನೊಂದರಿಂದ ಬೆಳಗುವುದಿಲ್ಲ, ತಾನೇ ತಾನಾಗಿ ಬೆಳಗ್ತಾನೆ ಅನ್ನುವ ಒಂದು ಸ್ವರೂಪದ ಚಿಂತನೆ, ಅದ್ವೈತದ ಮೂಲ ಪ್ರಮೇಯಗಳನ್ನು ಇದು ಕಾವ್ಯದ ಸ್ವರೂಪದಲ್ಲಿ ಇಡೀ ಒಂದು 3 ಗಂಟೆಯ ನಾಟಕವನ್ನು ನೋಡಿದರೆ ಅದ್ವೈತದ ತತ್ವ ನಮ್ಮ ಮನಸ್ಸಿಗೆ ಸುರಿಯುವ ರೀತಿಯಲ್ಲಿ ಕೃಷ್ಣಮಿಶ್ರರು ನಿರೂಪಿಸಿದರು. ಇದು ವಿಷ್ಣು ಭಕ್ತಿಯನ್ನು ಅಲ್ಲಲ್ಲಿ ಉಲ್ಲೇಖಿಸಿತು. ಆ ದೃಷ್ಟಿಯಿಂದ ನಾನು ವೈಷ್ಣವ ಕಾವ್ಯದಲ್ಲಿ ಅದನ್ನು ತಗೊಂಡೆ. ಇದಕ್ಕೆ ಪ್ರತಿಯಾಗಿ ನೋಡಿ, ನಮ್ಮಲ್ಲಿ ಒಂದು ಈ ಸಾತ್ವಿಕವಾದ ಸ್ಪರ್ಧೆ ನಡೀತದೆ. ಈ ಸಾತ್ವಿಕ ಸ್ಪರ್ಧೆಯಿಂದಾಗಿ ನಮ್ಮ ಕಾವ್ಯ ಪ್ರಪಂಚ ಬಹಳ ಎತ್ತರಕ್ಕೆ ಬಂತು. ಇವತ್ತು ಇಲ್ಲಿ ಅದ್ವೈತ ತತ್ವದ ನಿರೂಪಣೆ ನಡೆಯಿತು. ಅದಕ್ಕೆ ರಾಮಾನುಜ ಪಂಥದಲ್ಲಿ ಬಂದವರು ವೇದಾಂತ ದೇಶಿಕರು, ಅವರನ್ನು ನಿಗಮಾಂತ ದೇಶಿಕಾಚಾರ್ಯರು ಅಂತಲೇ ವ್ಯವಹರಿಸುವುದು. ರಾಮಾನುಜ ಪಂಥದಲ್ಲಿ ರಾಮಾನುಜ ಶಾಸ್ತ್ರವನ್ನು ಲೋಕಕ್ಕೆ ಸರಿಯಾಗಿ ಸಿಗುವ ಹಾಗೆ ಮಾಡಿದಂತಹ ದೊಡ್ಡ ವ್ಯಕ್ತಿತ್ವ ಅವರದು. 100 ಗ್ರಂಥಗಳನ್ನು ರಚಿಸಿರ್ತಕ್ಕಂತಹ ಎಷ್ಟು ಶಾಸ್ತ್ರನಿಷ್ಠೆ, ಅದರ ಜೊತೆಗೆ ಒಳ್ಳೆಯ ಕವಿ ಪ್ರತಿಭೆ. ಆ ಕವಿ ಪ್ರತಿಭೆಯಿಂದ ಕಾವ್ಯ ಸ್ವರೂಪದಿಂದ ಶಾಸ್ತ್ರವನ್ನು ನಿರೂಪಿಸುವ ವ್ಯಕ್ತಿತ್ವ ವೇದಾಂತ ದೇಶಿಕರದು. ಅವರು ಈ ಚಂದ್ರೋದಯಕ್ಕೆ, ಪ್ರಬೋಧ ಚಂದ್ರೋದಯಕ್ಕೆ ಪ್ರತಿಯಾಗಿ ಒಂದು ಕಾವ್ಯವನ್ನು ರಚಿಸಿದರು. ಎರಡನ್ನೂ ತುಲನೆ ಮಾಡುವುದು ಅದು ಕಾವ್ಯಜ್ಞರಿಗೆ ಸಂಬಂಧಿಸಿದ್ದು. ನಾನು ಅದು ಯಾವುದು ಚಂದ ಇಲ್ಲ ಅಂತ ಹೇಳುವುದಕ್ಕೆ ಹೋಗುವುದಿಲ್ಲ. ಎರಡರಲ್ಲೂ ಗ್ರಾಹ್ಯವಾದ ಅನೇಕ ಅಂಶಗಳಿದ್ದಾವೆ. ಈ ಶಾಂಕರ ಸಿದ್ಧಾಂತಕ್ಕೂ ರಾಮಾನುಜ ಸಿದ್ಧಾಂತಕ್ಕೂ ಎಲ್ಲಿ ಏನು ವ್ಯತ್ಯಾಸ ಅನ್ನುವುದನ್ನು ಅವೆರಡು ಕಾವ್ಯಗಳ ನಿರೀಕ್ಷೆಯಿಂದ ನಾವು ತಿಳ್ಕೊಳ್ಳುವುದಕ್ಕೆ ಬರುತ್ತೆ. ಎಷ್ಟರಲ್ಲಿ? ಮೋಕ್ಷ ಪ್ರಾಪ್ತಿಯ ವಿಷಯದಲ್ಲಿ. ಅವರು ತಾವು ಗ್ರಂಥ ಬರಿಬೇಕಾದರೆ ಸಂಕಲ್ಪ ಸೂರ್ಯೋದಯ ಅಂತ ಮಾಡಿದರು. ಇದು ಪ್ರಬೋಧ ಚಂದ್ರೋದಯ ಆದರೆ ಅದು ಸಂಕಲ್ಪ ಸೂರ್ಯೋದಯ. ಚಂದ್ರನ ಉದಯದಿಂದ ಕತ್ತಲೆ ಸ್ವಲ್ಪ ಮಟ್ಟಿಗೆ ಹೋಗ್ತದೆ. ಸೂರ್ಯನ ಉದಯದಿಂದ, ಈಗ ಚಂದ್ರ ಉದಯ ಆಗಿ ಚಂದ್ರ ಮತ್ತೆ ಅಸ್ತಮಿಸಿದ ಅಂತಾದರೆ ಕತ್ತಲೆ ಮತ್ತೆ ಬರುತ್ತೆ. ಸೂರ್ಯ ಉದಯಿಸಿದಾಗ ಕತ್ತಲೆ ನಿಶೇಷವಾಗಿ ಹೋಗುತ್ತೆ ಅಂತ. ಚಂದ್ರನಿಗಿಂತ ಹೆಚ್ಚಿನ ಶಕ್ತಿ, ಚಂದ್ರನಿಗೂ ಶಕ್ತಿಯನ್ನು ಕೊಟ್ಟವ ಸೂರ್ಯ ಅನ್ನುವ ದೃಷ್ಟಿಯಿಂದ ಯಾವತ್ತೂ ಕೂಡ ಮೊದಲು ಬಂದ ಗ್ರಂಥಕ್ಕೆ ನಂತರ ಬಂದ ಗ್ರಂಥ ಸ್ವಲ್ಪ ವಿವೇಚನೆ ಮಾಡಿ ಹೊರಟಿರ್ತದೆ. ಆ ದೃಷ್ಟಿಯಿಂದ ಇವರು ಸಂಕಲ್ಪ ಸೂರ್ಯೋದಯ ಅಂತ ಕೊಟ್ಟರು. ಇಲ್ಲಿ ಪ್ರಬೋಧವೇ ಮೋಕ್ಷ ಹೇತು ಅನ್ನುವುದು ಕೃಷ್ಣಮಿಶ್ರರು ನಿರೂಪಿಸಿದ ವಿಷಯ ಆದರೆ ಸಂಕಲ್ಪವೇ ಮೋಕ್ಷ ಹೇತು ಅನ್ನುವುದನ್ನು ಅವರು ನಿರೂಪಿಸಿದರು. ಸಂಕಲ್ಪ ಅಂದರೆ ಭಗವಂತ ಇವರಿಗೆ ಒಂದು ಸಲ ಬಂಧವನ್ನು ಬಿಡಿಸಿಬಿಡ್ತೇನೆ ಅಂತ ಸಂಕಲ್ಪಿಸುವುದು. ಇದನ್ನು ಭಗವದ್ ಅನುಗ್ರಹ ಅಂತ ಬೇಕಾದರೆ ಕರಿಬೋದು, ಭಗವತ್ ಸಂಕಲ್ಪ ಅಂತ ಕರಿಬೋದು. ಈ ಭಗವತ್ ಸಂಕಲ್ಪ ಅನ್ನುವುದೇ ಮೋಕ್ಷಕ್ಕೆ ಹೇತು, ಬರಿಯ ಜ್ಞಾನವಲ್ಲ, ಪ್ರಬೋಧವಲ್ಲ ಅನ್ನುವ ರಾಮಾನುಜ ಸಿದ್ಧಾಂತವನ್ನು ಮಾಡಿಸಿಕೊಡುವುದಕ್ಕೋಸ್ಕರ ಸಂಕಲ್ಪ ಸೂರ್ಯೋದಯ ಗ್ರಂಥವನ್ನು ರಾಮಾನುಜರು ರಚಿಸಿದರು. ಅದರ ಹೆಚ್ಚಿನ ವಿವರಣೆಯನ್ನು ನಾನು ಕೊಡುವುದಕ್ಕೆ ಹೋಗುವುದಿಲ್ಲ. ಬಹಳಷ್ಟು ಅಂಶಗಳು ಪ್ರಬೋಧ ಚಂದ್ರೋದಯಕ್ಕೂ ಸಂಕಲ್ಪ ಸೂರ್ಯೋದಯಕ್ಕೂ ಸಮಾನವಾದಂತಹ ಅಂಶಗಳು. ಅಲ್ಲಿ ಪುರುಷ, ಅದೇ ರೀತಿ ಅಲ್ಲಿ ಪ್ರಕೃತಿ ವಿಕೃತಿ ಅಂತಕ್ಕಂತಹ ಪತ್ನಿಯರು, ಆ ಅಂಶವನ್ನು ಬಿಟ್ಟಿದ್ದಾರೆ. ಇಲ್ಲಿ ಪ್ರವೃತ್ತಿ ನಿವೃತ್ತಿ ಅಂತಕ್ಕಂತಹ ಪತ್ನಿಯರನ್ನು ಬಿಟ್ಟಿದ್ದಾರೆ. ಪುರುಷನ ಪಕ್ಕದಲ್ಲಿ ಪ್ರಕೃತಿಯನ್ನೂ ನಿಲ್ಲಿಸಿಕೊಂಡು ತಮ್ಮ ಕಾವ್ಯವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ವೇದಾಂತ ದೇಶಿಕರು. ಈ ಕಾವ್ಯದ ಅವರು ನೋಡಿ, ಅವರ ಮಂಗಳಾಚರಣೆಯನ್ನಾದರೂ ನೋಡಬೇಕು ನಾವು. ಪ್ರಾರಂಭದ ಮಂಗಳಾಚರಣೆಯಲ್ಲಿ ಅವರು ಹೇಳ್ತಾರೆ, ನಾನು ಭಗವಂತನ ಕಡೆಗೆ ಬೀಸಿದ ಬಾಣ, ಭಗವಂತನ ಕಂಠದಲ್ಲಿ ಶೋಭಿಸ್ತಕ್ಕಂತಹ ಏನು ಕೌಸ್ತುಭ ಇದೆ, ಆ ಕೌಸ್ತುಭ ನೋಡಿದರೆ ಅದು ಭಗವಂತನ ಕಡೆಗೆ ಸಾಗಿದ ಜೀವನ ಹಾಗೆ ಕಾಣಿಸುತ್ತೆ. ಒಂದು ಬಹಳ ಸುಂದರವಾದ ಪದ್ಯ ಅದು. ಲಕ್ಷ್ಯೇ ಯತ್ರ ಶ್ರುತಿಮಿತ ಗುಣಾಕೃಷ್ಟಿ ಲಬ್ಧಾವಧಾನೀ ಪ್ರತ್ಯಗ್ ಬಾಣ ಪ್ರಣವಧನುಷಾ ಸತ್ವವದ್ಭಿಪ್ರಯುಕ್ತ ಮಧ್ಯೆ ವಕ್ಷಸ್ಫುರತಿ ಮಹಸಾಪತ್ರಲಃ ಕೌಸ್ತುಭಾತ್ಮ ಪದ್ಮಾಕಾಂತಃ ಸತು ಭವತು ದಯಾ ದುಗ್ಧ ಸಿಂಧುಶ್ರೀವಹ. ಆ ಪದ್ಮಾಕಾಂತ ನಮ್ಮ ಶ್ರೇಯಸ್ಸಿಗೆ, ನಮ್ಮ ಸಂಪತ್ತಿಗೆ ಕಾರಣನಾಗಲಿ ಅನ್ನುವ ಪ್ರಾರ್ಥನೆ ಇಲ್ಲಿ ಉಂಟು. ಲಕ್ಷ್ಮೀಕಾಂತನನ್ನು ಸ್ತುತಿಸುವಂಥದ್ದು ರಾಮಾನುಜೀಯ ಪದ್ಧತಿಯಲ್ಲೂ ಮಾಧ್ವ ಪದ್ಧತಿಯಲ್ಲೂ ಬಹಳ ಮುಖ್ಯವಾಗಿ ಸೇರಿಕೊಂಡು ಬಂದಿರತಕ್ಕಂಥದ್ದು. ನಾರಾಯಣನನ್ನು ಚಿಂತಿಸುವಾಗ ಜೊತೆಗೆ ಲಕ್ಷ್ಮಿಯನ್ನೂ ಚಿಂತಿಸಬೇಕು. ಅದರಲ್ಲೂ ಶ್ರೀ ವೈಷ್ಣವ ಅನ್ನುವಲ್ಲಿ ಲಕ್ಷ್ಮಿಯನ್ನು ಸೇರಿಸಿಕೊಂಡೇ ಆ ಪಂಥ ಒಂದು ಲೆಕ್ಕದಲ್ಲಿ ಲಕ್ಷ್ಮೀನಾರಾಯಣರನ್ನು ಅಟ್ಟದಲ್ಲಿ ಕೂಡಿಸಿ ನಂತರದಲ್ಲಿ ಉಳಿದವರೆಲ್ಲರೂ ಕೂಡ ಭಗವತ್ ಸೇವಾ ತತ್ಪರರು ಅನ್ನುವ ಪರಿಕಲ್ಪನೆಯನ್ನು ಕೊಡುತ್ತೆ. ಆದ್ದರಿಂದ ಪದ್ಮಾಕಾಂತ ಅವ ದಯಾಸಾಗರ, ಆತ ನಮಗೆ ಸಂಪತ್ತನ್ನು ನೀಡಲಿ ಅನ್ನುವ ಪ್ರಾರ್ಥನೆ. ಎಂತಹ ಭಗವಂತ, ಅವನ
ಎದೆಯ ಮಧ್ಯದಲ್ಲಿ ಕೌಸ್ತುಭಮಣಿ ಶೋಭಿಸ್ತಾ ಇದೆ. ಮಧ್ಯೆ ವಕ್ಷ, ವಕ್ಷಸೋ ಮಧ್ಯೆ ಅಂತ ಅರ್ಥ. ವಕ್ಷಸ್ಸಿನ ಮಧ್ಯದಲ್ಲಿ ಸ್ಫುರತಿ ಶೋಭಿಸ್ತಾ ಇದೆ ಕೌಸ್ತುಭಾತ್ಮ. ಅದು ಯಾರು? ಅದು ಜೀವಚೇತನಕ್ಕೆ, ಜೀವಚೇತನ ಸ್ವರೂಪದ್ದು. ಭಾಗವತದಲ್ಲಿ ಬರುತ್ತೆ, ಆ ಭಗವಂತನ ಮೈಯಲ್ಲಿರತಕ್ಕಂತಹ ಒಂದೊಂದು ಆಭರಣವೂ ಕೂಡ ಮುಕ್ತ ಸ್ವರೂಪದ ಚೇತನರು ಅಂತ. ಅದರಲ್ಲಿ ಕೌಸ್ತುಭ ಅಂತೇಳಿದರೆ ಸಾಕ್ಷಾತ್ ಬ್ರಹ್ಮನೇ ಆ ಭಗವಂತನ ಕೌಸ್ತುಭ ಸ್ವರೂಪದಲ್ಲಿ ನಿಂತಿದ್ದಾನೆ. ನಾಭಿಯಿಂದ ಮೇಲೆ ಬಂದಂತಹ ಬ್ರಹ್ಮ, ಮೂಲ ಉದ್ದೇಶ ಬ್ರಹ್ಮನದ್ದು ಭಗವಂತ ಹೇಳಿದ್ದನ್ನೆಲ್ಲ ಕೇಳಿಕೊಳ್ಳಬೇಕು ಅಂತ. ಭಗವಂತನ ಬಾಯಿಯಿಂದ ಬಂದದ್ದನ್ನೆಲ್ಲ ಕೇಳುವುದಕ್ಕೋಸ್ಕರ 8 ಕಿವಿ ಇಟ್ಟು ಕುಳಿತಿರತಕ್ಕಂತಹ ಚತುರ್ಮುಖ ಬ್ರಹ್ಮ. ಆತ ಅಲ್ಲಿಂದ ಇಲ್ಲಿ ಬರುವುದಕ್ಕಿಂತ ಮುಂಚೆ ಕಂಠದಲ್ಲೇ ನಿಂತು ರಸಾಸ್ವಾದನೆ ಮಾಡಬೇಕು ಅಂತ ಕೌಸ್ತುಭ ಸ್ವರೂಪದಿಂದ ಆತನ ಕಂಠದಲ್ಲಿ ಕೂತಿದ್ದಾನಂತೆ. ಬ್ರಹ್ಮ ಅನ್ನೋದು ಒಂದು ಜೀವ ಪ್ರತಿನಿಧಿ ಅನ್ನೋ ಭಾವದಿಂದ ಅದು ಆ ಭಗವಂತನ ಎದೆಗೆ ಹೊಡೆದ ಬಾಣ ಅಂತ ಕಲ್ಪನೆ ಕೊಡ್ತಾರೆ ಒಂದು ಕಾವ್ಯ ಸ್ವರೂಪದಿಂದ. ಬಾಣ ಹೊಡೆದಕ್ಕೆ ಬಿಲ್ಲು ಯಾವುದು? ಪ್ರಣವ ಧನುಷಾ ಸತ್ವವದ್ಭಿ ಪ್ರಯುಕ್ತ. ಅದು ಪ್ರಣವವೇ ಬಿಲ್ಲು. ಈ ಪ್ರಣವ ನಾವು ಬರೆದಾಗಲೂ ಅದು ಬಿಲ್ಲಿನ ಹಾಗೆ ಬರೆಯುವುದು, ಅದು ಬರೆದಾಗಲೂ ಒಂದು ಬಿಲ್ಲಿನ ಹಾಗೆ ಕಾಣಿಸುತ್ತೆ. ಜೊತೆಗೆ ಭಗವಂತನ ಕಡೆಗೆ ಬಾಣ ಹೊಡಿಬೇಕು ಅಂತಾದರೆ ಈ ಕಡೆ ಎಳೆದು ಆ ಕಡೆ ಹೊಡಿಬೇಕು. ಈ ಕಡೆ ಎಳೆಯುವುದು ಹೇಗೆ? ಶ್ರುತಿ ಮಿತ ಗುಣಾಕೃಷ್ಟಿ ಲಬ್ಧಾವಧಾನೀಹಿ ಅಂತ. ಶ್ರುತಿ ಅಂದರೆ ಕಿವಿ, ಗುಣ ಅಂದರೆ ಹಗ್ಗ. ಕಿವಿಯ ಶ್ರುತಿ ಮಿತ ಗುಣ ಅಂದರೆ ಕಿವಿಯ ತನಕ ಎಳೆದಂತಹ ಹಗ್ಗ ಅಂತ. ಬಾಣ ಬಹಳ ವೇಗವಾಗಿ ಗುರಿಯನ್ನು ಮುಟ್ಟಬೇಕು ಅಂತಾದರೆ ಜೋರಾಗಿ ಎಳೆದು ಬಿಡಬೇಕು. ಕಿವಿಯ ತನಕ ಎಳೆದು ಬಿಟ್ಟ ಬಾಣ, ಇದು ಒಂದು ಅರ್ಥ. ಇನ್ನೊಂದು ಶ್ರುತಿ ಮಿತ ಗುಣ ಅಂದರೆ, ಶ್ರುತಿ ಅಂದರೆ ವೇದ, ವೇದದಿಂದ ಮಿತ ಅಂದರೆ ತಿಳಿಯಲ್ಪಟ್ಟ ಭಗವಂತನ ನಾನಾ ರೀತಿಯಾದ ಗುಣಗಳು. ವೇದಗಳಿಂದ ವಿಜ್ಞಾತವಾದ ಗುಣಗಳ ಮೂಲಕವಾಗಿ ನಾವು ಈ ಜೀವಚೇತನ ಎಂಬ ಒಂದು ಬಾಣವನ್ನು ಭಗವಂತನ ಕಡೆಗೆ ಹೊಡೆದಿದ್ದೇವೆ. ಅದು ಔಪನಿಷದ ವಿಷಯವನ್ನು ಕಾವ್ಯದಲ್ಲಿ ತುಂಬಿಸಿದ್ದಾರೆ. ಪ್ರಣವೋಧನು ಶರೋಕ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅನ್ನುವ ಔಪನಿಷದ ವಿಷಯವನ್ನು ಪ್ರಣವವೆಂಬ ಬಿಲ್ಲು, ಪ್ರಣವ ಅಂದರೆ ಸಮಗ್ರ ವೇದಗಳು, ಆ ವೇದವೆಂಬ ಬಿಲ್ಲಿನ ಮೂಲಕ ಈ ಜೀವಚೇತನ ಭಗವಂತನನ್ನು ಪಡಿಬೇಕು. ಅದಕ್ಕೋಸ್ಕರ ಏಕತಾನತೆಯಿಂದ ಭಗವಂತನ ಕಡೆಗೆ ಲಕ್ಷ್ಯ ಇಡಬೇಕು ಅನ್ನುವ ಒಂದು ದೃಷ್ಟಿಕೋನ ಇಡೀ ತಮ್ಮ ಸಂಕಲ್ಪ ಸೂರ್ಯೋದಯದ ಮೂಲ ವಿಷಯ ಏನಿದೆ ಅದನ್ನು ತಮ್ಮ ಪ್ರಾರಂಭದ ಮಂಗಲ ಪದ್ಯದಲ್ಲೇ ನಿರೂಪಿಸುವ ಒಂದು ವಿಶಿಷ್ಟ ಪ್ರಯಾಸವನ್ನು ವೇದಾಂತ ದೇಶಿಕರು ತಮ್ಮ ಈ ಕಾವ್ಯದ ಆರಂಭದಲ್ಲೇ ತೋರಿಸ್ತಾರೆ. ಇದೇ ರೀತಿಯ ಅನೇಕ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ ಬಂದಿರುವ ಅನೇಕ ಕಾವ್ಯಗಳಿದ್ದಾವೆ. ಯಾದವಾಭ್ಯುದಯ ನೋಡ್ಬೋದು, ಅದನ್ನು ಇವರೇ ರಚಿಸಿರ್ತಕ್ಕಂಥದ್ದು. ಶ್ರೀರಾಮಚರಿತ ನೋಡ್ಬೋದು, ಜಗ್ಗು ಅಕುಲಭೂಷಣರು ರಚಿಸಿರ್ತಕ್ಕಂಥದ್ದು. ಇವೆಲ್ಲ ಭಗವಂತನ ಪಾರಮ್ಯವನ್ನು ನಿರೂಪಿಸ್ತಕ್ಕಂಥ ಅನೇಕ ಕಾವ್ಯಗಳು. ಮಾಧ್ವ ಸಿದ್ಧಾಂತದ ಕಡೆಗೆ ನಾವು ಗಮನಿಸಿದರೆ ಅಲ್ಲೂ ಕಾವ್ಯಗಳ ದೊಡ್ಡ ರಾಶಿಯೇ ಇದೆ. ಸ್ವಲ್ಪ ವೈಚಾರಿಕ ವಿಷಯಗಳಿಂದ ಒಳಗೆ ಕಾವ್ಯದ ಒಳಗಿನ ವಿಷಯಗಳನ್ನು ಕೂಡ ಗಮನಿಸುವ ದೃಷ್ಟಿಯಿಂದ ಕೆಲವು ಕಾವ್ಯಗಳನ್ನು ನಾನು ಉಲ್ಲೇಖ ಮಾಡ್ತೇನೆ. ಸ್ವತಃ ಮಧ್ವರೇ ರಚಿಸಿದಂತಹ ದ್ವಾದಶ ಸ್ತೋತ್ರ ಅನ್ನುವ ಭಾಗ ಇದೆ. ಯಮಕ ಭಾರತ ಅಂತಕ್ಕಂತಹ ಶಬ್ದಾಲಂಕಾರಕ್ಕೆ ಸೀಮಿತವಾಗಿರತಕ್ಕಂತಹ ಒಂದು ಮಹಾಭಾರತದ ಕಥೆಯನ್ನು ಪೋಣಿಸಿದ ಕಾವ್ಯ ಇದೆ. ಇದು ಪೂರ್ತಿ ಕಾವ್ಯ ಸ್ವರೂಪವನ್ನೇ ರೂಢಿಸಿಕೊಂಡಿರತಕ್ಕಂಥದ್ದು. ಏನಿವತ್ತು ಕಾವ್ಯದ ಲಕ್ಷಣಗಳನ್ನು ಹೇಳ್ತೇವೆ, ಅದರಲ್ಲಿ ರೀತಿಯನ್ನು ಹೇಳ್ತೇವೆ, ಧ್ವನಿಯನ್ನು ಹೇಳ್ತೇವೆ, ಅಲಂಕಾರ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಅವೆಲ್ಲ ಭಾವಗಳನ್ನು ತುಂಬಿಸಿಕೊಂಡಿರತಕ್ಕಂತಹ ವಿಶಿಷ್ಟವಾದ ಗ್ರಂಥ ರಚನೆ ಆಚಾರ್ಯ ಮಧ್ವರಿಂದ ನಡೆದಿದೆ. ದ್ವಾದಶ ಸ್ತೋತ್ರ ಅಂತ ಒಂದು ಗ್ರಂಥ ಅಂತ ಉಲ್ಲೇಖಿಸುವಂಥದ್ದು, 12 ಅಧ್ಯಾಯವುಳ್ಳದ್ದು. ಇವತ್ತು ದ್ವಾದಶ ಸ್ತೋತ್ರಾಣಿ ಅಂತ ಹೇಳುವ ಕ್ರಮ ಇಲ್ಲ, ದ್ವಾದಶ ಸ್ತೋತ್ರಂ ಅಂತ ಹೇಳೋದು. ಸ್ತೋತ್ರಂ ಅಂತ ಏಕವಚನದಲ್ಲಿ ಹೇಳುವುದರಿಂದ ಅದಷ್ಟನ್ನೂ ಒಂದು ಗ್ರಂಥ ಅನ್ನೋ ಮನೋಭಾವದಿಂದ ನಾವು ಸ್ವೀಕರಿಸ್ತೇವೆ. ಅದು ಸ್ತೋತ್ರ ಸ್ವರೂಪವಾದಂತಹ ಕಾವ್ಯ. ಕಾವ್ಯಗಳು ಹಲವು ಬಗೆ. ಸ್ತೋತ್ರ ರೂಪವಾದದ್ದು, ಅಲ್ಲಿ ಕಥಾನಕಕ್ಕೆ ಪ್ರಾಧಾನ್ಯ ಇಲ್ಲ. ಭಗವಂತನ ಮಾಹಾತ್ಮ್ಯ ವರ್ಣನೆಯನ್ನು ಸ್ತೋತ್ರ ಅಂತ ಕರಿತೇವೆ. ಅದು ಕೇಳ್ತಾ ಇರಬೇಕು ಅನ್ನುವ ರೀತಿಯಲ್ಲಿ ಚಮತ್ಕಾರ ಪೂರ್ವಕವಾಗಿ ವರ್ಣಿಸಿದಾಗ ಅದು ಕೂಡ ಕಾವ್ಯ ಸ್ವರೂಪವಾಗುತ್ತೆ. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಭಗವಂತನ ನಖಶಿಖಾಂತ ವರ್ಣನೆ ಅನ್ನುವುದೇ ಒಂದು ಕಾವ್ಯ. ವರ್ಣನೆ ಪಾದದಿಂದ ಹಿಡಿದು ಭಗವಂತನ ಶಿರಸ್ಸಿನ ತನಕದ ಅವಯವಗಳನ್ನು ಒಂದೊಂದು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಕ್ಕಂಥದ್ದು. ಅದು ಕೂಡ ಚಿಕ್ಕ ಚಿಕ್ಕ ಪದ್ಯಗಳು, ಅನುಷ್ಟುಪ್ ಛಂದಸ್ಸಿನ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಆ ವರ್ಣನೆಯಲ್ಲಿ ಒಂದು ವಿಶಿಷ್ಟವಾದ ಕಾವ್ಯ ಚಾತುರ್ಯ ಇದೆ. ಈಗ ನಾನು ಕೌಸ್ತುಭಮಣಿಯನ್ನು ಹೇಳಿದೆ, ಅದನ್ನೇ ಆಚಾರ್ಯರು ಭಗವಂತನ ಕಂಠದ ಸನಿಹದಲ್ಲಿ ಕೌಸ್ತುಭವನ್ನು ಚಿಂತಿಸಿ ಅದು ಹೇಗಿದೆ ಕಂಠ, ಅದನ್ನು ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ.
ವೈಕುಂಠಸ್ಯಾಖಿಲಾ ವೇದ ಉದ್ಗೀರ್ಯಂತೆ ನಿಶಮ್ಯತಃ. ಎರಡು ದೃಷ್ಟಿಯಿಂದ ನೀವು ಕಂಠವನ್ನು ಆಲೋಚನೆ ಮಾಡಿ ಅಂತ ಹೇಳ್ತಾರೆ. ನಾವು ಧ್ಯಾನಿಸಬೇಕು, ಧ್ಯಾನಕ್ಕೆ ನಾನು ಮೂರ್ತಿಯನ್ನು ಕೊಡ್ತಾ ಇದ್ದೇನೆ ಅನ್ನುವ ದೃಷ್ಟಿಯಿಂದ. ಮೊದಲನೆಯದ್ದಾಗಿ ಅದನ್ನು ಹೊರಗೆ ನೋಡಿ, ಅಲ್ಲೊಂದು ಕೌಸ್ತುಭ ಮಣಿ. ಅದು ಎಷ್ಟು ಸುಂದರವಾದ ಮಣಿ ಗೊತ್ತೋ? ನೀವು ಲೋಕದಲ್ಲಿ ಯಾವ ಮಣಿಯನ್ನು ಕೂಡ ಹೋಲಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರ. ಭಾಸ್ವತ್ ಕೌಸ್ತುಭ, ಸ್ವತಃ ಅತ್ಯಂತ ಸುಂದರವಾದ ಮಣಿ ಅದು. ಆ ಮಣಿಯಿಂದ ಭಗವಂತ ಚಂದ ಇದ್ದಾನೆ ಅಂತ ಹೇಳುವುದಿಲ್ಲ ಅವರು. ಭಾಸ್ವತ್ ಕೌಸ್ತುಭ ಭಾಸಕಂ ಕಂಠಂ ಸಂತತಂ ಚಿಂತಯೇತ್ ಅಂತ. ಆ ಕಂಠ ಎಂಥದ್ದು ಅಂತ ಹೇಳಿದರೆ, ಆ ಅಲಂಕಾರ ಪ್ರಾಯವಾದಂತಹ ಆ ಮಣಿಗೂ ಕೂಡ ಶೋಭೆಯನ್ನು ಕೊಟ್ಟ ಕಂಠ ಅಂತ ನೀನು ಚಿಂತನೆ ಮಾಡು. ಅಂದರೆ ಮಣಿ ಕೆಲವು ಸಲ ಎಷ್ಟು ಚಂದ ಕಾಣಿಸ್ತಾ ಇದ್ದಾನೆ ಆ ಡ್ರೆಸ್ನಲ್ಲಿ ಅಂತ, ನಾವು ಆ ಡ್ರೆಸ್ಸಿನಿಂದ ಅವ ಚಂದ ಕಾಣಿಸ್ತಾನೆ. ಕೆಲವೊಂದು ಸಲ ಅವನಿಂದಾಗಿ ಡ್ರೆಸ್ ಎಷ್ಟು ಚಂದ ಕಾಣಿಸುತ್ತೆ ಅನ್ನೋ ವ್ಯವಹಾರ ಮಾಡಿದರೆ ಹೇಗಿರುತ್ತೆ? ಡ್ರೆಸ್ಸಿನಿಂದಾಗಿ ಅವ ಸುಂದರ ಆದದ್ದಲ್ಲ, ಅವನಿಂದ ಅವ ಧರಿಸಿದಂತಹ ವಸ್ತ್ರಕ್ಕೆ ಒಂದು ಸೌಂದರ್ಯ ಶೋಭೆ ಬಂತು ಅಂತ. ಭಗವಂತನಲ್ಲಿರ್ತಕ್ಕಂಥ ಕೌಸ್ತುಭ ಸ್ವತಃ ಸುಂದರ, ಅದು ಭಗವಂತನಿಂದಾಗಿ ಇನ್ನೂ ಸುಂದರವಾಗಿದೆ. ಅಂತಹ ಆ ಕಂಠವನ್ನು ಆಲೋಚನೆ ಮಾಡು. ಆ ಶೋಭಾಯಮಾನವಾದ ಮಣಿಗೂ ಶೋಭೆಯನ್ನು ಕೊಟ್ಟ ಕಂಠ. ಇದೊಂದು ಹೊರದೃಷ್ಟಿಯಿಂದ ಚಿಂತನೆ ಆಯಿತು. ಇನ್ನು ಒಳಗಿನಿಂದ ಒಂದು ಅಧ್ಯಾತ್ಮದ ಚಿಂತನೆಯನ್ನು ಮಾಡು ಕಂಠದಲ್ಲಿ. ಅಲ್ಲಿ ನಿರಂತರ ಅನಿಶಂ ಎಂದೆಂದೂ ಸಮಸ್ತ ವೇದವನ್ನೂ ಕೂಡ ಉಚ್ಚರಿಸ್ತಾ ಇರತಕ್ಕಂತಹ ಕಂಠ. ಆ ಕಂಠ ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸುಕಂ ವೈಕುಂಠಸ್ಯ ಅಖಿಲಾ ವೇದಾ ಉದ್ಗೀರ್ಯಂತೆ ಅನಿಶಂ ಯತಃ. ಆ ಕಂಠದಿಂದ ಎಲ್ಲ ವೇದವೂ ಕೂಡ ಪ್ರತಿನಿತ್ಯ ಹೊರಗೆ ಬರುತ್ತೆ. ಇದು ಒಂದು ಅಧ್ಯಾತ್ಮ. ಆ ಭಗವಂತನಿಂದ ಸಮಗ್ರ ವೇದಗಳು ಹೊರಗೆ ಬಂದಿದ್ದಾವೆ. ತಸ್ಯ ವಾ ಮಹತೋ ಭೂತಸ್ಯ ನಿಶ್ವಸಿತಮೇತದ್ ಯದೃಗ್ವೇದೋ ಯಜುರ್ವೇದ ಸಾಮವೇದೋಥರ್ವವೇದ ಅನ್ನುವ ಉಪನಿಷತ್ತುಗಳಲ್ಲಿ ಆ ಮಹಾಭೂತ ಅನಿಸಿದ ಭಗವಂತನ ಶ್ವಾಸ ಸ್ವರೂಪದಲ್ಲಿ, ಶ್ವಸತಃ ನಸ್ತಃ, ಅವನ ಬಾಯಿಯಿಂದ ಮೂಗಿನಿಂದ ಎಲ್ಲ ಶಾಸ್ತ್ರಗಳು ಹೊರಗೆ ಬಂದಿದ್ದಾವೆ ಅನ್ನುವ ನಿರೂಪಣೆಗೆ ಅನುಗುಣವಾಗಿ ಆ ಕಂಠದಿಂದ ಎಲ್ಲ ಶಾಸ್ತ್ರ ಹೊರಗೆ ಬಂದಿದೆ ಅಂತ ಆಲೋಚನೆ ಮಾಡು ಅನ್ನುವ ಚಿಂತನೆಯನ್ನು ಕೊಡ್ತಾರೆ. ಅದೇ ಭಗವಂತನ ಧ್ಯಾಯೇದಜಸ್ರಮೀಶಸ್ಯ, ಅವನ ಒಂದು ಹುಬ್ಬು ಗಂಟಿಕ್ಕುವಿಕೆ, ಅದನ್ನು ಆಲೋಚನೆ ಮಾಡು. ಅದು ಹೇಗಿದೆ? ಧ್ಯಾಯೇದ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ. ಅವನ ಹುಬ್ಬು ಒಂದು ಸಲ ಏರಿಸುವುದು, ಅವನ ಹುಬ್ಬೇರಿಸುವಿಕೆಯನ್ನು ಚತುರ್ಮುಖನೇ ಮೊದಲಾದ ದೇವತೆಗಳು ಎಷ್ಟು ಹೊತ್ತಿಗೆ ಹುಬ್ಬೇರಿಸಿ ನಮಗೆ ಆದೇಶಿಸ್ತಾನೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರಂತೆ. ದೊಡ್ಡ ಸ್ವಾಮಿಯ ಮುಂದೆ ಅನೇಕ ಅವನ ಅನುಯಾಯಿಗಳು ಸೇರಿಕೊಂಡಿರ್ತಾರೆ. ಈ ಸ್ವಾಮಿ ಏನಾದರೂ ನಮ್ಮ ಹತ್ರ ಕೆಲಸ ಹೇಳಲಿ ಅಂತ, ಅದು ಅವನ ಮೇಲೆ ಇರತಕ್ಕಂತಹ ಭಕ್ತಿ ಮತ್ತು ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು. ಹಾಗೆ ಈ ಭಗವಂತನ ಸುತ್ತ ಪದ್ಮಜಾದಿಗಳು, ಚತುರ್ಮುಖನೇ ಮೊದಲಾದವರು ಸೇರಿದ್ದಾರೆ. ಅವರು ಭಗವಂತನ ಒಂದು ಹುಬ್ಬಿನ ಸನ್ನೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ನನಗೊಂದು ಆದೇಶ ಮಾಡಲಿ ಕೆಲಸವನ್ನು. ಪದ್ಮಜಾದಿ ನಿರೀಕ್ಷಿತಂ ಭ್ರೂಭಂಗಂ. ಅಷ್ಟೇ ಅಲ್ಲ, ಅದು ಬರೀ ಆದೇಶಕ್ಕೋಸ್ಕರ ಮಾತ್ರ ಇರುವ ಹುಬ್ಬು ಅಂತ ನೀನು ಯೋಚಿಸಬೇಡ. ಅದು ಪಾರಮೇಷ್ಟ್ಯಾದಿ ಪದದಾಯಿ ವಿಮುಕ್ತಿದಂ. ಅವನು ಒಂದು ಹುಬ್ಬು ಏರಿಸಿದರೆ ಸಾಕು, ಬ್ರಹ್ಮಸ್ಥಾನದಲ್ಲಿ ಬೇಕಾದರೂ ಒಬ್ಬನನ್ನು ಕೂಡಿಸಬಲ್ಲ ಸಾಮರ್ಥ್ಯ ಆ ಹುಬ್ಬು ಏರಿಸುವಿಕೆಗೆ ಇದೆ. ಅಷ್ಟೇ ಅಲ್ಲ, ಇವನಿಗೆ ಮೋಕ್ಷ ಕೊಡಬೇಕು ಅಂತ ಅನಿಸಿದರೆ ಒಂದು ಹುಬ್ಬು ಏರಿಸಿದರೆ ಸಾಕು, ಮೋಕ್ಷ ಸಿಗುತ್ತೆ. ಅದೇ ಸ್ತೋತ್ರದಲ್ಲಿ ಮುಂದುವರಿಸಿಕೊಂಡು ಹೇಳ್ತಾರೆ, ಇದು ಇವಂದಲ್ಲ, ಇವನ ಪತ್ನಿಯಾದ ಲಕ್ಷ್ಮಿಗೆ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾಸಾ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅನ್ನುವ ಮುಂದಿನ ಒಂದು ಶ್ರೀಸ್ತುತಿಯಲ್ಲಿ ಆ ಲಕ್ಷ್ಮೀದೇವಿಯ ಹುಬ್ಬು ಏರಿಸುವಿಕೆಗೆ ಇಷ್ಟೆಲ್ಲ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಬಂದದ್ದು ಅಂತಹ ಅಜಿತನ ಮೂಲಕ, ಅಂತಹ ಅಜಿತನಿಗೆ ನಮ್ಮ ನಮಸ್ಕಾರ ಅನ್ನುವ ರೀತಿಯ ಸುಂದರವಾದ ಕಾವ್ಯಾತ್ಮಕವಾದ ಸ್ತೋತ್ರ ಗ್ರಥನ. ಅದು ದ್ವಾದಶ ಸ್ತೋತ್ರ. ಇಂತಹ ಅನೇಕ ಯಮಕ ಭಾರತ ಅಂತೂ ಶ್ಲೋಕ ಹೇಳಿದ ಮೇಲೆ ಒಂದು ವ್ಯಾಖ್ಯಾನ ಮಾಡಲೇಬೇಕು. ಯಮಕ ಯಾವತ್ತೂ ಹಾಗೆ ಅಲ್ವಾ? ಯಮಕ ಅಂತೇಳಿದರೆ 3 ಅಕ್ಷರ ಆದರೂ, ಕನಿಷ್ಠ 3 ಅಕ್ಷರ ಆದರೂ ಜೊತೆಗೆ ಪ್ರತಿಪಾದದಲ್ಲೂ ಬರಬೇಕು. ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೇ ಸರ್ವದಾ ಅಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಅಂತ. ಹೀಗೆ ಜೊತೆಗೆ 3 ಅಕ್ಷರವಾದರೂ ಸೇರಿದರೆ ಮಾತ್ರ ಅದಕ್ಕೆ ಯಮಕ ಅಂತ ಹೆಸರು. ಇದೊಂದು ಶಬ್ದಾಲಂಕಾರ. ಅಲ್ಲಿ ಬೇರೆ ರೀತಿಯ ಪದಚ್ಛೇದಗಳಿಂದ, ಹೊಸ ಅರ್ಥಗಳಿಂದ ಒಂದು ಶ್ಲೋಕಕ್ಕೆ 2-3 ಅರ್ಥಗಳನ್ನು ಕೊಡುವ ಸಾಮರ್ಥ್ಯ ಯಮಕದಲ್ಲಿ ಬರುತ್ತೆ. ಆ ರೀತಿಯ ಶ್ಲೋಕಗಳನ್ನು ರಚಿಸಿದಂತಹ ಒಂದು ಮಹಾಭಾರತದ ಕಥಾನಕದ ಸಂಗ್ರಹ ಅದು ಯಮಕ ಭಾರತ ಅನ್ನುವ ಗ್ರಂಥ. ಅದನ್ನು ಇಲ್ಲಿ ವಿವರಿಸುವುದಕ್ಕೆ ನಾನು ಹೋಗುವುದಿಲ್ಲ. ಸ್ವಲ್ಪ ಸರಳ ಸಾಹಿತ್ಯಕ್ಕೆ ಬರುವ ಅಂತ, ಬಹಳ ಕ್ಲಿಷ್ಟ ಸಾಹಿತ್ಯ ಬೇಡ. ಈ ಯಮಕ ಅಲಂಕಾರದಿಂದಲೇ ಇನ್ನೂ ಕ್ಲಿಷ್ಟವಾದ ಗ್ರಂಥವನ್ನು, ಒಂದು ಸುಭದ್ರಾ ಪರಿಣಯ ಅಂತ ಗ್ರಂಥ, ನಾರಾಯಣ ಪಂಡಿತಾಚಾರ್ಯ ಅಂತಕ್ಕಂತಹ ವಿದ್ವಾಂಸರು ರಚಿಸಿರ್ತಕ್ಕಂಥದ್ದು.
ಪೂರ್ತಿ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ 4 ಸರ್ಗಗಳಲ್ಲಿ ಯಮಕದ ಶ್ಲೋಕಗಳೇ, ಯಮಕ ಬಿಟ್ಟು ಒಂದೇ ಒಂದು ಶ್ಲೋಕ ಇಲ್ಲ. ಅಂತಹ ಒಂದು ವಿಶಿಷ್ಟ ಗ್ರಂಥವನ್ನು ರಚಿಸಿಕೊಟ್ಟಿದ್ದಾರೆ. ಉಷಾಹರಣ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ಯಮಕವನ್ನು ಅಲ್ಲಲ್ಲಿ ಬಳಸಿದ್ದಾರೆ, ಆದರೆ ಸರಳ ಸುಂದರವಾದ ಪಾಂಚಾಲಿ ಶೈಲಿಯಲ್ಲಿ ರಚಿತವಾಗಿರತಕ್ಕಂತಹ ಗ್ರಂಥ ಅದು. ಅದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತ ಒಂದು ಘನ ವಿದ್ವಾಂಸರು ರಚಿಸಿದ್ದಾರೆ. ಬಹಳ ಸುಂದರ. ಅದನ್ನು ಓದಲಿಕ್ಕೆ ಹಿಡಿದ್ರೆ ನಿಲ್ಲಿಸಲಿಕ್ಕೆ ಮನಸ್ಸು ಬರುವುದಿಲ್ಲ. ಉಷಾಹರಣ ಕಥೆಯೂ ಕೂಡ ಅಷ್ಟೇ ಸುಂದರ ಅಲ್ವಾ. ಒಂದು ವಿಷಯನ್ನು ಅನಿರುದ್ಧ ಅಪಹರಿಸಿದ ಅಂತ, ಶಂಬರಾಸುರಾದಿಗಳ ಕಥೆಯೆಲ್ಲ ಬರಬೇಕು ಅದರಲ್ಲಿ. ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ, ಅವನು ಬಾಣಾಸುರನ ಮಗಳಾಗಿರ್ತಕ್ಕಂತಹ ಉಷೆಯನ್ನು ಅಪಹರಿಸ್ತಕ್ಕಂಥದ್ದು ಮೂಲಭೂತವಾದ ವಿಷಯ. ಆ ವಿಷಯದಲ್ಲಿ ಮದುವೆಯಲ್ಲಿ ಏನೇನು ಪ್ರಕ್ರಿಯೆಗಳು ನಡೆಯುತ್ತೆ, ಯಾಕೆ ನಡೆಯುತ್ತೆ, ಅದನ್ನೆಲ್ಲ ವಿವರಿಸುವ ಬಹಳ ಸುಂದರವಾದ ಒಂದು ಕಾವ್ಯ ಉಷಾಹರಣ ಅಂತಕ್ಕಂತಹ ಕಾವ್ಯ. ಆ ಕಾವ್ಯದ ಪ್ರಾರಂಭದಲ್ಲಿ ಅವರನ್ನು ಹೇಳಿಕೊಳ್ಳುವ ಮಾತು ಬಹಳ ಮನನೀಯ. ಅವರು ಹೇಳ್ತಾರೆ, ಅನೇಕ ಪಂಡಿತರು, ಕಾವ್ಯ ಪಂಡಿತರು, ನಾನು ಗೌಡಿ ರೀತಿಯಲ್ಲಿ, ಗೌಡೀಯ ಅಂತ ಒಂದು ರೀತಿ, ಈ ಕಾವ್ಯವನ್ನು ರಚಿಸುವಲ್ಲಿ ಶಬ್ದಗಳನ್ನು ಪೋಣಿಸುವಾಗ ಒಂದು ರೀತಿಯನ್ನು ಅನುಸರಿಸಿ ಪೋಣಿಸುವಂಥದ್ದಿದೆ. ಅದರಲ್ಲಿ ಪ್ರಧಾನವಾದ ರೀತಿಗಳು 3 ಉಂಟು, ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಒಂದು ಪಾಂಚಾಲಿ, ವೈದರ್ಭಿ, ಗೌಡೀಯ ಅಂತ 3 ರೀತಿಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಹೆಚ್ಚು ಎಲ್ರಿಗೂ ಬಹಳ ಖುಷಿ ಕೊಡ್ತಕ್ಕಂತಹ ರೀತಿ ಅಂತ ಹೇಳಿದರೆ ಪಾಂಚಾಲಿ ರೀತಿ. ವೈದರ್ಭಿ ರೀತಿ ಸ್ವಲ್ಪ ಗಹನ ಗಂಭೀರವಾದ ವಿಷಯಗಳನ್ನು ನಿರೂಪಿಸುವಾಗ ಬಳಸಬೇಕಾದಂತಹ ರೀತಿ. ಗೌಡೀಯ ಅನ್ನುವ ರೀತಿ ಬಹಳ ಕ್ಲಿಷ್ಟ, ಕೇಳಿದಾಗಲೇ ಒಂದು ತಲೆಗೆ ಪಟಪಟ ಅಂತ ಹೊಡೆದ ಹಾಗೆ ಆಗುತ್ತೆ. ಇದೇ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿ ಅಂತ ಒಂದು ಗ್ರಂಥ ರಚಿಸಿದ್ದಾರೆ. ಅದನ್ನು ಕೇಳಿದಾಗಲೇ ಏನೋ ಪಟಪಟ ಪಟಪಟ ಅಂತ ಕೇಳಿದ ಹಾಗೆ ಆಗುತ್ತೆ. ಒಂದು ಉತ್ತಪ್ತ ತುತ್ಕಡತ್ತಿಟ್ ಪ್ರಕಟಕಟಕಟಧ್ವಾನ ಸಂಘಟ್ಟನೋದ್ಯ ಅಂತ ಮಹಾಪ್ರಾಣಗಳು, ಠಕಾರಗಳು, ಈ ಕರ್ಕಶ ವರ್ಣಗಳು ಹೆಚ್ಚು ಹೆಚ್ಚು ಸೇರಿ ಬರ್ತಕ್ಕಂತಹ ಒಂದು ಕಾವ್ಯ ಸಮುದಾಯ. ಅಂಥದ್ದನ್ನು ಗೌಡೀಯ ರೀತಿ ಅಂತ ಕರೀತಾರೆ. ಆ ರೀತಿ ಶಬ್ದಗಳನ್ನು ಜೋಡಿಸಿಕೊಂಡು ನಡೆಸತಕ್ಕಂಥದ್ದನ್ನು ಇಲ್ಲಿ ಇವರು ಹೇಳ್ತಾರೆ ಪ್ರಾರಂಭದಲ್ಲಿ, ನಾನು ಕಾವ್ಯ ರಚಿಸಲಿಕ್ಕೇನು ಹೊರಟಿದ್ದೇನೆ, ಆದರೆ ಪಂಡಿತರುಗಳೆಲ್ಲ ಗೌಡೀಯ ರೀತಿಯಲ್ಲೇ ನಡೆಸ್ತಾರೆ ಕೆಲವರು ಕಾವ್ಯವನ್ನು. ಕೆಲವರು ಅವರಿಗೆ ವೈದರ್ಭಾನ ಮಾರ್ಗಾನುಗತಾಃ ಕವೀಂದ್ರಾಹ ಅವರು ಶುರು ಮಾಡೋದು. ವೈದರ್ಭ ಮಾರ್ಗಾನುಗತಾಃ ಕವೀಂದ್ರಾಹ ಕೇಚಿತ್ ಪರೇ ಗೌಡವ ಪಥಪ್ರವೀಣಾಹ. ಮತ್ತು ಉಳಿದವರು ಗೌಡಿ ಮಾರ್ಗದಲ್ಲಿ ಸಾಗಿದ್ದಾರೆ. ಎಲ್ಲ ಶ್ಲೋಕಗಳು ಗೌಡಿ ಪದ್ಧತಿಯಲ್ಲೇ ಇರುತ್ತೆ. ಪ್ರಾಯೇಣ ತೇಷಾಂ ಅನುವೃತ್ಯ ಭಾವಾತ್ ದ್ವಯಾನಭಿಜ್ಞ ಅಪಥೇನ ಯಾಮಿ. ಇವರು ಹೇಳ್ತಾರೆ, ನನಗೆ ಗೌಡಿ ರೀತಿಯೂ ಹೆಚ್ಚು ಪರಿಚಯ ಇಲ್ಲ, ಈ ಕಡೆಯಿಂದ ವೈದರ್ಭಿ ರೀತಿಯೂ ಹೆಚ್ಚು ಪರಿಚಯ ಇಲ್ಲ, ಮಧ್ಯದಲ್ಲಿರುವ ಪಾಂಚಾಲಿ ರೀತಿಯೂ ಹೆಚ್ಚು ಪರಿಚಯ ಇಲ್ಲ. ಆದ್ದರಿಂದ ಅದೆಲ್ಲ ಗೊತ್ತಿಲ್ಲದೆ ಇರುವವ ನಾನು ಯಾವ ಮಾರ್ಗ ಸಿಕ್ಕಿತೋ ಆ ಮಾರ್ಗದಲ್ಲಿ ಹೋಗ್ತಾ ಇರ್ತೇನೆ. ಇದು ಗ್ರಂಥದ ಪ್ರಾರಂಭದಲ್ಲಿ ಮಾಡುವ ಒಂದು ವಿಶಿಷ್ಟವಾದ ಪ್ರತಿಜ್ಞೆ. ಸಾಮಾನ್ಯವಾಗಿ ಅಲಂಕಾರ ಶಾಸ್ತ್ರವನ್ನು ಮೀರಿ ನಾನು ಗ್ರಂಥ ರಚಿಸ್ತೇನೆ ಅಂತೇಳಿ ಒಂದು ಕಾವ್ಯದಲ್ಲಿ ಪ್ರತಿಜ್ಞೆ ಮಾಡುವಂಥದ್ದು ಇರಲಿಕ್ಕಿಲ್ಲ. ಇವರೊಂದು ವಿಶಿಷ್ಟ ಪ್ರತಿಜ್ಞೆ ಮಾಡ್ತಾರೆ, ನನಗೆ ಆ ರೀತಿಯೂ ಗೊತ್ತಿಲ್ಲ, ಈ ರೀತಿಯೂ ಗೊತ್ತಿಲ್ಲ, ಒಂದು ರೀತಿ ಇಲ್ಲದ ರೀತಿಯಲ್ಲಿ ನಾನೊಂದು ಕಾವ್ಯವನ್ನು ರಚಿಸುವುದಕ್ಕೆ ಪ್ರಾರಂಭ ಮಾಡ್ತೇನೆ ಅಂತ ಈ ರೀತಿಯ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಆದರೆ ಹೀಗೆ ಸಂಕಲ್ಪ ಮಾಡಿದವರು ಮುಂದಕ್ಕೆ ಕಾವ್ಯ ಮುಂದುವರಿಸ್ತಾರಲ್ವ, ಇಡೀ ಕಾವ್ಯ ಪಾಂಚಾಲಿ ಶೈಲಿಯಲ್ಲಿ ಉಂಟು. ಅಂದರೆ ಪಟಪಟ ಪಟಪಟ ಇಲ್ಲ ಅಂತ ಅರ್ಥ, ತಟಪಟಗಳು ಇಲ್ಲದ ಬಹಳ ಸುಂದರವಾಗಿ ಆ ಶಬ್ದಗಳನ್ನು ಕೇಳ್ತಾ ಇರಬೇಕು ಅನಿಸುವ ಲಾಲಿತ್ಯದ ಸುಂದರ ರೀತಿಯನ್ನು ಅನಿಸಿದ್ದಾರೆ. ಮಧುರ ಸುಕುಮಾರಾಚ ರೀತಿ ಪಾಂಚಾಲಿ ಅಂತ ಅದರ ಒಂದೊಂದಕ್ಕೆ ಒಂದೊಂದು ಲಕ್ಷಣ ಇದೆ. ಅಂತಹ ಲಕ್ಷಣ ವಿಶಿಷ್ಟವಾದ ರೀತಿಯನ್ನು ಅನುಸರಿಸ್ತಾರೆ. ಹಾಗಾದಾಗ ಈ ಶ್ಲೋಕ ನಮಗೆ ಇನ್ನೊಂದು ಸಲ ಹೊಸ ಅರ್ಥ ಕೊಡುತ್ತೆ. ಇವರು ಅಪಥೇನ ಯಾಮಿ ಅಂತ ಒಂದು ಆಲಂಕಾರಿಕವಾಗಿ ಹೇಳಿದ್ದಾರೆ. ಅವರು 3 ರೀತಿಯನ್ನು ಉಲ್ಲೇಖ ಮಾಡಲಿಲ್ಲ ಶ್ಲೋಕದಲ್ಲಿ. ಕೆಲವರು ಗೌಡಿ ರೀತಿಯಲ್ಲಿ ಸಾಗಿದ್ದಾರೆ, ಕೆಲವರು ವೈದರ್ಭಿ ರೀತಿಯಲ್ಲಿ ಸಾಗಿದ್ದಾರೆ, ನನಗೆ ಅವೆರಡೂ ಗೊತ್ತಿಲ್ಲ ಅಂತ ಹೇಳಿದರು. ಪ್ರಾಯೇಣ ತೇಷಾಂ ಅನುವೃತ್ಯ ಭಾವಾತ್. ಇದಕ್ಕೆ ಒಂದರ್ಥ ಆಗುವುದೇನು, ಅದನ್ನೆಲ್ಲ ನಾನು ಅನುವೃತ್ತಿ ಮಾಡಲಿಲ್ಲ, ಅಂದರೆ ಅವರನ್ನು ಅನುಸರಿಸಿ ಅವರ ಹತ್ರ ಪಾಠ ಕೇಳಲಿಲ್ಲ ನಾನು, ಆದ್ದರಿಂದ ನಾನು ಅಪಥೇನ ಯಾಮಿ ಸಿಕ್ಕಿದ ಮಾರ್ಗದಲ್ಲಿ ಹೋಗ್ತೇನೆ ಅನ್ನೋ ಒಂದು ಭಾವ ಸಿಗುತ್ತೆ. ತೇಷಾಂ ಅನುವೃತ್ಯ ಭಾವಾತ್ ಅಂದರೆ ನನ್ನ ಮುಂದಿನ ಗ್ರಂಥದಲ್ಲಿ ಅದರಲ್ಲಿ ಗೌಡಿ ರೀತಿಯಾಗಲಿ ವೈದರ್ಭಿ ರೀತಿಯಾಗಲಿ ಹೆಚ್ಚು ಅನುವೃತ್ತಿ ಇಲ್ಲ, ಅದನ್ನು ಅನುಸರಿಸಿಕೊಂಡು ನಾನು ಹೋಗಲಿಲ್ಲ, ಆದ್ದರಿಂದ ಅಪಥೇನ ಯಾಮಿ ಇನ್ನು ಮಧ್ಯದ್ದು ಇನ್ನೊಂದು ಮಾರ್ಗ ಉಂಟಲ್ಲ ಅದರಲ್ಲಿ ಹೋಗ್ತೇನೆ, ಅಂದರೆ ಪಾಂಚಾಲಿ ಶೈಲಿಯಲ್ಲಿ ನಾನು ಹೋಗ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅದೇ ಶೈಲಿಯಲ್ಲಿ ಬಹಳ ಮನಸ್ಸಿಗೆ ನಾಟುವ ರೀತಿಯ ಶ್ಲೋಕಗಳನ್ನು ಅವರು ಮಂಗಳಾಚರಣೆ ಮಾಡ್ತಾರೆ. ನೋಡಿ ಎಷ್ಟು ಚಂದ. ಲಕ್ಷ್ಮೀ ಲಾವಣ್ಯ ಪೀಯೂಷ ಪಾನಪಾತ್ರಾಯಿತೆ ಕ್ಷಣ ಸನೀರ ನೀರದಶ್ಯಾಮ ಪಾತುವೋ ಭಗವಾನ್ ಹರಿಹಿ. ಇಲ್ಲಿ ಹರಿ ಅನ್ನುವ ರಾ ಅನ್ನುವ ಒಂದು ಕರ್ಕಶ ಅಕ್ಷರ ಬಿಟ್ಟರೆ ಒಂದೇ ಒಂದು ಕರ್ಕಶ ಅಕ್ಷರಗಳಿಲ್ಲ.
ಆ ರಾ ಅನ್ನುವುದು ಕರ್ಕಶ, ಆದರೆ ಹರಿ ಅನ್ನುವಲ್ಲಿ ಹಾದ ಜೊತೆಗೆ ಸೇರಿದಾಗ ಬಹಳ ಸುಂದರ ಅಂತ. ಆ ಸುಂದರ ಅನ್ನುವಲ್ಲೇ ರಾ ಇದೆ. ಒಂದು ಕರ್ಕಶ ಅಂತ ಹೇಳಿದ ಕೂಡಲೇ ಏನೋ ಬಹಳ ಕಟುವಾದ ಶಬ್ದ ಅಂತ ಯೋಚನೆ ಮಾಡಬೇಕು ಅಂತಿಲ್ಲ. ರಾ ಅನ್ನುವುದು ಕೆಲವುದರ ಜೊತೆಗೆ ಸೇರಿದಾಗ ಬಹಳ ಸುಂದರ. ಹರ ಅಂದಾಗ ಆ ರಾ ಕೇಳಲಿಕ್ಕೆ ಬಹಳ ಚಂದ. ಹಾ ಅನ್ನುವ ಮಹಾಪ್ರಾಣ ಬಂತಲ್ವ, ಮಹಾಪ್ರಾಣದ ಪಕ್ಕದಲ್ಲಿ ರಾ ಬಂದಾಗ ಅದು ಕೂಡ ಕರ್ಕಶ ಆಗುವುದಿಲ್ಲ, ಮಧುರವಾಗುತ್ತೆ ಅಂತ. ಮಧುರಂ ಮಧುರಾಕ್ಷರವಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಆದ್ದರಿಂದ ಹರಿಹಿ ಅನ್ನುವಲ್ಲಿ ಒಂದು ರಾ ಬಿಟ್ಟರೆ ಉಳಿದದ್ದು ಲಕ್ಷ್ಮೀ ಲಾವಣ್ಯ ಪೀಯೂಷ ಪಾನಪಾತ್ರಾಯಿತೇ ಕ್ಷಣ. ಆ ಭಗವಂತನನ್ನು ಹೀಗೆ ಆಲೋಚನೆ ಮಾಡೋಣ, ಅವ ನಮ್ಮನ್ನೆಲ್ಲ ರಕ್ಷಿಸಲಿ. ಎಂಥ ಭಗವಂತ? ಭಗವಂತ ಒಂದು ವಯ್ಯಾರದಿಂದ ಮಲ್ಕೊಂಡಿದ್ದಾನೆ. ಭಗವಂತ ಮಲ್ಕೊಳ್ಳುವುದೇ ಒಂದು ವಯ್ಯಾರ. ಆ ರೀತಿ ನಮಗೆಲ್ಲ ಮಲ್ಕೊಂಡ್ರೆ ಕೈ ನೋವು ಬರುತ್ತೆ. ಆ ಶ್ರೀರಂಗಶಾಹಿ ಅವನ ಮಲಗುವಿಕೆಯೇ ಒಂದು ಚಂದ. ಆ ಭಗವಂತ ನಿಂತಾಗಲೂ ಕೂಡ ಸ್ವಲ್ಪ ವಯ್ಯಾರವೇ. ಅವನನ್ನು ತ್ರಿಭಂಗಿ ಮಧುರಾಕೃತಿ ಅಂತ ವರ್ಣನೆ ಮಾಡ್ತಾರೆ ಕೃಷ್ಣ ಸ್ವರೂಪದಲ್ಲಿ. ಅದು 3 ಭಂಗಿ, ಒಂದು ಸಲ ಅಡ್ಡ ಹೋಗಿ ಮತ್ತೊಂದು ಸಲ ಅಡ್ಡ ಹೋಗಿ ನಿಲ್ಲಬೇಕು, ಆ ಕಾಲು ಅಡ್ಡ ಬಂದು ನಿಲ್ಲಬೇಕು ಕತ್ತರಿಯಾಗಿ. ಹಾಗೆ ನಿಂತಾಗ ಅದೊಂದು ತ್ರಿಭಂಗಿ ಮಧುರವಾದ ಆಕೃತಿ ಆಗುತ್ತೆ. ಅದೇ ರೀತಿಯಲ್ಲಿ ಆತ ತ್ರಿಭಂಗಿಯಾಗಿಯೇ ಮಲ್ಕೊಂಡಿರ್ತಾನೆ. ಆ ಮಲ್ಕೊಂಡ ಭಗವಂತನ ಪಾದದ ಸನಿಹದಲ್ಲಿ ಲಕ್ಷ್ಮೀದೇವಿ ಪಾದ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ಆ ಲಕ್ಷ್ಮೀದೇವಿಯ ಸೌಂದರ್ಯ ಅದೆಷ್ಟು ಚಂದ! ಅಂತಹ ಲಕ್ಷ್ಮಿಯ ಲಾವಣ್ಯ ಅನ್ನುವುದಕ್ಕೆ ಅಲಂಕಾರ ಶಾಸ್ತ್ರದವರೇ ವ್ಯಾಖ್ಯಾನ ಬರೆದು ಸುಮಾರು 25-30 ಶ್ಲೋಕ ಬರೆದಿದ್ದಾರೆ. ಲಾವಣ್ಯ ಶಬ್ದಕ್ಕೆ ಅರ್ಥ ನಮಗೆ ಅರ್ಥ ಆಗೋದು ಉಪ್ಪು ಜಾಸ್ತಿ ಆದರೆ ಲಾವಣ್ಯ ಅಂತ ನಮಗೆ ಅರ್ಥ ಆಗೋದು. ಲವಣ ಅಂದರೆ ಉಪ್ಪು, ಲಾವಣ್ಯ ಅಂತೇಳಿದರೆ ಏನೋ ಸಿಕ್ಕಾಬಟ್ಟೆ ಉಪ್ಪಾಗಿದೆ ಅಂತ ನಾವು ಅಡಿಗೆಯಲ್ಲಿ ಆಲೋಚನೆ ಮಾಡುವ ಶಬ್ದ ಅದು. ಲಾವಣ್ಯ ಅಂದರೆ ಏನು? ಸುಮ್ಮನೆ ಏನು ಲಾವಣ್ಯ ಅಂತ ಹೇಳ್ತೇವೆ ಹೊರತು ನಿಜವಾಗಿ ಏನು ತೋರಿಸಿ ಅಂತ ಹೇಳಿದರೆ ತೋರಿಸುವುದೇನು? ಲಾವಣ್ಯ ಇದೆ. ಮೂಗು ತೋರಿಸಿದರೆ ಲಾವಣ್ಯವೋ, ಕಣ್ಣು ತೋರಿಸಿದರೆ ಲಾವಣ್ಯವೋ, ಕಿವಿಯೋ, ಕಾಲೋ, ನಡಿಗೆಯೋ ಏನು ಅದು ಗೊತ್ತಾಗೋದಿಲ್ಲ. ಇವನು ಧ್ವನಿ ಶಾಸ್ತ್ರದಲ್ಲಂತೂ ಆನಂದವರ್ಧನ ವಿಭಾತಿ ಲಾವಣ್ಯ ವಿವಾಂಗನಾಸು, ಧ್ವನಿ ಅನ್ನುವುದು ಅದು ಸ್ತ್ರೀಯರಲ್ಲಿ ಹಾಗೋ ಹೀಗೋ ಅಂತ ತೋರಿಸಲಿಕ್ಕೆ ಬರುವುದಿಲ್ಲ. ಆದರೂ ಇದೆ ಅಲ್ವಾ, ಹಾಗೆ ಕಾವ್ಯದಲ್ಲಿ ಧ್ವನಿ ಇರುತ್ತೆ ಅಂತ ಧ್ವನಿಗೆ ಲಾವಣ್ಯವನ್ನು ದೃಷ್ಟಾಂತ ಕೊಟ್ಟ. ಆಮೇಲೆ ಉಳಿದವರು 25 ಪುಟ ಬರೆದ್ರು. ಲಾವಣ್ಯ ಅಂದರೆ ಏನು ತೀರ್ಮಾನ ಆಗದೆ, ಧ್ವನಿ ತೀರ್ಮಾನ ಆಗದೆ ಇರುವ ಸ್ಥಿತಿ ಬಂತು ಅಲ್ಲಿ. ಲಾವಣ್ಯದ ಹಾಗೆ ಧ್ವನಿ ಅಂದರು. ಲಾವಣ್ಯ ಅಂದರೆ ಏನು ಅಂತ ವಿಮರ್ಶೆ ಮಾಡಿದರು. ಕೊನೆಗೆ ಸಾಮಾನ್ಯ ಒಂದು ಹೀಗೆ ತೀರ್ಮಾನ ಮಾಡುವ, ಮುಕ್ತಾಫಲ ಮುತ್ತು, ಒಳ್ಳೆ ಮುತ್ತಿಗೆ ಸೂರ್ಯನ ಬೆಳಕು ಬಿದ್ದಾಗ ಅದು ಫಳ ಫಳ ಆ ಕಡೆ ಈ ಕಡೆ ಹೋದಾಗೆ ಬೆಳಕು ಕಾಣಿಸುತ್ತೆ. ಅದೇನು ಹೋಗ್ತಾ ಇರುತ್ತಾ? ಇಲ್ಲ, ಆದರೂ ಹಾಗೆ ಕಾಣಿಸುತ್ತಲ್ವ. ಅದನ್ನೇ ಸ್ತ್ರೀಯರಲ್ಲಿರುವ ಒಂದು ಧರ್ಮ ವಿಶೇಷವನ್ನು ಲಾವಣ್ಯ ಅಂತ ಕರೆಯುವ ಅಂತ. ಕೊನೆಗೂ ಬಾಯಿ ಬಿಟ್ಟು ಹೇಳಲಿಲ್ಲ, ಅದೇನೋ ಕಾಣಿಸುತ್ತಲ್ವ ಹಾಗಿದ್ದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಲಾವಣ್ಯ ಶಬ್ದದ ವಿಮರ್ಶೆಯನ್ನು ನಿಲ್ಲಿಸಿದರು. ಅಂತಹ ಲಾವಣ್ಯದ ಪೂರ್ಣ ಸ್ವರೂಪವನ್ನು ಕಾಣಬೇಕಾದದ್ದು ಲಕ್ಷ್ಮಿಯಲ್ಲಿ. ಆ ಲಾವಣ್ಯ ಪೀಯೂಷ ಅದೊಂದು ಅಮೃತ. ಆ ಅಮೃತವನ್ನು ಕುಡಿಲಿಕ್ಕೋಸ್ಕರ ಹಿಡಿದ ಪಾತ್ರೆಯ ಹಾಗಿರುವ ಕಣ್ಣು ಆ ಭಗವಂತನದ್ದು ಅಂತ. ಅದು ಪೀಯೂಷ ಪಾನ ಪಾತ್ರಾಯಿತ ಈಕ್ಷಣ. ಆ ಲಕ್ಷ್ಮೀ ಲಾವಣ್ಯ ಪೀಯೂಷವನ್ನು ಕುಡಿಯುವುದಕ್ಕೆ ಹಿಡಿದ ಪಾತ್ರೆಯ ಹಾಗಿರುವ ಆ ಕಣ್ಣುಗಳುಳ್ಳ ಆ ಭಗವಂತ ಸನೀರ ನೀರದ ಶ್ಯಾಮ. ಬರಿಯ ಮೇಘಶ್ಯಾಮ ಅಲ್ಲ, ಅದು ನೀರದ, ನೀರನ್ನು ಕೊಡುವ ಮೇಘ ಅಂದ್ರೇ ನೀರುಂಟು ಅಂತ ಅರ್ಥ ಆಗುತ್ತೆ. ಆದರೂ ನೀರದ ಅನ್ನೋದನ್ನು ನಾವು ರೂಢಿಯಲ್ಲಿ ನೀರು ಕೊಡಬೇಕು ಅಂತಿಲ್ಲ. ಬಿಳಿಯಾಗಿ ಹಾರುವ ಮೋಡವನ್ನು ಕೂಡ ನಾವು ಹೇಳುವುದು ಅದು ನೀರದ ಅಂತಲೇ ಕರೆಯೋದು, ವಾರಿದ ನೀರದ ಅಂತಲೇ ಕರೆಯೋದು. ಅದಕ್ಕೋಸ್ಕರ ಸನೀರ ನೀರದ ಶ್ಯಾಮ, ನೀರಿನಿಂದ ಕೂಡಿರತಕ್ಕಂತಹ ಮೇಘದ ಹಾಗೆ ಕಪ್ಪಾದವ ಅಂತ. ಅಂದರೆ ನೀರಿನಿಂದ ತುಂಬಿದಾಗ ಇರುವ ಕಪ್ಪು ನೀರು ತುಂಬದೇ ಇದ್ದಾಗ ಇರುವುದಿಲ್ಲ, ಅದು ಬಿಳಿಯಾಗಿರುತ್ತೆ. ಆ ದೃಷ್ಟಿಯಿಂದ ಸನೀರ ನೀರದ ಶ್ಯಾಮನಾದಂತಹ ಆ ಭಗವಾನ್ ಹರಿ ಅನ್ನೋ ಶಬ್ದದಿಂದಲೇ ನಿರ್ವಿಘ್ನತಾಪ್ರದ ಅಂತ ಶಬ್ದಾರ್ಥವನ್ನು ರೂಢಿಸಿದರು. ಹರತ್ಯನಿಷ್ಟಂ ಇತಿ ಹರಿ ಅನ್ನುವ ಶಬ್ದದ ಅರ್ಥವೇ ಅನಿಷ್ಟಗಳನ್ನೆಲ್ಲ ದೂರ ಮಾಡುವವ ಅಂತ. ಅನಿಷ್ಟಹಾರಕನಾದ ಹರಿ ನಮ್ಮನ್ನು ಮುಂದಿನ ಗ್ರಂಥದಲ್ಲಿ ನಿರ್ವಿಘ್ನತೆಯನ್ನು ಅನಿಷ್ಟಹರಣವನ್ನು ಮಾಡಿ ನಮ್ಮೆಲ್ಲರನ್ನು ಪೊರೆಯಲಿ ಅನ್ನುವ ಸ್ತೋತ್ರದ ಮೂಲಕ ವಿಶಿಷ್ಟ ಪಾಂಚಾಲಿ ಶೈಲಿಯ ಶ್ಲೋಕದ ಮೂಲಕವಾಗಿಯೇ ಕಾವ್ಯವನ್ನು ಪ್ರಾರಂಭಿಸಿ ಇದೇ ರೀತಿಯ ಲಾವಣ್ಯದ ಮಾತುಗಳನ್ನು ಆಡಿಕೊಂಡೇ ಕಾವ್ಯವನ್ನು ಮುಂದುವರಿಸಿದ್ದಾರೆ. ಅದನ್ನು ಉಷಾಹರಣ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿಸಲ್ಪಟ್ಟ ಒಂದು ಸುಂದರವಾದ ಕಾವ್ಯ. ಬರೀ 9 ಸರ್ಗಗಳ ಕಾವ್ಯ ಅದು. ಇನ್ನೊಂದು ಈ ಕವಿ ಸಾಮ್ರಾಜ್ಯದಲ್ಲಿ ಬಹಳ ಎತ್ತರದಲ್ಲಿ ಕಾಣಸಿಗತಕ್ಕಂಥವರು ಅಂದರೆ ಶ್ರೀಮದ್ ವಾದಿರಾಜತೀರ್ಥರು. ವಾದಿರಾಜತೀರ್ಥರು ಉಡುಪಿಯ ಅಷ್ಟಮಠಗಳಲ್ಲಿ ಇವತ್ತು ಸೋದೆ ಮಠ ಅಂತ ಪ್ರಸಿದ್ಧವಾಗಿರತಕ್ಕಂತಹ ಮಠದಲ್ಲಿ ಇವತ್ತಿಗೆ ಸುಮಾರು 450 ವರ್ಷಗಳ ಹಿಂದೆ 120 ವರ್ಷಗಳ ದೀರ್ಘಕಾಲಕ ಜೀವನವನ್ನು ನಡೆಸಿ ಉಡುಪಿಯ ಅನೇಕ ವಿಷಯಗಳಲ್ಲಿ ವ್ಯವಸ್ಥೆಗಳನ್ನು ತಂದು ಒಂದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕ್ರಾಂತಿಯನ್ನು ಹಬ್ಬಿಸಿರತಕ್ಕಂತಹ ಯತಿವರಿಯರು ಶ್ರೀಮದ್ ವಾದಿರಾಜತೀರ್ಥರು. ಅವರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಇವತ್ತು ಲೆಕ್ಕ ಹಾಕಿ ನೋಡುವುದಾದರೆ
ಇವತ್ತು ಪ್ರಿಂಟ್ ಆದ ಗ್ರಂಥಗಳೇ ಸುಮಾರು 38 ಗ್ರಂಥಗಳುಂಟು. 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ರಚಿಸಿರ್ತಕ್ಕಂಥವರು. ಅದರಲ್ಲಿ ಚಿಕ್ಕ ಚಿಕ್ಕ ಸ್ತೋತ್ರಗಳು ಕೂಡ ಸೇರಿಕೊಳ್ತವೆ. ಅಂಥಲ್ಲಿ ಅವರು ತಮ್ಮ ಕಾವ್ಯಗಳನ್ನು ಹೆಚ್ಚು ವಿನಿಯೋಗಿಸಿದ್ದು ಶಾಸ್ತ್ರೀಯ ಪ್ರಮೇಯಗಳನ್ನು ಸಾಮಾನ್ಯರ ಮನಸ್ಸಿಗೂ ಕಾವ್ಯ ಮಾತುಗಳ ಮೂಲಕ ತುಂಬಿಸುವುದಕ್ಕೋಸ್ಕರ. ಅಂಥಲ್ಲಿ ಒಂದು 5000 ಶ್ಲೋಕಗಳಷ್ಟು ವಿಸ್ತಾರವಾದ ಒಂದು ಗ್ರಂಥರಾಶಿ ಇದೆ. ಅದನ್ನು ಯುಕ್ತಿಮಲ್ಲಿಕಾ ಅಂತ ಕರೀತೇವೆ. ಯುಕ್ತಿಮಲ್ಲಿಕಾ ಅನ್ನೋದು ಒಂದು ಅದ್ಭುತ ಕಾವ್ಯ. ಅದರಲ್ಲಿ ಅದು ಸಾಮಾನ್ಯ ವೇದಿಕೆಗಳಲ್ಲಿ ಹೆಚ್ಚು ನಿರೂಪಣೀಯ ಆಗುವುದಿಲ್ಲ. ಯಾಕೆ ಅಂತೇಳಿದರೆ ಅಲ್ಲಿ ವಾಕ್ಯಾರ್ಥ ಕೋಲಾಹಲಗಳು ಜಾಸ್ತಿ. ತತ್ವಮಸಿ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಸುಮಾರು 220 ಶ್ಲೋಕಗಳು ತತ್ವಮಸಿಯ ಬಗ್ಗೆ ಹಾರಾಡ್ತವೆ. ತತ್ವಮಸಿ ಅನ್ನುವುದಕ್ಕೆ ಹಾಗರ್ಥವೋ ಹೀಗರ್ಥವೋ ಅನ್ನೋ ವಿಮರ್ಶೆ. ಅಲ್ಲಿ ಎಲ್ಲ ಲೌಕಿಕ ದೃಷ್ಟಾಂತಗಳು, ಮತ್ತೊಂದು ಪುರಾಣಗಳಲ್ಲಿ ಬಂದ ವಿಷಯಗಳು, ಅದಕ್ಕೆ ಉಪಮಾದ್ಯಲಂಕಾರಗಳು ಇವನ್ನೆಲ್ಲ ಜೋಡಿಸಿಕೊಂಡು ನಿರೂಪಿಸುವ ಆ ಧಾಟಿ ಅತ್ಯಂತ ಸುಂದರವಾದ, ವಾದಿರಾಜ ತೀರ್ಥರಲ್ಲಿ ಅತಿಶಯಿತವಾದ ಭಕ್ತಿಯನ್ನು ತುಂಬಿಸುವ ಮಾರ್ಗದಲ್ಲಿ ಆ ಗ್ರಂಥ ಇದೆ. ಇನ್ನು ಒಂದು ತೀರ್ಥಕ್ಷೇತ್ರ ಯಾತ್ರೆ ಮಾಡುವವರಿಗೆ ಅಲ್ಲಲ್ಲಿ ತೀರ್ಥಕ್ಷೇತ್ರಗಳ ಮಹತ್ವ, ಅಲ್ಲಿರುವ ಭಗವತ್ ಪ್ರತೀಕದಲ್ಲಿ ಚಿಂತಿಸಬೇಕಾದ ಸ್ವರೂಪ, ಆ ಪ್ರತೀಕದ ಇತಿಹಾಸ ಇದನ್ನು ನಿರೂಪಿಸುವ ಒಂದು ಗ್ರಂಥ. ಒಂದು ಯಾತ್ರೀ ಮಾರ್ಗದರ್ಶಿ ಅಂತ ಕರಿಬೋದು. ಅದನ್ನು ತೀರ್ಥ ಪ್ರಬಂಧ ಅನ್ನುವ ಶೀರ್ಷಿಕೆಯಲ್ಲಿ ಅವರು ರಚಿಸಿದ್ದಾರೆ. ದಕ್ಷಿಣ ಪ್ರಬಂಧ, ಪಶ್ಚಿಮ ಪ್ರಬಂಧ, ಪೂರ್ವ ಪ್ರಬಂಧ ಅಂತ ಬೇರೆ ಬೇರೆ ಭಾಗದಲ್ಲಿರುವ ಕಾಶಿ ಇತ್ಯಾದಿ ಎಲ್ಲ ಭಾಗ, ಉಡುಪಿಯಿಂದ ಪ್ರಾರಂಭಿಸಿ ಯಾತ್ರೆ ಪ್ರಾರಂಭ ಮಾಡ್ತಾರೆ. ನಾವು ಇವತ್ತು ಯಾತ್ರೆಗೆ ಹೋಗಬೇಕಾದರೆ ಹಿಡ್ಕೊಂಡು ಹೋಗಿ ಅದರ ತಾತ್ಪರ್ಯವನ್ನು ಆಲೋಚನೆ ಮಾಡುವುದಕ್ಕೆ ಬೇಕಾದ ಬಹಳ ಸುಂದರವಾದ ಒಂದು ಕಾವ್ಯ ಗ್ರಂಥ. ಮತ್ತೊಂದು ಶ್ರೀಕೃಷ್ಣನ ಚರಿತೆಯನ್ನು ನಿರೂಪಿಸ್ತಕ್ಕಂತಹ ಶ್ರೀಮದ್ ರುಕ್ಮಿಣೀಶ ವಿಜಯ ಅನ್ನುವ ಗ್ರಂಥ. ಈಗ ಇವತ್ತು ಲಬ್ಧವಾದ ಯಥಾಕಾಲದಲ್ಲಿ ಅದನ್ನೇ ನಾವು ಚಿಂತನೆ ಮಾಡೋಣ. ಮತ್ತು ಅಲ್ಲಿ ಇಲ್ಲಿ ಹೋದಾಗ ಯಾವುದು ಏನು ನೋಡಿದ ಹಾಗೆ ಆಗುವುದಿಲ್ಲ. ಯಾಕಂದರೆ ಇಷ್ಟು ಅಲ್ಪಕಾಲದಲ್ಲಿ ನಾವು ಇಡೀ ವೈಷ್ಣವ ಕಾವ್ಯ ಅನ್ನುವ ವಿಶಾಲ ಶೀರ್ಷಿಕೆ ಅಡಿಯಲ್ಲಿ ಸ್ಪರ್ಶ ಮಾತ್ರ ಮಾಡಲಿಕ್ಕೆ ಶಕ್ಯ. ಆ ದೃಷ್ಟಿಯಿಂದ ರುಕ್ಮಿಣೀಶ ವಿಜಯದ ಬಗ್ಗೆ, ಯಾಕಂದರೆ ಕೃಷ್ಣನ ಕಥೆ ಕೇಳಿದಷ್ಟು ಕೇಳಬೇಕು ಅಂತ ಅನಿಸುವ ಕಥೆ, ಅದು ಕಾವ್ಯ ಸ್ವರೂಪದಲ್ಲಿ ಬಂದಾಗ ಅದು ಯಾವ ವಿಷಯವಾದರೂ ಕೇಳಬೇಕು ಅಂತ ಅನಿಸುವ ಸ್ಥಿತಿಯಲ್ಲಿದ್ದರೆ, ಕೃಷ್ಣನೇ ಅದಕ್ಕೆ ವಿಷಯವಾದಾಗ ಅದೊಂದು ಮಹಾಕಾವ್ಯ ಅನ್ನುವ ಶಬ್ದದಿಂದ ಅವಶ್ಯ ವ್ಯವಹರಿಸಲ್ಪಡಬೇಕು. ಆ ದೃಷ್ಟಿಯಿಂದ ಈ ಕಾವ್ಯವನ್ನು ಮಹಾಕಾವ್ಯದ ಲಕ್ಷಣಗಳೆಲ್ಲರೂ ಸೇರಿಕೊಳ್ಳುವ ಸ್ವರೂಪದಿಂದ ವಾದಿರಾಜರು ರಚಿಸಿದರು. ಒಂದು ಮಹಾಕಾವ್ಯ ಅಂತ ಅನಿಸಬೇಕಾದರೆ ಕನಿಷ್ಠ 19 ಸರ್ಗಗಳು ಬೇಕು. 19 ಸರ್ಗಗಳಷ್ಟು ವಿಸ್ತೃತವಾಗಿರತಕ್ಕಂತಹ ಕಾವ್ಯ ರುಕ್ಮಿಣೀಶ ವಿಜಯ. ರುಕ್ಮಿಣೀಶ ವಿಜಯದ ಒಟ್ಟು ವಿಷಯ ನಮಗೆ ಆ ಶೀರ್ಷಿಕೆಯಿಂದ ಗೊತ್ತಾಗುತ್ತೆ. ರುಕ್ಮಿಣೀಶ ಅಂದಾಗ ರುಕ್ಮಿಣಿಯ ಮದುವೆ ಇಲ್ಲಿ ಪ್ರಧಾನವಾದ ವಿಷಯ ಅಂತ ಗೊತ್ತಾಗುತ್ತೆ. ಅಂತಹ ರುಕ್ಮಿಣೀಶನ ವಿಜಯ ಅಂತೇಳಿದರೆ ಜರಾಸಂಧಾದಿಗಳ ಹನನಾದಿಗಳು ಕೂಡ ನಡೆದಿದೆ ಅನ್ನೋದು ವಿಷಯ ಗೊತ್ತಾಗುತ್ತೆ. ಆ ವಿಷಯಗಳನ್ನು ಒಳಗೆ ಸೇರಿಸಿಕೊಂಡಿರ್ತಕ್ಕಂಥದ್ದು ಭಗವಂತನ ಜನ್ಮದಿಂದ ಆರಂಭಿಸಿ ಶ್ರೀಕೃಷ್ಣ ಜಯಂತಿ ಪ್ರಾದುರ್ಭಾವದಿಂದ ಆರಂಭಿಸಿ ವಿಷಯಗಳು ಇದರ ಅಂದರೆ ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನಿರೂಪಿತವಾದ ವಿಷಯ ಇದಕ್ಕೆ ಮೂಲದ್ರವ್ಯ. ಈ ವಾದಿರಾಜ ತೀರ್ಥರು ತಮ್ಮ ಮಂಗಳ ಶ್ಲೋಕದಲ್ಲಿ ಒಂದು ಹೊಸ ರೀತಿಯ ಅಲಂಕಾರವನ್ನು ರೂಢಿಸಿ ವೇದಾಂತದ ವಿಷಯ ಎಲ್ಲ ಇಲ್ಲಿ ಬರುತ್ತೆ ಅನ್ನೋದನ್ನು ನಮ್ಮ ತಲೆಗೆ ಹಾಕ್ತಾರೆ. ಅವರು ಹೇಳ್ತಾರೆ, ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಕೃಷ್ಣದುಗ್ಧಾಂಬುದಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಆ ಭಗವಂತ ನಮ್ಮನ್ನು ರಕ್ಷಿಸಲಿ. ಈ ಭಗವಂತ ಅರ್ಥ ಆಗುವುದು ಬಹಳ ಕಷ್ಟ. ಅವನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಮೊದಲು ಕೇಳಬೇಕು. ಕೇಳಿದ ಮೇಲೆ ಒಳಗೆ ಆ ವಿಷಯಗಳನ್ನು ಹಾಕಿಕೊಂಡು ಒಳಗೆ ಮಥನ ಮಾಡಬೇಕು. ಮಥನ ಮಾಡಿದಾಗ ಅಮೃತದ ಹಾಗೆ ಆ ಭಗವಂತ ನಮಗೆ ಸಿಗ್ತಾನೆ. ಹೇಗೆ ಅಸುರರು ಸುರರು ಜೊತೆ ಸೇರಿ ಕ್ಷೀರಸಾಗರ ಮಥನ ಮಾಡಿದಾಗಲೇ ಅದರಿಂದ ಅಮೃತ ಬಂತು. ಮಥನವಿಲ್ಲದೆ ಹೋದರೆ ಅಮೃತ ಬರುವುದಿಲ್ಲ. ಮಥನ ಮಾಡಿದಾಗಲೂ ಅಮೃತವೇ ಬರಬೇಕು ಅಂತಿಲ್ಲ, ವಿಷವೂ ಬರ್ಬೋದು, ಸುರೆಯೂ ಬರ್ಬೋದು. ಕ್ಷೀರಸಾಗರ ಮಥನದಲ್ಲೂ ಮೊದಲು ಬಂದದ್ದು ವಿಷ, ಆಮೇಲೆ ಬಂದದ್ದು ಸುರ, ಆಮೇಲೆ ಬಂದದ್ದು ಅಮೃತ. ಆದ್ದರಿಂದ ಮಥನ ಅಂದರೆ ಒಳಗಿನ ವಿಚಾರಗಳು. ಆ ವಿಚಾರದಲ್ಲಿ 2 ಪಕ್ಷ ಇರುತ್ತೆ, ಒಂದು ಪೂರ್ವ ಪಕ್ಷ ಮತ್ತೊಂದು ಉತ್ತರ ಪಕ್ಷ ಅಂತ. ಆ ಉತ್ತರ ಪಕ್ಷವನ್ನು ಸಿದ್ಧಾಂತ ಅಂತ ಕರೀತಾರೆ. ಇದೆಲ್ಲ ಶಾಸ್ತ್ರೀಯ ಪರಿಭಾಷೆಗಳು. ಒಂದು ಶಾಸ್ತ್ರದಲ್ಲಿ ಏನಾದರೂ ಗಲಾಟೆ ಶುರು ಮಾಡಿದರು ಅಂದರೆ ಅಷ್ಟೇ ಪೂರ್ವ ಪಕ್ಷ ಅಂತ ಕೇಳ್ತಾರೆ. ಇವತ್ತು ನಾವು ಕೂಡ ಅದನ್ನು ಸೇರಿಸ್ತಾರೆ. ಅದು ಕಾಂಗ್ರೆಸ್ ಪಕ್ಷದಿಂದ ಪೂರ್ವ ಪಕ್ಷ ಆಯಿತು, ಇಲ್ಲಿಂದ ಸಿದ್ಧಾಂತ ಆಯಿತು ಅಂತ. ಈ ಪೂರ್ವಪಕ್ಷ ಸಿದ್ಧಾಂತ ಅನ್ನೋದು 2 ವಿಚಾರಗಳ ಸಂಘರ್ಷದಲ್ಲಿ
ಮೊದಲು ಹೇಳಿದ್ದು ಪೂರ್ವಪಕ್ಷ ಅಂತ ಕರೆಸಿಕೊಳ್ಳುತ್ತೆ, ನಂತರ ಹೇಳಿದ್ದು ಸಿದ್ಧಾಂತ ಆಗುತ್ತೆ. ಕೆಲವು ಸಲ ಸಿದ್ಧಾಂತವೇ ಪೂರ್ವಪಕ್ಷ ಆಗ್ಬೋದು ಮುಂದೆ ಮಾತು ಬಂದಾಗ. ಯಾವುದೇ ವಿಮರ್ಶೆ ನಡಿಬೇಕಾದರೆ ಪೂರ್ವಪಕ್ಷ ಸಿದ್ಧಾಂತಗಳು ಬೇಕು. ಅಲ್ಲಿ ಸುರ ಅಸುರ ಅನ್ನುವುದು ಎರಡು, ಇಲ್ಲಿ ಪೂರ್ವಪಕ್ಷ ಸಿದ್ಧಾಂತ ಅನ್ನುವುದು ಎರಡು ಪಕ್ಷಗಳು. ಇವುಗಳು ಮಥನ ಮಾಡಬೇಕು ಅಂತಾದರೆ ಅಲ್ಲಿ ಮಂದರ ಪರ್ವತವನ್ನೇ ತಂದು ಕ್ಷೀರಸಾಗರದಲ್ಲಿತ್ತು ಮಥನ ಮಾಡಿದರು. ಇಲ್ಲಿ ಮಥನ ಮಾಡಿದ್ದು ಶ್ರೀ ವೇದಾಂತ ಮಹಾಚಲಂ ಅಂತ. ವೇದಾಂತ ಅಂದರೆ ಉಪನಿಷತ್ತು ಅಂದರೆ ಭಗವಂತನ ಕುರಿತಾದ ಮಾತುಗಳು. ಭಗವಂತನ ಕುರಿತಾದ ಮಾತುಗಳು ಅಂತಕ್ಕಂತಹ ಪರ್ವತದಿಂದ ಅದನ್ನು ಮಥನ ಮಾಡಬೇಕು. ಮಹಾಚಲಂ ವಿಪರೀತ. ಅದನ್ನು ಉಪನಿಷತ್ತನ್ನು ಸರಿಯಾಗಿ ಮಥನ ಮಾಡಿಕೊಳ್ಳಬೇಕು ಅಂತಾದರೆ ಅದಕ್ಕೆ ಒಂದು ಕಟ್ಟಬೇಕು. ಹೀಗೆ ಅರ್ಥ ಅಂತ ಉಪನಿಷತ್ತಿಗೆ ತೀರ್ಮಾನಿಸುವುದಕ್ಕೆ ವೇದವ್ಯಾಸರು ರಚಿಸಿರತಕ್ಕಂತಹ ಬ್ರಹ್ಮಸೂತ್ರಗಳು ಅನ್ನುವ ವಾಸುಕಿಯನ್ನು ಸುತ್ತಿ ಮಥನ ಮಾಡಬೇಕು. ಸೂತ್ರಾಹಿಪ ಬ್ರಹ್ಮಸೂತ್ರಗಳೆಂಬ ಹಗ್ಗದಿಂದ ಸುತ್ತಿ ಈ ಔಪನಿಷದ ಮಾತುಗಳನ್ನು ಮಂದರವನ್ನಾಗಿಸಿ ಅದರ ಮೂಲಕ ಪೂರ್ವಪಕ್ಷ ಸಿದ್ಧಾಂತಗಳ ಮೂಲಕ ಮಥನ ಮಾಡಿದಾಗ ಆ ಭಗವಂತ ನಮಗೆ ಅಮೃತವನ್ನೇ ಉಣಿಸಿಬಿಡ್ತಾನೆ. ಅಂತಹ ಭಗವಂತ ನಮ್ಮನ್ನೆಲ್ಲ ರಕ್ಷಿಸಲಿ ಅನ್ನುವ ಧಾಟಿಯಲ್ಲಿ ಮಂಗಳವನ್ನು ಆರಂಭಿಸಿ ಕಾವ್ಯವನ್ನು ಪ್ರಾರಂಭಿಸಿದ್ದಾರೆ. ಕಾವ್ಯದ ಪ್ರಾರಂಭ ಎಲ್ಲ ದೇವತೆಗಳು, ಭೂದೇವಿ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು. ಭಗವಂತ, ನನಗೆ ಈ ಭೂಮಿಯ ಭಾರವನ್ನು ಸಹಿಸುವುದಕ್ಕೆ ಆಗುವುದಿಲ್ಲ, ಆದ್ದರಿಂದ ಭೂಭಾರ ಹರಣಕ್ಕೋಸ್ಕರ ನೀನು ಆವಿರ್ಭವಿಸಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸುವುದು. ಈಗ ಭೂಮಿಯ ಭಾರವನ್ನು ಅಪಹರಿಸುವುದಕ್ಕೆ ಭಗವಂತ ಬರಬೇಕು ಅಂದರೆ ಭೂಮಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಭೂಮಿಯನ್ನು ಕ್ಷಮ ಅಂತ ನಾವು ಕರಿತೇವೆ. ಅದೇ ಸ್ವಲ್ಪ ಚಿಕ್ಕದು ಮಾಡಿದರೆ ಕ್ಷಮ ಅಂತ ಕರಿತೇವೆ. ಈ ಕ್ಷಮ ಇದೆಲ್ಲವೂ ಕೂಡ ಸಹಿಸಿಕೊಳ್ಳುವವಳು ಅನ್ನುವ ಅರ್ಥದಲ್ಲೇ ಇರುವ ಶಬ್ದ. ಧರಣಿ, ಧಾರಿಣಿ, ಕ್ಷಿತಿ ಅನ್ನುವುದು ಕೂಡ ಸಹಿಸಿಕೊಳ್ಳುವವಳು ಅನ್ನೋ ಅರ್ಥದಲ್ಲೇ ಇರುವ ಶಬ್ದ. ಹೀಗೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಆ ಧರಣಿಯೇ ಈ ಭಾರ ನನಗೆ ಸಹಿಸಲಿಕ್ಕಾಗುವುದಿಲ್ಲ, ಭೂಭಾರ ಆಯಿತು ಅಂತ ಇದ್ದಾಳೆ. ವಸ್ತುತಃ ಇವತ್ತು ಭಾರತದಲ್ಲಿರುವಷ್ಟು ಜನಸಂಖ್ಯೆಯೂ ಅವತ್ತು ಪ್ರಪಂಚದಲ್ಲಿರಲಿಲ್ಲ ಅಂತ ಅನಿಸುತ್ತೆ. ಹಾಗಾದರೆ ಇವತ್ತು ಭೂಮಿಗೆ ಭಾರ ಆಗ್ತಾ ಇಲ್ಲ, ಅವತ್ತು ಮಾತ್ರ ಭಾರ ಆಯಿತು, ಹೋಗಿ ಕೃಷ್ಣನನ್ನು ಅವತರಿಸು, ಭೂಭಾರ ಹರಣ ಮಾಡು ಅಂತ ಕೇಳಿಕೊಂಡು ಅಂದರೆ ಏನು ಅಭಿಪ್ರಾಯ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಆ ಅಭಿಪ್ರಾಯಗಳನ್ನೆಲ್ಲ ಅಲ್ಲಿ ಏನು ವಿಷಯಗಳು ಬಂತು ಅದಕ್ಕೊಂದು ಕಾವ್ಯ ಧಾಟಿಯಲ್ಲಿ ಅಭಿಪ್ರಾಯವನ್ನು ನಿರೂಪಿಸುವ ಕೆಲಸವನ್ನು ಕಾವ್ಯದಲ್ಲಿ ವಾದಿರಾಜ ತೀರ್ಥರು ನಡೆಸಿದ್ದಾರೆ. ಅವರು ಹೇಳ್ತಾರೆ, ಇಷ್ಟೇ, ಈಕೆ ಒಂದು ಪತಿವ್ರತ ಸ್ತ್ರೀ. ಧರ ಅಂದರೆ ಭಗವಂತ ಧರ ರಮಣ, ಅವನು ಭೂ ಶ್ರೀ ಸಹಿತನಾಗಿರತಕ್ಕಂಥವ. ಈ ಭೂ ನಿರಂತರ ತನ್ನ ಪತಿ ಧ್ಯಾನದಲ್ಲಿ ನಿರತಳಾದವಳು. ಯಾವುದೇ ಒಂದು ಮನೆಯಲ್ಲಿ ಪತಿವ್ರತ ಶಿರೋಮಣಿಯಾಗಿರತಕ್ಕಂತಹ ಸ್ತ್ರೀ, ಅಲ್ಲಿಗೆ ಅದೆಷ್ಟು ನೆಂಟರು ಬಂದರೂ ಕೂಡ, ಎಷ್ಟು ಬಂಧುಗಳು ಮನೆಗೆ ಬಂದರೂ ಅವರಿಗೆ ಅನ್ನ ಹಾಕುವುದರಲ್ಲಿ ಆಕೆಗೆ ಯಾವುದೇ ರೀತಿಯ ಬೇಸರ ಇಲ್ಲ. ಎಲ್ಲರನ್ನೂ ಪೋಷಿಸುವ ಸ್ತ್ರೀ ಆಕೆ. ಆದರೆ ಆ ಮನೆಗೆ ಬಂದ ವ್ಯಕ್ತಿ ತನ್ನ ಯಜಮಾನನನ್ನೇ, ತನ್ನ ಪತಿಯನ್ನೇ ದೂಷಿಸುತ್ತಾ ಆಗಾಗ ಮಾತಿಗೆ ಚುಚ್ಚು ಮಾತುಗಳಲ್ಲಿ ಆ ಪತಿಯನ್ನು ದೂಷಿಸುವ ವ್ಯಕ್ತಿ ಇದ್ದರೆ ಇವನಿಗೆ ಬೇಡಪ್ಪ ಅನ್ನ ಹಾಕುವುದು ಅಂತ ಆ ಪತಿವ್ರತ ಶಿರೋಮಣಿಗೆ ಅನಿಸುತ್ತೆ. ಅದೇ ಸ್ವರೂಪದಲ್ಲಿ ವಸ್ತುತಃ 20 ಜನ ಬಂದಿದ್ದರೂ ಆಕೆಗೆ ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಇವ ಒಬ್ಬ ಬಂದಾಗಲೇ ಭಾರ ಅಂತ ಅನಿಸುವುದಕ್ಕೆ ಪ್ರಾರಂಭ ಆಗುತ್ತಲ್ವ. ಆ ರೀತಿಯಲ್ಲಿ ಈ ಭೂದೇವಿಗೆ ಈ ಲೋಕದಲ್ಲಿ ಸೇರಿದ ಹರಿನಿಂದಕ ವ್ಯಕ್ತಿಗಳು, ಭಗವಂತನನ್ನು ನಿಂದೆ ಮಾಡತಕ್ಕಂತಹ ಭಗವದ್ವೇಷಿಗಳು, ಇವರನ್ನು ಧರಿಸುವುದಕ್ಕೆ ಆಕೆ ಆಗಲಿಲ್ಲ. ಆದ್ದರಿಂದ ಇದನ್ನೇ ಭೂಭಾರ ಅಂತ ಕರೆಯುವುದು. ನನಗೆ ಸಹಿಸುವುದಕ್ಕೆ ಆಗುವುದಿಲ್ಲ ಅಂತ ಲಕ್ಷ್ಮಿ ಕೇಳಿಕೊಳ್ತಾ ಇದ್ದಾಳೆ ಅಂದರೆ ದುಷ್ಟರು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ. ಅದು ಬಿಟ್ಟರೆ ಇವರನ್ನು ಧರಿಸುವುದಕ್ಕೆ ನನಗೆ ಸಾಧ್ಯ ಇಲ್ಲ, ಮಹಾಭಾರ ಆಗಿದ್ದಾರೆ ಅನ್ನೋ ಸಾಮಾನ್ಯ ಅರ್ಥದ ಶಬ್ದ ಪ್ರಯೋಗ ಅಲ್ಲ ಅನ್ನುವುದನ್ನು ತಮ್ಮ ಕಾವ್ಯ ಧಾಟಿಯಲ್ಲಿ ವಾದಿರಾಜರು ವರ್ಣಿಸ್ತಾರೆ. ಇನ್ನು ಕೃಷ್ಣನ ಅವತಾರದ ಸನ್ನಿಧಿಗೆ ಬರುವ, ಭಗವಂತ ಭೂಮಿಯ ಭಾರವನ್ನು ನಾಶ ಮಾಡುವುದಕ್ಕೋಸ್ಕರ, ಅದಕ್ಕಿಂತ ಮುಖ್ಯವಾಗಿ 2 ರೀತಿ ಭೂಭಾರವನ್ನು ನಾಶ ಮಾಡಲಿಕ್ಕೆ ಬರುತ್ತೆ. ಒಂದು, ದುಷ್ಟರನ್ನು ಕೊಂದು ಹಾಕುವುದು, ಅಥವಾ ಅವರ ದೌಷ್ಟ್ಯಕ್ಕೆ ಕಾರಣವಾದ ಮೂಲವನ್ನು ಕಿತ್ತು ಹಾಕುವುದು. ಅವರ ದುಷ್ಟತೆಗೆ ಕಾರಣವಾದದ್ದು ಅಜ್ಞಾನದ ಲೇಪ ಇರುತ್ತೆ. ಅಜ್ಞಾನವನ್ನು ಕೀಳುವುದಕ್ಕೋಸ್ಕರ ಜ್ಞಾನವನ್ನು ಕೊಡುವುದು. ಆ ಎರಡೂ ಉದ್ದೇಶದಿಂದ ಭಗವಂತ ಅವತರಿಸ್ತಾನೆ. ಆದ್ದರಿಂದ ಶ್ರೀಕೃಷ್ಣನ ಅವತಾರವನ್ನು ಅದು ಬಲಾವತಾರ ಅಂತಲೂ ಕರೀತಾರೆ, ಜ್ಞಾನಾವತಾರ ಅಂತಲೂ ಕರೀತಾರೆ. ಅದಕ್ಕಿಂತ ಹೆಚ್ಚಾಗಿ ಮೋಹಾವತಾರ ಅಂತಲೂ ಕರೀತಾರೆ ಕೃಷ್ಣಾವತಾರವನ್ನು. ಯಾಕಂದರೆ ಏನು ಎತ್ತ ಅಂತ ಗೊತ್ತಾಗದೇ ಇರುವ ರೀತಿಯಲ್ಲಿ, ಅದಕ್ಕೋಸ್ಕರವೇ ಮಧ್ಯರಾತ್ರಿಯಲ್ಲಿ ಅವತರಿಸಿದವ ಭಗವಂತ ಶ್ರೀರಾಮ. ಮಧ್ಯಾಹ್ನದಲ್ಲಿ ಅವತರಿಸಿದರೆ ಇವ ಯಾರಿಗೂ ಎಲ್ಲರೂ ನಿದ್ದೆ ಮಾಡ್ತಾ ಇರುವ ಹೊತ್ತಿಗೆ ಅವತರಿಸಿದ.
ಆದ್ರಿಂದಲೇ ಕೃಷ್ಣ ಅಂತ, ಕೃಷ್ಣ ಅಂದರೆ ಕಪ್ಪು, ಗೊತ್ತಾಗದೇ ಇರುವವ, ಅರ್ಥ ಆಗುವುದಿಲ್ಲ. ಮುಖ್ಯಂತಿಯತ್ ಸೂರಯಃ ಅಂತ ಭಾಗವತದ ಪ್ರಾರಂಭದಲ್ಲೇ ಕೃಷ್ಣನ ವರ್ಣನೆ ಉಂಟು. ಜ್ಞಾನಿಗಳಿಗೂ ಏನೂ ಅಂತ ಅರ್ಥವಾಗದೇ ಇರುವ ಸ್ಥಿತಿ ಅನ್ನುವುದೇ ಕೃಷ್ಣ ಅನ್ನುವ ಶಬ್ದದಲ್ಲಿ ಒಡಮೂಡಿದೆ. ಆ ಸ್ವರೂಪದಲ್ಲಿ ಭಗವಂತ ಅವತರಿಸುವುದಕ್ಕೆ ಅಷ್ಟಮಿಯ ತಿಥಿಯನ್ನು ಆಯ್ದುಕೊಳ್ತಾನೆ. ಆ ಅಷ್ಟಮಿಯ ತಿಥಿಯಲ್ಲಿ ಚಂದ್ರೋದಯದ ವರ್ಣನೆ ಬರುತ್ತೆ. ಬಹಳ ವಿಸ್ತಾರವಾದ ವರ್ಣನೆ ಇದೆ. ಚಂದ್ರೋದಯ ವರ್ಣನೆ ಇದೆ, ಸಾಗರದ ವರ್ಣನೆ. ಕೃಷ್ಣನ ಕಥೆ ಅದರಿಂದ ಎಲ್ಲ ಬೇಕಾಗುತ್ತೆ. ದ್ವಾರಕೆ ಅಂತ ಆದಾಗ ಅಲ್ಲಿ ಸಾಗರದ ವರ್ಣನೆ, ಗೋವರ್ಧನ ಬಂದಾಗ ಪರ್ವತದ ವರ್ಣನೆ, ಅಲ್ಲಿರುವ ಪ್ರಕೃತಿಯ ವರ್ಣನೆ, ಈ ಕಡೆ ಬೃಂದಾವನಕ್ಕೆ ಬಂದಾಗ ಅಲ್ಲಿ ಯಮುನೆಯ ವರ್ಣನೆ. ಒಂದು ಕಾವ್ಯದಲ್ಲಿ ಏನೇನು ವರ್ಣನೆಗಳು ಬರಬೇಕು ಅವನ್ನೆಲ್ಲ ಕಷ್ಟಪಟ್ಟು ಜೋಡಿಸುವ ಕೆಲಸವೇ ಇಲ್ಲ ಕೃಷ್ಣನ ಕಥೆಯಲ್ಲಿ. ಎಲ್ಲಕ್ಕೂ ಅನುಕೂಲತೆ ಇರತಕ್ಕಂಥ ಕಥೆ. ಇನ್ನೊಂದು ನೋಡಿ, ಇದಕ್ಕೆ ಸ್ವಲ್ಪ ಎರಡನ್ನು ಹತ್ತಿರ ಇಟ್ಟು ಓದಬಹುದಾದ ಇನ್ನೊಂದು ಗ್ರಂಥ ಅಂದರೆ ಶಿಶುಪಾಲವಧ. ಇವತ್ತು ಪಂಚಮಹಾಕಾವ್ಯಗಳಲ್ಲಿ ಮಾಘನ ಕಾವ್ಯ ಬಹಳ ಪ್ರಸಿದ್ಧವಾದ ಕಾವ್ಯ ಶಿಶುಪಾಲವಧ. ಆ ಶಿಶುಪಾಲವಧದಲ್ಲಿ ಏನೆಲ್ಲ ವಿಚಾರಗಳಿದ್ದಾವೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ವಿಚಾರಗಳನ್ನು ವಾದಿರಾಜ ತೀರ್ಥರು ರೂಢಿಸಿದ್ದಾರೆ. ಅಂದರೆ ಶಿಶುಪಾಲವಧದಲ್ಲಿ ಪ್ರಾರಂಭ ಆಗುವುದು ನಾರದ ಬಂದು ಸಂಭಾಷಣೆ ಮಾಡುವಲ್ಲಿಂದ. ಇಲ್ಲಿ ಕೃಷ್ಣ ಅವತಾರದಿಂದಲೇ ಕಥೆ ಶುರುವಾಗಿದೆ. ಹೀಗೆ ವೈಶಾಲ್ಯವನ್ನು ನೋಡಿದಾಗ ರುಕ್ಮಿಣೀಶ ವಿಜಯದಲ್ಲಿ ವಿಷಯ ಜಾಸ್ತಿ. ಆದ್ದರಿಂದಲೇ ಶಿಶುಪಾಲವಧದಲ್ಲಿ ಒಂದೊಂದು ವಿಷಯದ ವರ್ಣನೆ, ಸಾಗರದ ವರ್ಣನೆ ಹೇಗೆ 2 ಸರ್ಗದ ತನಕ ಸಾಗುತ್ತೆ, ಅಷ್ಟು ವಿಸ್ತಾರವಾದ ವರ್ಣನೆಯನ್ನು ವಾದಿರಾಜ ತೀರ್ಥರು ಮಾಡುವುದಿಲ್ಲ. ಸುಮಾರು ಒಂದು 25 ಶ್ಲೋಕಗಳಲ್ಲಿ ಸಾಗರದ ವರ್ಣನೆಯನ್ನು ಮುಗಿಸಿಬಿಡ್ತಾರೆ. ಆದಿತ್ಯೋದಯ ವರ್ಣನೆಯನ್ನು 4 ಶ್ಲೋಕದಲ್ಲಿ ಮುಗಿಸ್ತಾರೆ. ಶಿಶುಪಾಲವಧವೂ ಕೂಡ ಪರಮ ವೈಷ್ಣವ ಕಾವ್ಯ, ಒಂದು ಸಲ ಓದಬೇಕಾದ ಕಾವ್ಯ. ಬಹಳ ಸುಂದರವಾದ ಒಂದು ಗೌಡಿ ಶೈಲಿಯನ್ನು ಹೆಚ್ಚಾಗಿ ರೂಢಿಸಿಕೊಂಡಿರತಕ್ಕಂತಹ ಕಾವ್ಯ ಶಿಶುಪಾಲವಧ. ಅಲ್ಲಿ ಕೃಷ್ಣನ ಸ್ತೋತ್ರವನ್ನು ನೋಡಿ. ಶಿಶುಪಾಲವಧ ಅಂದಾಗ ಮುಖ್ಯ ವಿಷಯ ಯಾವುದು? ಆ ರಾಜಸೂಯದ ಸಭೆಯಲ್ಲಿ ಯಾರಿಗೆ ಅಗ್ರಪೂಜೆ ಆಗಬೇಕು ಅನ್ನುವ ಪ್ರಶ್ನೆ. ಆವಾಗ ಭೀಷ್ಮಾಚಾರ್ಯರು ಕೃಷ್ಣನನ್ನು ತೋರಿಸುವುದು. ಕೃಷ್ಣನಿಗೆ ಅಗ್ರಪೂಜೆ ಅಂತಾದಾಗ ಶಿಶುಪಾಲನಿಗೆ ಸಹಿಸಲಿಕ್ಕೆ ಆಗದೇ ಇರುವುದು. ಅದಕ್ಕೋಸ್ಕರ ವಾಗ್ವಿವಾದಗಳು, ಕೃಷ್ಣನ ನಿಂದನೆಯನ್ನು ಕೃಷ್ಣ ಸುಮ್ಮನೆ ನಗುತ್ತಾ ಕೇಳ್ತಾ ಇರೋದು. ಕೊನೆಗೆ ಜಾಸ್ತಿ ಆಯಿತು ಅಂತ ಹೇಳಿ ಚಕ್ರ ಪ್ರಯೋಗ ಮಾಡಿ ಅವನನ್ನು ಸಂಹಾರ ಮಾಡುವುದು. ಇದು ಮಹಾಭಾರತದಲ್ಲೂ ಭಾಗವತದಲ್ಲೂ ವರ್ಣಿತವಾದಂತಹ ಕಥೆ. ಅದೊಂದು ಕಾವ್ಯವಾಗಿ ರೂಪಿಸಬೇಕು ಅಂತ ಬಂದಾಗ ಅದರಲ್ಲೂ ಕೂಡ ವೀರರಸ ಪ್ರಾಧಾನ್ಯದಿಂದ ಅದನ್ನು ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಹೊರಟಾಗ ಮಾಘ ಕವಿ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ಮಾಡಿಕೊಂಡಿದ್ದಾನೆ ಕಥೆಯಲ್ಲಿ. ಅಂದರೆ ಅಲ್ಲಿ ಸಭಾಮಂಟಪದಲ್ಲೇ ಆತನ ಶಿರಸ್ಸನ್ನು ಛೇದ ಮಾಡುವ ಹಾಗೆ ಮಾಘ ಕವಿ ಹೇಳುವುದಿಲ್ಲ. ಶಿಶುಪಾಲ ಹೇಳ್ತಾನೆ ಕೃಷ್ಣನ ಹತ್ರ, ನೀನು ಅಂಥ ಸಮರ್ಥ ಅಂತ ಹೌದಾದರೆ ಬಾ ರಣರಂಗಕ್ಕೆ ಅಂತ ಕರೀತಾನೆ. ಶಿಶುಪಾಲನ ಜೊತೆಗೆ ಒಂದಷ್ಟು ಜನ ಸೇರಿಕೊಳ್ತಾರೆ. ರಣರಂಗದಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧವನ್ನು ಒಂದು 3 ಸರ್ಗಗಳಲ್ಲಿ ವರ್ಣನೆ ಮಾಡ್ತಾನೆ. ಯುದ್ಧ ಹೇಗೆ ನಡೆಯಿತು, ಏನು ಕಥೆ ಅಂತ. ಆದರೆ ಮೂಲ ಕಥೆಯಲ್ಲಿ ರಣರಂಗಕ್ಕೆ ಹೋಗುವ ಕಥೆಯೆಲ್ಲ ಇಲ್ಲ. ಅಲ್ಲೇ ಭಗವಂತ ನಗ್ತಾ ಇರ್ತಾನೆ. ಇವನು ಬೈದಷ್ಟು ಭಗವಂತ ಶಾಂತವಾಗಿದ್ದಾನೆ. ಅವನು ನಗುವುದಲ್ಲ, ನೋಡಿದರೆ ನಕ್ಕ ಹಾಗೆ ಕಾಣಿಸುತ್ತೆ. ಅದು ಕೃಷ್ಣ ಅಂದರೆ ಅದು ಅರ್ಥವೇ ಅಲ್ವಾ. ಕೃಷ್ಣ ಅಂದರೆ ಕರಿಷತಿ ಸ್ವಮಂದಹಾಸೇನ ನ ಕೇವಲಂ ಗೋಪ್ಯ, ಬರೀ ಗೋಪಿಯರನ್ನು ಮತ್ತೊಬ್ಬರನ್ನಲ್ಲ, ಎಲ್ಲರನ್ನೂ ಮಂದಹಾಸದಿಂದ ಆಕರ್ಷಣೆ ಮಾಡುವವ, ಯೋಗಿಗಳನ್ನೂ ಆಕರ್ಷಿಸುವವ. ಆದ್ದರಿಂದ ಆ ಮಂದಹಾಸ ಅನ್ನುವುದೇ ಕೃಷ್ಣ ಶಬ್ದದ ಪರ್ಯವಸಿತ ಅರ್ಥ. ಒಬ್ಬ ಬೈತಾ ಇದ್ದಾನೆ ಅಂದರೆ ನಗಲಿಕ್ಕೂ ಹೋಗಬಾರ್ದು. ಇದು ಸಾಮಾನ್ಯ ಲೌಕಿಕ ಜ್ಞಾನ. ಅವನು ಬೈತಾ ಇದ್ದರೆ ಸ್ವಲ್ಪ ಬೇಸರ ಆದ ಹಾಗೆ ನಟನೆ ಆದರೂ ಮಾಡಬೇಕು. ಬೇಸರ ಆಗದೇ ಹೋದರೂ ತೊಂದರೆ ಇಲ್ಲ. ನಗುವುದಕ್ಕಂತೂ ಹೋಗಬಾರ್ದು. ಅವನು ಬೈತಾ ಇದ್ದಾಗ ನೀವು ನಗ್ತಾ ಇದ್ದೀರಿ ಅಂದರೆ ಅವನ ಬೆಂಕಿಗೆ ತುಪ್ಪ ಸುರಿತಾ ಇದ್ದೇವೆ ಅಂತಲೇ ಅರ್ಥ ಅದಕ್ಕೆ. ಇವನು ನೋಡಿದರೆ ನಗ್ತಾ ಏನೂ ಇವನಿಗೆ ಬೇಸರವೇ ಆಗೋದಿಲ್ಲ. ಅದನ್ನು ನೋಡಿದಷ್ಟು ಅವನಿಗೆ ಉರಿ ಹೆಚ್ಚಾಗುವುದಕ್ಕೆ. ನನಗೆ ಇಷ್ಟು ಸಿಟ್ಟು ಬರ್ತಾ ಇದೆ, ಇವನಿಗೆ ಒಂದು ಸ್ವಲ್ಪ ಸಿಟ್ಟು ಬರುವುದಿಲ್ಲ ಅಂತ ಹೊಟ್ಟೆಗಿಚ್ಚು ಬೇರೆ ಶುರುವಾಗುತ್ತೆ. ಅದನ್ನು ಸಿಕ್ಕಾಬೆಟ್ಟೆ ಬೈಲಿಕ್ಕೆ ಶುರು ಮಾಡ್ತಾನೆ. ಅದು ಜಾಸ್ತಿ ಆಯಿತು. ಜಾಸ್ತಿಯಾಗಿ ಕೊನೆಗೆ ಕೃಷ್ಣ ತನ್ನ ಸುದರ್ಶನದ ಮೂಲಕ ಅವನ ಶಿರಚ್ಛೇದ ಮಾಡಿದಾಗ ಅಲ್ಲಿಂದ ಒಂದು ತೇಜಸ್ಸು ಬಂದು ಭಗವಂತನಲ್ಲಿ ಸೇರಿಕೊಳ್ತದೆ. ಯಾಕಂದರೆ ಜಯ ವಿಜಯ ಅನ್ನುವ ತನ್ನ ಪಾರ್ಷದರ 3ನೇ ಅವತಾರ ಅಲ್ಲಿಗೆ ಮುಗೀತು ಅವರಿಗೆ. ಆದ್ದರಿಂದ ಮತ್ತೆ ವೈಕುಂಠಕ್ಕೆ ಸಾಗಬೇಕು. ಈತ ಅವರನ್ನು ಸೇರಿಸಿಕೊಂಡು ತನ್ನ ದ್ವಾರದಲ್ಲಿ ಆಮೇಲೆ ಅವತಾರ ಸಮಾಪ್ತಿಯ ಕಾಲದಲ್ಲಿ ಬಿಡ್ತಾನೆ. ಇದು ಪುರಾಣಗಳಲ್ಲಿ ಬಂದದ್ದು. ಆದರೆ ಅದನ್ನು ಯುದ್ಧದ ವರ್ಣನೆ ವಿಶೇಷವಾಗಿ ಈ ಕಾವ್ಯದಲ್ಲಿ ಬರಬೇಕು ಅನ್ನುವ ದೃಷ್ಟಿಯಿಂದ ಕೆಲವು ಮಾರ್ಪಾಟುಗಳನ್ನು ಕವಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಶಿಶುಪಾಲವಧ ಅನ್ನುವ ಕಾವ್ಯ ಇದೆ. ಅಲ್ಲಿ ಶಿಶುಪಾಲವಧದಲ್ಲಿ ಮುಟ್ಟದೇ ಇದ್ದ ಅನೇಕ ವಿಷಯಗಳನ್ನು ಹೆಚ್ಚು ಸ್ಪರ್ಶ ಮಾಡಿದ್ದಾರೆ ವಾದಿರಾಜ ತೀರ್ಥರು. ಯಾಕೆಂದರೆ ಆ ವಿಷಯಗಳ ಮೂಲಕ ಭಗವಂತನ ಸರ್ವೋತ್ಕೃಷ್ಟತೆಯನ್ನು,
ಜೊತೆಗೆ ಮನುಷ್ಯನ ಸಾಧನ ಮಾರ್ಗದಲ್ಲಿ ಮೋಕ್ಷ ಸಾಧನೆಗೆ ಬೇಕಾದ ಪರಿಪಂಕ್ತಿಯನ್ನು ತೋರಿಸಿಕೊಡಲಿಕ್ಕೆ ಬರ್ತದೆ ಅನ್ನೋದು ಉದ್ದೇಶ. ಆದ್ದರಿಂದ ವಾದಿರಾಜ ತೀರ್ಥರ ಈ ಗ್ರಂಥದ ಮೂಲ ಉದ್ದೇಶ ಬರೀ ಒಂದಷ್ಟು ಹೊತ್ತು ಮನಸ್ಸಿಗೆ ಖುಷಿ ಕೊಡುವುದು ಅಷ್ಟೇ ಅಲ್ಲ, ಅದರ ಜೊತೆಗೆ ಮೋಕ್ಷ ಮಾರ್ಗದ ಸಿದ್ಧಾಂತ ತತ್ವಗಳನ್ನು ನಿರೂಪಿಸುವ ದೃಷ್ಟಿಯಿಂದ ಈ ಕಾವ್ಯವನ್ನು ಅವರು ರೂಪಿಸಿಕೊಂಡಿದ್ದಾರೆ. ಆದ್ದರಿಂದ ಕೃಷ್ಣನ ಬಾಲ್ಯ ಕಥೆಗಳನ್ನು ವರ್ಣನೆ ಮಾಡುವಾಗ ಅದೆಷ್ಟು ಎತ್ತರದ ವ್ಯಕ್ತಿತ್ವ ಭಗವಂತನದ್ದು ಅನ್ನೋದನ್ನು ತೋರಿಸಿಕೊಡ್ತಾರೆ. ಈಗ ಕೃಷ್ಣ ಬಾಲ್ಯದಲ್ಲಿ ಏನೇನು ಮಾಡಿದ? ನಾವು ಭಾಗವತವನ್ನು ಓದಿದರೆ ಅದರಲ್ಲಿ ಬಾಲ್ಯದ ಲೀಲೆಗೋಸ್ಕರ ಒಂದು 6 ಶ್ಲೋಕಗಳಿದ್ದಾವೆ. ವತ್ಸನ್ ಮುಂಚನ್ ಕ್ವಚಿದ ಸಮಯೇ ಅಂತ ಸುರಾಗುತ್ತೆ. ಅಂದರೆ ಕಾಲ ಅಲ್ಲದ ಕಾಲದಲ್ಲಿ ಹೋಗಿ ಕರುಗಳನ್ನು ಬಿಡ್ತಾ ಇದ್ದ, ಬೆಣ್ಣೆ ಕದೀತಾ ಇದ್ದ, ಮಂಗಗಳಿಗೆ ಬೆಕ್ಕುಗಳಿಗೆ ತಿನ್ನಿಸ್ತಾ ಇದ್ದ. ಇದೆಲ್ಲ ಸಾಮಾನ್ಯ, ಎಲ್ಲರೂ ಯಕ್ಷಗಾನದಲ್ಲೂ ನೋಡೋದು. ಕೃಷ್ಣ ಲೀಲೆ ಅಂತ ಕೇಳಿದರೆ ಒಂದು 3 ಗಂಟೆ ಮಾಡ್ತಾರೆ ಕೃಷ್ಣ ಲೀಲೆ ಏನೇನು ಮಾಡ್ತಾ ಇದ್ದ ಅಂತ. ಆ ಕಥೆಗಳು ಬರೀ 6 ಶ್ಲೋಕದಲ್ಲಿ ಶ್ರೀಮದ್ ಭಾಗವತದಲ್ಲಿ ಬರ್ತವೆ. ಇವ ಯಾಕೆ ಕರುಗಳನ್ನು ಹಾಗೆ ಬಿಡ್ತಾ ಇದ್ದ? ಯಾಕಂದರೆ ಮಗುವಿಗೆ ಕರುವನ್ನು ನೋಡಿದ ಕೂಡಲೇ ನನ್ನನ್ನು ಅಮ್ಮನಿಂದ ದೂರದಲ್ಲಿ ಹೀಗೆ ಯಾರಾದರೂ ಕಟ್ಟಿ ಹಾಕಿದರೆ ಹೇಗಿರ್ತದೆ ಅಂತ ಮಗು ಆಲೋಚಿಸಿ ಪಾಪದ ಕರು ಅಂತ ಅವರಿಗೆ ಆ ಅಮ್ಮ ಹಸುವಿಗಿಂತಲೂ ಈ ಕರುವಿನ ಮೇಲೆ ಪ್ರೀತಿ ಜಾಸ್ತಿ ಚಿಕ್ಕ ಮಕ್ಕಳಿಗೆ. ಆದ್ದರಿಂದ ಹೋಗಿ ಅದು ಅಂಬೆ ಅಂತ ಹೇಳಿದರೆ ಸಾಕು, ಬಿಡುವುದು. ಅದಕ್ಕೆ ಸರಿಯಾಗಿ ಕೃಷ್ಣ ಮನೆಯೊಳಗಿದ್ದಾನೆ ಅಂತ ಗೊತ್ತಾದರೆ ಸಾಕು, ಈ ಕರುಗಳ ಅಂಬೆ ಅಂತ ಶುರು ಮಾಡೋದು. ಕಟ್ಟಿ ಹಾಕಿದಾಗ ಅಂಬೆ, ಕೃಷ್ಣ ಬಂದ ಅದನ್ನು ಬಿಡಿಸೋದು. ಹೀಗೆ ಮಾಡ್ತಾ ಇದ್ದ. ಇದರಿಂದ ಏನಾಯಿತು? ಗೋಪಿಕೆಯರಿಗೆ ಸಂಪಾದನೆ ಕಡಿಮೆ ಆಯಿತು. ಯಾಕಂದರೆ ಅವರ ಸಂಪಾದನೆಯೇ ಅದೇ, ಹಾಲು ಮೊಸರು ಬೆಣ್ಣೆಯನ್ನು ಮಥುರೆಗೆ ಮಾರಾಟ ಮಾಡಿ. ಇವರ ಗೋಕುಲ ಇಲ್ಲ ಅಂತಾದರೆ ಮಥುರೆಯಲ್ಲಿ ಡೈರಿಗಳೆಲ್ಲ ಬಂದಾಗಬೇಕಾದ ಸ್ಥಿತಿ. ಅಲ್ಲಿಗೆ ಹಾಲಿನ ಪೂರಣೆ ನಡೀತಾ ಇದ್ದದ್ದೇ ಇಲ್ಲಿಂದ. ಇವನು ಕರುಗಳನ್ನು ಬಿಡುವುದರಿಂದ ಹಾಲು ಸರಿಯಾಗಿ ಸಿಗುವುದಿಲ್ಲ. ಅದರಿಂದ ಮಗನಿಗೆ ಜೋರು ಮಾಡಿದರು, ನೋಡು ಹಾಗೆಲ್ಲ ಬಿಡಬಾರ್ದು, ನಿಮಗೆ ಬಿಡಬೇಕು ಅಂತ ಮನಸ್ಸಿದ್ರೆ ಸಾಯಂಕಾಲದ ಹೊತ್ತು ನಾವೇ ಕರಿತೇವೆ, ನೀನೇ ಬಂದು ಅದು ಹೊತ್ತಿಗೆ ಬಿಡು, ನಾವು ಹಾಲು ಕರೆಯೋ ಹೊತ್ತಿಗೆ ಆ ಸಮಯದಲ್ಲಿ ಬಂದು ವತ್ಸಮೋಕ್ಷಣೆಯನ್ನು ಮಾಡಬೇಡ ಅಂತ ಹೇಳಿದರೆ ಈಗ ಇವ ಮಾತಾಡಲಿಕ್ಕೆ ಶುರು ಮಾಡಿದ್ದಂತೆ. ಇದೆಲ್ಲ ಪುರಾಣಗಳಲ್ಲಿ ಸಿಗುವುದಿಲ್ಲ, ಇವರ ಕವಿ ಕಲ್ಪನೆಗಳು ಬಹಳ ಸುಂದರವಾಗಿ. ಇವ ಮಾತಾಡಲಿಕ್ಕೆ ಒಂದು 4 ಶಬ್ದ ಬರುತ್ತೆ ಇವನ ಬಾಯಲ್ಲಿ, ಮಗುವಿನ ಬಾಯಲ್ಲಿ. ಅವನು ಮೊದಲು ಯಾಕೆ ಬಿಡ್ತಿ ಅಂತ ಕೇಳಿದರೆ ಸುಮ್ಮನೆ ನಕ್ಕು ಬಿಡ್ತಿದ್ದ. ಈಗ ಅವರು ಗೋಪಿಕೆಯರು ಪ್ರಶ್ನಿಸಿದರು, ಯಾಕೆ ಸುಮ್ಮನೆ ಅಮ್ಮ ಕರುಗಳನ್ನು ಬಿಡ್ತಿ, ಇದರಿಂದ ನಿಂಗೆ ನಾಳೆ ಹಾಲಿಲ್ಲ ಅಂತ ಆಗುತ್ತೆ ಅಂತ ಹೇಳಿದರೆ, ಅದು ಯಾಕೆ ಬಿಡ್ತಿ? ಸ್ವಭಾವ ಇತ್ಯೇಷ ಅಂತ ಹೇಳ್ತಾರೆ. ಸ್ವಭಾವ ಅಂತ 3 ಅಕ್ಷರ ಮಾತಾಡಲಿಕ್ಕೆ ಶುರು ಮಾಡಿದ್ದಂತೆ. ಅದು ಯಾಕೆ ಮೋಕ್ಷ ಮಾಡ್ತೀಯ, ಅದನ್ನು ಬಿಡಿಸುವುದು ಯಾಕೆ? ಸ್ವಭಾವ ಅಂತ. ಇದು ಇಡೀ ಕೃಷ್ಣನ ಸ್ವರೂಪವನ್ನು ನಾವು ಅನುಸಂಧಾನ ಮಾಡಿಕೊಳ್ಳುವುದಕ್ಕೋಸ್ಕರ ಕವಿ ಚಿಂತನೆ. ಅಂದರೆ ಬಿಡಿಸುವುದು, ಬಿಚ್ಚುವುದು ಅನ್ನುವುದು ನನ್ನ ಸ್ವಭಾವ ಅಂತ ಭಗವಂತ ಹೇಳಿಕೊಳ್ತಾ ಇದ್ದಾನೆ. ಅಂದರೆ ಭಗವಂತ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ, ಕಷ್ಟದಲ್ಲಿದ್ದವರನ್ನು ಬಿಡಿಸುವ ಉದ್ದೇಶದಿಂದಲೇ ಅವನಿಗೆ ಮುಕುಂದ ಅಂತ ಹೆಸರು. ಮುಕುಂದ ಅಂದರೆ ಮುಕುಂ ದದಾತಿ, ಮುಕು ಅಂದರೆ ಮೋಕ್ಷವನ್ನು ಕೊಡುವವನಾದ್ರಿಂದಲೇ ಅವನನ್ನು ಮುಕುಂದ ಅಂತ ಕರೆಯೋದು. ನಾನು ನನಗೇನೋ ಇವನು ಕೊಡ್ತಾನೆ ಅನ್ನುವ ದೃಷ್ಟಿಯಿಂದ ಮೋಕ್ಷ ಕೊಡುವುದಲ್ಲ. ಬಂಧದಲ್ಲಿದ್ದವರನ್ನು, ಸಂಸಾರ ಬಂಧದಲ್ಲಿದ್ದವರನ್ನು ಬಿಚ್ಚುವುದಕ್ಕೆ ನನಗೇನೋ ಫಲ ಇಲ್ಲ, ನನ್ನ ಸ್ವಭಾವ ಅಷ್ಟೇ. ಸ್ವಭಾವಕ್ಕೆ ನಿರೀಕ್ಷೆ ಇರುವುದಿಲ್ಲ. ಏನೋ ಕೆಲವರಿಗೆ ಮೈ ಮೇಲೆ ಶಾಲ ಹಾಕಿದಾಗ ಸುಮ್ಮನೆ ಒಂದು ಸಲ ಮೇಲೆ ಹಾರಿಸ್ತಾ ಇರೋದು, ಅದು ಹಾರಿ ಅಲ್ಲಿ ಕೂತ್ಕೊಳ್ಬೇಕು ಅಂತ. ಅಲ್ಲ, ಯಾಕೆ ಹಾಗೆ ಮಾಡ್ತೀರಿ ಅಂತ ಕೇಳಿದರೆ ಅದು ಸ್ವಭಾವ ಅಷ್ಟೇ. ಕೆಲವರಿಗೆ ಒಂದೊಂದು ಸ್ವಭಾವ. ಕನ್ನಡಕ ಇದ್ದರೆ ಸುಮ್ಮನೆ ಒಮ್ಮೆ ಒಂದು ಸಲ ತೆಗೆಯುವುದು, ಮತ್ತೊಂದು ಸಲ ಹಾಕೋದು, ಒಂದು ಸಲ ತಲೆಗೇರಿಸುವುದು, ಇನ್ನೊಂದು ಸಲ ಕಣ್ಣಿಗೇರಿಸುವುದು ಒಂದು ಮಾಡ್ತಾ ಇರೋದು. ಅಲ್ಲ, ಯಾಕೆ ಹಾಗೆ ಮಾಡ್ತೀರಿ, ಏನು ಪ್ರಯೋಜನ? ಏನೂ ಇಲ್ಲ, ನಾನು ಹಾಗೆ ಮಾಡಿದ್ನಾ ಅಂತ ಕೇಳ್ತಾರೆ. ಆಮೇಲೆ ನಾನು ಮಾಡಿದ್ದೂ ಗೊತ್ತಿರೋದಿಲ್ಲ. ಇದು ಸ್ವಭಾವ. ಅಂದರೆ ಸ್ವಭಾವಕ್ಕೆ ಒಂದು ಪ್ರಯೋಜನ ಇರುವುದಿಲ್ಲ, ಒಂದು ಕಾರಣ ಇರುವುದಿಲ್ಲ. ಇದಕ್ಕೋಸ್ಕರ ಹಾಗೆ ಮಾಡಿದ ಅಥವಾ ಅಂಥದ್ದು ಪಡೆಯುವುದಕ್ಕೋಸ್ಕರ ಹೀಗೆ ಮಾಡಿದ ಅಂತಿಲ್ಲ. ಭಗವಂತನ ಎಲ್ಲ ಕ್ರಿಯೆಗಳು ಕೂಡ ಸ್ವಭಾವದಿಂದ ಆಗುವಂಥದ್ದು. ದೇವಸ್ಯೈಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ. ಎಲ್ಲವನ್ನೂ ಪಡೆದು ತುಂಬಿಸಿಕೊಂಡಿರುವ ಪರಿಪೂರ್ಣ ಸ್ವರೂಪದ ಭಗವಂತನಿಗೆ ಯಾವ ಅಭಿಲಾಷೆ ಇರಲಿಕ್ಕೆ ಸಾಧ್ಯಪ್ಪ? ಅವನ ಸ್ವಭಾವದಿಂದ ಎಲ್ಲ ನಡೆಯುತ್ತೆ ಅನ್ನುವ ಭಾವವನ್ನು ಆ ಬಾಲ್ಯದ ಒಂದೊಂದು ಚರ್ಯೆಗಳಲ್ಲಿ ತೋರಿಸುವಂಥ ಕೆಲಸವನ್ನು ಶ್ರೀಮದ್ ವಾದಿರಾಜ ತೀರ್ಥರು ಮಾಡ್ತಾರೆ. ಆ ಬಾಲ್ಯದ ಕೆಲಸಗಳನ್ನು ವರ್ಣನೆ ಮಾಡ್ತಾ ಆ ಕೆಲವೊಂದು ರಸವನ್ನು ತುಂಬಿಸುವ ಸ್ವರೂಪವನ್ನು ನೋಡಿ, ಆ ಹುಡುಗ ಅವನು ಈಗ ಬೆಣ್ಣೆ ಮೊಸರು ಕದಿಯುವುದಕ್ಕೆ ಶುರು ಮಾಡಿದ್ದಾನೆ. ಅದರಲ್ಲಿ ಹಲವು ರೀತಿಯಿಂದ ಕದೀತಾನೆ ಅವ. ಅಲ್ಲಿಯ ಗೋಪಿಕಾ ಸ್ತ್ರೀಯರಿಗಂತೂ ಇವತ್ತು ನಮ್ಮ ಮನೆಯಲ್ಲೇ ಕೃಷ್ಣ ಬಂದು ಬೆಣ್ಣೆ ಕದಿಬೇಕು ಅಂತ ಮನಸ್ಸಂತೆ. ಯಾಕಂದರೆ ಕೃಷ್ಣನ ಬಗ್ಗೆ ಅಷ್ಟು ಪ್ರೀತಿ, ನಮ್ಮ ಮನೆಯಲ್ಲಿ ಕದಿಬೇಕು. ಅದಕ್ಕೋಸ್ಕರ ಮನೆಯ ಹೊರಗೆ ಕೆಲವರು ಬೆಣ್ಣೆ ಇದನ್ನೆಲ್ಲ ನೇತಾಡಿಸುವುದು, ಜಾಹೀರಾತು ಕೊಡುವುದು, ನಮ್ಮ ಮನೆಯಲ್ಲಿ ಬೆಣ್ಣೆ ಬೇಕಾದಷ್ಟಿದೆ, ಕೃಷ್ಣ ನೋಡಿದಾಗ ಇವನಿಗೆ ಈ ಮನೆಗೆ ಹೋಗುವ ಅಂತ ಅನಿಸಬೇಕು ಅಂತ. ಅಂದರೆ ಅವರಿಗೆ ಕೃಷ್ಣ ನಮ್ಮ ಮನೆಯಲ್ಲೇ ಇವತ್ತು ಕದಿಬೇಕು ಅನ್ನೋ ಮನೋಭಾವ. ಇವನು ಒಂದೊಂದು ಮನೆಗೆ ಬಂದು ಒಂದೊಂದು ರೀತಿಯಲ್ಲಿ ಕದೀತಾ ಇದ್ದ.
ಅದರ ಮೂಲ ಅವನು ಒಂದು ಸಲ ಒಬ್ಬಾಕೆ ಯೋಚಿಸಿದ್ಲಂತೆ, ಇವನು ಎಷ್ಟು ಹಾಲು ಇಟ್ಟರೂ ಕೂಡ ದೊಡ್ಡ ದೊಡ್ಡ ಪಾತ್ರೆ ಕೊಳಗಗಳನ್ನು ಖಾಲಿ ಮಾಡ್ತಾನಲ್ಲ, ಇವತ್ತು ಸಿಕ್ಕಾಬಟ್ಟೆ ಅವನಿಗೆ ಸಾಕಾಗಿ ನಿಲ್ಲಿಸಬೇಕು. ಒಂದು ತೀರ್ಮಾನ ಡೈರಿಯಲ್ಲಿ ಬರೆದು ಹಾಕಬೇಕು, ಕೃಷ್ಣನಿಗೆ ಮ್ಯಾಕ್ಸಿಮಮ್ ಎಷ್ಟು ಹಾಲು ಕುಡಿಲಿಕ್ಕೆ ಬರ್ತದೆ ಅಂತ ಬರೆದು ಹಾಕಬೇಕು ಅಂತ ಆಲೋಚನೆ ಮಾಡಿದ್ಲಂತೆ ಒಬ್ಬಾಕೆ. ಅದಕ್ಕೋಸ್ಕರ ಅದೆಷ್ಟೋ ಕೊಡಗಳಲ್ಲಿ ಹಾಲು ತುಂಬಿಸಿ ಇಟ್ಟಿದ್ದಾಳೆ. ಕೃಷ್ಣ ಬರುವುದಕ್ಕೆ ಬೇಕಾದ ವ್ಯವಸ್ಥೆ, ಜಾಹೀರಾತು ಎಲ್ಲ ಕೊಟ್ಟಿದ್ದಾಳೆ. ಕೃಷ್ಣ ಅಲ್ಲಿಗೆ ಬಂದು ಅಷ್ಟೂ ಹಾಲನ್ನು ಕೂಡ ಮುಗಿಸಿ ಪಾತ್ರೆಯನ್ನು ಮಗುಚಿ ಹಾಕಿ ಅದರಲ್ಲಿ ರಸವೂ ನೆಲಕ್ಕೆ ತಾಗದೇ ಇರುವ ರೀತಿಯಲ್ಲಿ ಕಾಲು ಮಾಡಿ ಹೋಗಿದ್ದಂತೆ. ಬಹುಶಃ ಆಕೆಗೆ ತೊಳೆಯುವ ಕೆಲಸವೂ ಇದ್ದಿರಲಿಲ್ಲ ಅಂತ ಅನಿಸುತ್ತೆ. ಅಷ್ಟೂ ಮಾಡಿ ಹೋದಾಗ ಇವಳು ಬಂದು ನೋಡ್ತಾಳೆ, ಆಶ್ಚರ್ಯಚಕಿತಳಾಗ್ತಾಳೆ. ಬಂದು ಗೋಪ್ಯಮ್ಮ ಕೇಳಿ ಅಂತ ಹೇಳೋದಿಲ್ವ, ದಾಸರೆಲ್ಲ ಇಂಥ ಈ ವಿಷಯಗಳಂತೆ ಕೊಳ್ತಾರೆ. ಗೋಪಿ ಹತ್ರ, ಯಶೋದೆ ಹತ್ರ ಬಂದು ದೂರ ಹೇಳ್ತಾಳೆ, ಗೃಹೇ ಗೃಹೇಯಂ ನವನೀತ ದುಗ್ಧ ದಧೀನಿ ಸರ್ವಾಣಿ ಅಪಹೃತ್ಯ ಭುಂಕ್ತೆ ತಥಾಪಿ ತೃಪ್ತಿಂ ನಸುತಸ್ತವೇ ಇತಿ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷವು. ಅದೇನು ನಿನ್ನ ಮಗನ ಹೊಟ್ಟೆಯಲ್ಲಿ ಭೂತ ಇದೆಯೇನು ಅಂತ ಅವಳು ಕೇಳ್ತಾಳೆ. ಅದೆಷ್ಟು ತಿಂದರೂ ಇವನಿಗೆ ತೃಪ್ತಿ ಇಲ್ಲ, ಏನದು ಕಿಮಸ್ಯ ಭೂತಾನಿ ವಸಂತಿ ಕುಕ್ಷವು. ಇಂಥದ್ದೊಂದು 7-8 ಪ್ರಶ್ನೆಗಳನ್ನು ಜೊತೆ ಸೇರಿಸಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ಆವಾಗ ಕತ್ತಲೆಯಲ್ಲಿಟ್ಟಿದ್ದಾರಂತೆ, ಇವನಿಗೆ ಯಾವುದು ಏನು ಅಂತ ಗೊತ್ತಾಗಬಾರ್ದು ಅಂತ. ಕೆಲವು ಪಾತ್ರೆಯಲ್ಲಿ ನೀರು, ಕೆಲವು ಪಾತ್ರೆಯಲ್ಲಿ ಹಾಲು, ಕೆಲವುದರಲ್ಲಿ ಮೊಸರು, ಇನ್ನು ಕೆಲವುದರಲ್ಲಿ ತಿನ್ನಲಿಕ್ಕಾಗದೇ ಇದ್ದ ಪದಾರ್ಥ ಏನೋ ಎಲ್ಲ ಇಟ್ಟಿದ್ದಾರೆ. ಇವನು ಅಷ್ಟೂ ಕತ್ತಲೆಯಲ್ಲಿ ಹೋಗಿ ಹಾಲು ಮೊಸರನ್ನು ಮಾತ್ರ ಖಾಲಿ ಮಾಡಿ ಬಂದಿದ್ದಾನೆ, ಉಳಿದನ್ನು ಮುಟ್ಲೇ ಇಲ್ಲ. ಇವಳು ಬಂದು ಕೇಳ್ತಾಳೆ, ಅದೇನು ನಿನ್ನ ಮಗನ ಕಣ್ಣಲ್ಲಿ ಸೂರ್ಯಚಂದ್ರರಿದ್ದಾರೇನು ಅಂತ ಬಂದು ಇವಳು ಪ್ರಶ್ನೆ ಮಾಡ್ತಾರಂತೆ ಇವರೆಲ್ಲ ಗೋಪಿಯರು ಬಂದು. ಇದೆಲ್ಲ ಪ್ರಶ್ನೆ ಸಾಮಾನ್ಯ ಅಲ್ಲ, ಅದು ವೈದಿಕವಾದ ವಿಷಯವೇ. ಭಗವಂತನ ಉದರದಲ್ಲಿ ಸಮಸ್ತ ಭೂತ ಸೂಕ್ಷ್ಮಗಳು ನಿಂತಿದ್ದಾವೆ ಅನ್ನುವುದು ಶಾಸ್ತ್ರವೇ ನಿರೂಪಿಸುವುದು. ಅವನ ಚಕ್ಷೋ ಸೂರ್ಯೋ ವ್ಯಜಾಯತ, ಅವನ ಕಣ್ಣಿನಿಂದಲೇ ಸೂರ್ಯನ ಆವಿರ್ಭಾವವಾಯಿತು. ಸೂರ್ಯನ ಅಧಿಷ್ಠಾನ ಸ್ಥಾನವೇ ಭಗವಂತನ ಕಣ್ಣು ಅನ್ನುವುದು ಶಾಸ್ತ್ರಸಿದ್ಧವಾದ ವಿಷಯ. ಅದನ್ನು ಈ ಗೋಪಿಕೆಯರು ಅರಿತಿದ್ದಾರೆ. ಆದ್ದರಿಂದ ಆ ಗೋಕುಲದಲ್ಲಿದ್ದ ಗೋಪಿಕಾ ಸ್ತ್ರೀಯರು ಅಂತೇಳಿದರೆ ಯಾವುದೋ ಸಾಮಾನ್ಯ ಹೆಣ್ಣು ಮಕ್ಕಳಲ್ಲ. ಶ್ರೀಕೃಷ್ಣನ ಮೈಮಾಟವನ್ನು ನೋಡಿ ಮನಸೋತು ಕೆಟ್ಟ ಹುಡುಗಿಯರಾಗಿ ಬದುಕಿದವರಲ್ಲ. ಮೋಕ್ಷ ಸಾಧನೆಗೆ ಬಂದಿರತಕ್ಕಂತಹ ಅಪರೋಕ್ಷ ತತ್ವಜ್ಞರು ಆ ಸ್ತ್ರೀಯರು. ಅವರು ಈ ಶ್ರೀಕೃಷ್ಣನ ಮೂಲಕ ವಿಶಿಷ್ಟ ಕಾಮಭಕ್ತಿಯ ಮೂಲಕ ಸಾಧನೆಯನ್ನು ನಡೆಸಿಕೊಂಡಿರತಕ್ಕಂಥವರು ಅನ್ನುವ ಶಾಸ್ತ್ರದ ಸುಂದರವಾದ ನಿರ್ದೋಷವಾದಂತಹ ವಿಷಯಗಳನ್ನು ನಿರೂಪಿಸುವ ದೃಷ್ಟಿಯಿಂದ ಈ ಕಾವ್ಯ ನಮಗೆ ಬಹಳಷ್ಟು ಸಹಕಾರವನ್ನು ಮಾಡುತ್ತೆ. ನೋಡಿ, ಒಂದು ಸಲ ಒಬ್ಬಳು ಹೇಳಿದ್ಲಂತೆ, ನೋಡು, ಹಾಲು ಯಾವುದು ಬೇಕಾದರೂ ನೀನು ಕುಡಿಬೋದು, ಆದರೆ ದೇವರ ಕೋಣೆಯಲ್ಲಿಟ್ಟ ಹಾಲು ನಿನ್ನೆ ಕುಡಿದು ಹೋಗಿದೆಯಲ್ಲೋ ಅದು ತಪ್ಪು. ಹಾಗೆ ಮಾಡಬಾರ್ದು. ಯಾಕಂದ್ರೆ ದೇವರ ಕೋಣೆಯಲ್ಲಿ ಹಾಲು ಇಟ್ಟಿದ್ದೇನೆ ಅಂದರೂ ದೇವರ ಪೂಜೆಗೋಸ್ಕರ ಅಂತ ಇಟ್ಟದ್ದು, ಆ ಕೆಲಸವನ್ನು ಮಾಡಬಾರ್ದಿತ್ತು ನೀನು ಅಂತ. ಅದಕ್ಕೆ ಇವ ಹೇಳ್ತಾನೆ ನೋಡಿ, ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೆ, ಇದು ದೇವರ ಸಮರ್ಪಣೆಗೆ ಇಟ್ಟದ್ದಪ್ಪ, ತಿನ್ನಬೇಡ ಅಂತ ಹೇಳಿದರೆ ಅವ ಹೇಳ್ತಾನೆ ತರ್ಹ್ಯಹಮೇವ ದೇವ ಅಂತಾನೆ ಇವ. ಹೌದಾ, ಹಾಗಾದರೆ ನಾನೇ ದೇವರು ಅಂತೇಳಿ ಕುಡಿದು ಬಿಡ್ತಾನಂತೆ. ನ ಸಯಿತ್ಥಮ ಭಾಷ್ಯ ತದೇವ ಭುಂಕ್ತೆ ನ ದೇವಿ ಪುತ್ರಸ್ತವ ದೇವಭಕ್ತ. ಯಶೋದೆ, ನಿನ್ನ ಮಗನಷ್ಟು ದೊಡ್ಡ ನಾಸ್ತಿಕ ಪ್ರಪಂಚದಲ್ಲಿಲ್ಲ ನೋಡು, ನಾನೇ ದೇವರು ಅಂತಾನೆ ಇವ. ದೇವರಿಗೋಸ್ಕರ ಕುಡಿಬೇಡ ಅಂತೇಳಿದರೆ ಅಹಮೇವ ದೇವ ಅಂತೇಳಿ ಕುಡಿತಾನೆ ಇವ, ನ ದೇವಭಕ್ತ ಇವ ಅಂತ. ಇವನು ಬಾಲ್ಯದಲ್ಲೇ ನಾನು ದೇವರು ಅನ್ನುವುದನ್ನು ತಾನೇ ಅಹಮೇವ ದೇವ ಅಂತ ಹೇಳುವುದರ ಮೂಲಕ ಅವನ ದೇವತ್ವವನ್ನು ಜಾಹೀರು ಮಾಡ್ತಾ ಇದ್ದಾನೆ. ಭಗವಂತನ ಅವತಾರಗಳಲ್ಲಿ ನಾನೇ ದೇವರು ಅಂತ ಹೇಳಿಕೊಂಡಂತಹ ಬಹಳ ಸುಂದರ ಅವತಾರ ಅಂದರೆ ಕೃಷ್ಣ. ಸಾಮಾನ್ಯ ರಾಮನ ಹತ್ರ ಹೋಗಿ ಕೇಳಿದರೆ ನೀನು ದೇವರಾ ಅಂತ ಕೇಳಿದರೆ ಸುತರಾಮಲ್ಲ ಅಂತ ಹೇಳ್ತಾನೆ ರಾಮ. ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ, ನಾನು ಸಾಮಾನ್ಯ ಮನುಷ್ಯ ಅಂತ ರಾಮ ಹೇಳಿಕೊಳ್ಳುವುದು ನಾನು ಮನುಷ್ಯ ಅಂತಲೇ. ದೇವರು ಅಂತ ಘಂಟಾಘೋಷ ಸಾರುವ ಕೆಲಸ ರಾಮನಲ್ಲಿಲ್ಲ. ಕೃಷ್ಣ ಹಾಗಲ್ಲ, ನಾನು ದೇವರು ಅಂತ ಅವನೇ ಹೇಳಿಕೊಂಡವ. ಯಾರಾದರೂ ಅವನನ್ನು ಮನುಷ್ಯ ಅಂತ ಹೇಳಿದರೆ ಯಾಕೆ ಮನುಷ್ಯ ಅಂತ ಕೇಳ್ತಿದ್ದವ. ಸಾಮಾನ್ಯ ನನ್ನನ್ನು ಕೆಲವರು ಅಪಮಾನ ಮಾಡ್ತಾರೆ ಅಂತ ಹೇಳ್ತಾನೆ ಅವ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಾಂ, ತಪ್ಪಾಗಿ ತಿಳ್ಕೊಳ್ತಾರೆ, ಅವಮಾನ ಮಾಡ್ತಾರೆ ಮನುಷ್ಯ ಅಂತ ತಿಳ್ಕೊಂಡು. ನಾನು ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಶ್ರೇಷ್ಠವಾದದ್ದು ಪ್ರಪಂಚದಲ್ಲಿ ಮತ್ತೊಂದು ತತ್ವ ಇಲ್ಲ. ಯಸ್ಮಾತ್ ಪರಮತೀತೋ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಕ್ಷರಪುರುಷ ಅಕ್ಷರ ಪುರುಷಗಳನ್ನು ಮೀರಿ ನಿಂತ ಕಾರಣದಿಂದಲೇ ನನ್ನನ್ನು ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ಅಂತ ಲೋಕವೇದಗಳಲ್ಲಿ ಹಾಡಿಕೊಂಡಾಡ್ತಾರೆ. ನಾನೇ ಸರ್ವೋತ್ಕೃಷ್ಟವಾದ ಪರತತ್ವ ಅಂತ ಜಾಹೀರು ಮಾಡಿಕೊಳ್ಳುವ ಸ್ವಭಾವ ಭಗವಂತ ಶ್ರೀಕೃಷ್ಣನದ್ದು. ಒಬ್ಬ ವ್ಯಕ್ತಿ ಏನು, ಅವನ ನಿಜ ಸ್ವಭಾವ ಏನು ಅಂತ ಅವನ ಶಿಷ್ಯರು ಹೇಳಿದರೆ ಅಷ್ಟು ದಾರ್ಢ್ಯ ಬರುವುದಿಲ್ಲ, ಅವರು ಹೇಳಿಕೊಂಡಾಗ ದಾರ್ಢ್ಯ ಬರುತ್ತೆ.
ಹಾಗೆ ಕೃಷ್ಣನೇ ನಾನು ದೇವರು ಅಂತ ಹೇಳಿಕೊಂಡು ತಿರುಗಾಡ್ತಂತಹ ವ್ಯಕ್ತಿ. ಅವನು ಅದು ಬಾಲ್ಯದಿಂದಲೇ ಶುರು ಮಾಡಿದ್ದ ನೋಡಿ. ಅವನು ಅಹಮೇವ ದೇವ ಅಂತ ಚಿಕ್ಕ ಮಗುವಾಗಿರುವಾಗಲೇ ಹೇಳಿದ. ದೇವ ಅನ್ನುವುದನ್ನು ತನ್ನ ಪ್ರತಿಯೊಂದು ಚರ್ಯೆಯಲ್ಲೂ ಕೂಡ ತೋರಿಸ್ತಾ ಹೊರಟ. ಇನ್ನೊಂದು, ಅವನ ಬಾಲ್ಯದ ಕೆಲವೆಲ್ಲ ಲೂಟಿಗಳು, ಭಗವಂತ ತಾಳದಾರೆ ನಿನ್ನ ಮಗನ ಲೂಟಿಯ ಅಂತ ದಾಸರೆಲ್ಲ ಹಾಡುವುದಿಲ್ವೇ, ಇವನು ಭಾರೀ ವಾಕ್ಚಾತುರ ಅಂತೆ ಚಿಕ್ಕ ಮಗು. ಅಂತಹ ವಾಕ್ಚಾತುರ್ಯವುಳ್ಳ ಮಗು ನನಗೂ ಅಂತ ಚಾತುರ್ಯ ಕೊಡಲಿ ಇಂಥ ಸ್ತೋತ್ರದಲ್ಲಿ ಅಲ್ಲಲ್ಲಿ ಸೇರಿಸ್ತಾರೆ ವಾದಿರಾಜ ತೀರ್ಥರು. ಅವರು ಒಂದು ಸಲ ಇವನು ದಿವಸ ಹಾಲು ಮೊಸರು ಕದೀತಾ ಇದ್ದಾನೆ ಮನೆಯಲ್ಲಿ. ಇವತ್ತು ಅವನನ್ನು ಸರಿಯಾದ ಸಮಯದಲ್ಲಿ ಹಿಡ್ಕೊಂಡು ಹೋಗಿ ಯಶೋದೆಗೆ ಹೇಳಬೇಕು ಅಂತ ಒಬ್ಬಳು ಆಲೋಚನೆ ಮಾಡಿದ್ಲಂತೆ. ಖುಷಿ, ಕೃಷ್ಣನನ್ನು ಹಿಡ್ಕೊಂಡು ಹೋಗಬೇಕು, ಯಶೋದೆಯ ಮುಂದೆ ನಿಲ್ಲಿಸಬೇಕು, ಯಶೋದೆಯ ಮುಂದೆ ಅವನ ಅಪರಾಧವನ್ನೆಲ್ಲ ಇವಳು ಲಿಸ್ಟ್ ಪಟ್ಟಿ ಮಾಡಿ ಹೇಳಬೇಕು. ಆಗ ಕೃಷ್ಣ ಸುಮ್ಮನೆ ಕಣ್ಣೀರು ಹಾಕಿ ತಲೆ ತಗ್ಗಿಸಿ ನಿಲ್ತಾನೆ, ಸುಮ್ಮನೆ ಸಿಟ್ಟಿನ ಕಣ್ಣಿನಿಂದ ಒಂದು ಸಲ ಇವಳನ್ನು ನೋಡ್ತಾನೆ. ಅದನ್ನೆಲ್ಲ ನೋಡಲಿಕ್ಕೆ ಅವಳಿಗೆ ಖುಷಿ. ಇದರಲ್ಲಿ ಒಂದು ರೀತಿಯ ಭಕ್ತಿ ಭಾವುಕತೆಯನ್ನು ಆಕೆ ಕಾಣ್ತಾಳೆ. ಅದಕ್ಕೋಸ್ಕರ ಕೃಷ್ಣನನ್ನು ಕರ್ಕೊಂಡು ಹೋಗಬೇಕು. ಆದರೆ ಕೃಷ್ಣನ ಬಗ್ಗೆ ಅಲ್ಲಿ ದೂರ ಹೇಳಿದರೆ ಅವಳು ಎಲ್ಲ ನೀವು ಸುಮ್ಮನೆ ಹೇಳ್ತೀರಿ, ನನ್ನ ಮಗ ಹಾಗೆ ಮಾಡಲಿಕ್ಕಿಲ್ಲ, ನಾನೇನು ಮನೆಯಲ್ಲಿ ಅವನಿಗೆ ಬೆಣ್ಣೆ ಮೊಸರು ಕೊಡುವುದಿಲ್ವಾ, ನಮ್ಮ ಮನೆಯಲ್ಲೇನು ಕಡಿಮೆ ಆಗಿದೆಯಾ, ನಿಮ್ಮ ಮನೆಗೆ ಯಾಕೆ ಬರಬೇಕು, ಹೀಗೆಲ್ಲ ಯಶೋದೆ ಪ್ರಶ್ನಿಸ್ತಾಳೆ. ಅದಕ್ಕೋಸ್ಕರ ಇವಳು ಅವ ಕದೀತಾ ಇರುವಾಗಲೇ ಕೈ ಹಿಡಿದು ಹೋಗಿ ಹಿಡಿಬೇಕು ಅಂತ. ಹಾಗೆ ಒಂದು ಸಲ ಸಿಕ್ಕಿದಂತೆ. ಇವ ಮೇಲೆ ಬಳ, ಇವತ್ತು ನಮ್ಮ ಬೆಂಗಳೂರಿನವರಿಗೆ ಬಳ, ಉಲೂಖಲ, ಒರಳು ಎಲ್ಲ ಹೇಳಿದರೆ ಅರ್ಥ ಆಗೋದು ಕಷ್ಟ, ಸಾಮಾನ್ಯ ಗೊತ್ತಿರ್ತದೆ. ಒಂದು ಹಗ್ಗದಲ್ಲಿ ಜೋತಾಡಿಸಿದಂತಹ ಹಾಲಿನ ಪಾತ್ರೆ, ಅದು ಶುದ್ಧ ಬೆಣ್ಣೆಯ ಪಾತ್ರೆ, ಬೆಣ್ಣೆ ತುಂಬಿದ ಪಾತ್ರೆ ಮೇಲೆ ಇಟ್ಟಿದ್ದಾಳೆ. ಇವನು ನೋಡಿದ, ಅಲ್ಲಿ ಪಕ್ಕದಲ್ಲಿ ಒಂದು ಒರಳಿತ್ತು. ಒರಳು ಅಂದರೆ ಅರ್ಥ ಆಗ್ಬೋದು, ಒಂದು ಮರದ್ದು, ಕೆಳಗೆ ದಪ್ಪ ಇರುತ್ತೆ, ಮಧ್ಯದಲ್ಲಿ ತೆಳ್ಳಗಿರುತ್ತೆ, ಮತ್ತೆ ದಪ್ಪ ಇರುತ್ತೆ, ಮೇಲೆ ಒಂದು ತೂತಿರುತ್ತೆ ಹಾಕಿ ಗುದ್ದುವುದಕ್ಕೆ. ಒರಳಿತ್ತು, ಅದನ್ನು ತಂದು ಕೆಳಗಿಟ್ಟು ಅದರ ಮೇಲೆ ಹತ್ತಿ ತುಂಬಿದ ಬೆಣ್ಣೆಯ ಪಾತ್ರೆಯನ್ನು ಹಾಗೇ ಇಳಿಸಿ ಅದರ ಮೇಲೆ ಇಟ್ಟ. ಸರಿಯಾಗಿ ಅವನ ಮುಖಕ್ಕೆ ಸರಿಯಾಗಿ ಆ ಪಾತ್ರೆ ಇದೆ, ಈಗ ತಿನ್ನುವುದಕ್ಕೆ ಬೇಕಾದ ಎಲ್ಲ ಅನುಕೂಲತೆ ಆಗಿದೆ. ಇನ್ನೇನು ಅದಕ್ಕೆ ಕೈ ಹಾಕಬೇಕು ಅಂದಾಗ ಇವಳು ಒಳಿ ಬಂದು ಕೈ ಹಿಡ್ಕೊಂಡು ಈಗ ರೆಡ್ ಹ್ಯಾಂಡ್ ಆಗಿ ಇವತ್ತು ಸಿಕ್ಕಿದೆ ಅಂತ. ಸರಿಯಾದ ಈಗ ನಿನ್ನನ್ನು ಹೋಗಿ ನಿನ್ನ ಅಮ್ಮನ ಹತ್ರ ಹೇಳ್ತೇನೆ, ಯಾವತ್ತು ಹೇಳಿದರೂ ನಾನೇನು ಮಾಡಿದೆ ಅಂತ ಹೇಳುವವ, ಇವತ್ತು ಸಿಕ್ಕಿಬಿದ್ದಿ. ಅದಕ್ಕೆ ಇವ ಮಾತಾಡುವುದಕ್ಕೆ ಶುರು ಮಾಡಿದಂತೆ. ಅಲ್ಲ, ನಾನೇನು ಅಪರಾಧ ಮಾಡಿದ್ದೇನೆ ಅಂತ ನನ್ನನ್ನು ಹಿಡಿದಿ. ಕಸ್ಮಾದಂಗನಯಸ್ಯುಲೂಖಲಮಿತೋ ದುಗ್ಧಸ್ಯ ಪಾತ್ರಾದಧ ಸ್ನಿಗ್ಧಂ ಸ್ಥಾಪಯಿತು ತತಶ್ಚ ಕಿಮಿತಿ ಪ್ರೋಕ್ತೆ ಪ್ರಭುರು ಯೋಗದತ್. ಆ ಪಾತ್ರೆ ನಿಲ್ಲಿಸಿದ್ದು ಯಾಕೆ? ಇವೇ ಹೇಳ್ತಾನೆ, ಯಾಕೆ ನನ್ನನ್ನು ಹಿಡ್ಕೊಂಡಿದ್ದಿ, ನಾನೇನು ಅಪರಾಧ ಮಾಡಿದ್ದೇನೆ, ಅಮ್ಮನ ಹತ್ರ ಏನು ದೂರ ಹೇಳ್ತಿ? ಅಲ್ಲ, ಕದಿಯುವುದಕ್ಕಲ್ವ ನೀನು ಅದನ್ನಲ್ಲಿಟ್ಟದ್ದು, ತಿನ್ನಲಿಕ್ಕಲ್ವ? ಅದಕ್ಕೆ ಹೇಳಿದ, ಹಾಗೇನೂ ಅಲ್ಲ. ಅವನು ಹೇಳ್ತಾನೆ ಅಂತೆ, ನಿನ್ನೆ ದಾರಿಯಲ್ಲಿ ಹೋಗುವಾಗ ನೀನು ನೀರು ತರ್ತಾ ಇರುವಾಗ ನಿನ್ನನ್ನು ನೋಡಿದೆ, ನನ್ನ ಅಮ್ಮನ ಹಾಗೆ ಅದಕ್ಕಿಂತ ಸುಂದರಿ ನೀನು, ನಿನ್ನನ್ನು ನೋಡಿದರೆ ನೋಡ್ತಾ ಇರಬೇಕು ಅಂತ ಅನಿಸಿತು. ಅದಕ್ಕೋಸ್ಕರ ಈ ಪಾತ್ರೆಯನ್ನು ತೆಗೆದು ಇದರಲ್ಲಿಟ್ಟಾಗ ನೋಡಿದರೆ ನಿನ್ನ ಹಾಗೇ ಕಾಣಿಸುತ್ತೆ ನೋಡು, ಅದಕ್ಕೋಸ್ಕರ ಇಟ್ಟದ್ದು ಅಂತ. ಈ ಉಲೂಖಲ ಕೆಳಗೆ ದಪ್ಪ ಇದ್ದು ತೆಳ್ಳಗಿದ್ದು ಮೇಲೆ ದಪ್ಪ ಇದ್ದು ಮೇಲೆ ಪಾತ್ರೆ ಇಟ್ಟರೆ ಆ ಪಾತ್ರೆಯಲ್ಲಿ ಬಿಳಿಯಾದಂತಹ ಬೆಣ್ಣೆ ನೋಡಿದರೆ ಕವಿಗಳು ಎಲ್ಲಿ ಬಿಳಿ ಕಾಣಿಸುತ್ತೆ ಅದನ್ನು ನಗುವುದು ಅಂತ, ಅದೊಂದು ಕವಿ ಸಮಯ. ಈಗ ನಾವು ಹೇಳುವುದಿಲ್ಲ, ತೆಂಗಿನಕಾಯಿ ಹೊಡೆದ್ರೆ ಅದು ನಮ್ಮಲ್ಲಿ ಗಾದೆ, ಒಂದು ರೀತಿಯ ಒಗಟು. ಹೊಡೆದುವಾಗ ಅಳ್ತಾನೆ, ಆಮೇಲೆ ನಗ್ತಾನೆ, ಏನು ಅಂತ ಈ ಮಳೆಗಾಲದಲ್ಲೆಲ್ಲ ಒಗಟುಗಳು. ಅದು ತೆಂಗಿನಕಾಯಿ ಅಂತ ಹೇಳಬೇಕು. ಅಲ್ಲ, ಅಳುವುದು ಅಂದರೆ ಅದು ಹೊಡೆದಾಗ ನೀರು ಸುರಿಯುತ್ತೆ, ನಗುವುದು ಅಂದರೆ ಅದು ಬೆಳ್ಳಗೆ ಕಾಣಿಸುತ್ತೆ ಅಷ್ಟೇ. ಅಂದರೆ ನಗು ಬೆಳ್ಳಗೆ ಕಾಣಿಸುತ್ತೆ ಅನ್ನೋದು, ನಗುವಿಕೆ ಅನ್ನೋದು ಒಂದು ಕವಿ ಸಮಯ. ಇದರಲ್ಲಿ ಮೇಲೆ ಕಾಣಿಸ್ತಕ್ಕಂತಹ ಬೆಣ್ಣೆ ಅನ್ನೋದು ನಗುವಿನ ಹಾಗೆ ಕಾಣಿಸ್ತಾ ಉಂಟು, ಈ ಪೂರ್ತಿ ನಿನ್ನ ಹಾಗೆ ಕಾಣಿಸುತ್ತೆ ಅಂತ ಹೇಳಿದಾಗ ಆಕೆಗೆ ಪರಮಾನಂದವಾಗಿ ಅವನನ್ನು ಮುದ್ದಿಸಿ ಆ ಬೆಣ್ಣೆಯನ್ನೆಲ್ಲ ತಿನ್ನಿಸಿ ಕಳಿಸಿದ್ಲು. ಮಧ್ಯಸ್ಯಾಗ್ರ ಸುಜಾತ ಸುಸ್ಮಿತ ಪಯ ಪಾತ್ರಾನನಸ್ಯೋಪಮಾಂ ಮುಗ್ಧೇ ವೀಕ್ಷಯಿತು ತವೇತಿ ತವ ಉಪಮಾಂ ವೀಕ್ಷಯಿತು ಇತಿ ಸಹ ಪಟು ದುಷ್ಕರ್ಮಣಾಂ ಗುಹನೆ. ಇವ ಕೆಟ್ಟ ಕೆಲಸವನ್ನೆಲ್ಲ ಮುಚ್ಚಿ ಹಾಕುವುದರಲ್ಲಿ ಬಹಳ ಪಟುವಪ್ಪ ಅಂತಾರೆ. ಕೆಟ್ಟ ಕೆಲಸ ಅಂದರೆ ನಮ್ಮ ದುಷ್ಕರ್ಮ, ನಮ್ಮ ಪಾಪಗಳನ್ನೆಲ್ಲ ದುಷ್ಕರ್ಮಗಳೆಲ್ಲ ಮುಚ್ಚಿ ಹಾಕುವವ, ಅಂತಹ ದೇವಾವ ಅಂತ ಈ ಕಥೆಯನ್ನು ಹೇಳಿ ಆ ಭಗವಂತನಲ್ಲಿ ಒಂದು ವಿಶಿಷ್ಟವಾದ ಗುಣಧರ್ಮದಲ್ಲಿ ತಂದು ಅದನ್ನು ಸಮನ್ವಯ ಮಾಡ್ತಾರೆ. ವಿಶ್ವತಶ್ಚಕ್ಷು ಅವನ ಸ್ವರೂಪ. ಕೆಲವೊಂದು ಸಲ ಬೆಣ್ಣೆ ಕದಿಲಿಕ್ಕೆ ಮೇಲಕ್ಕೆ ಹೋದಾಗ ಅಲ್ಲಿ ಒಂದು ಗಂಟೆ ಕಟ್ಟಿದವರು ಇದ್ದರು ಕೆಲವರು. ಕೃಷ್ಣ ಬಂದಾಗ ಗೊತ್ತಾಗಬೇಕು, ಮೆಲ್ಲ ಬದಿಯಲ್ಲಿ ನೋಡಬೇಕು ಅಂತ ಆ ಉದ್ದೇಶದಿಂದ ಇವನು ಮೆಲ್ಲ ಗಂಟೆ ಹಿಡ್ಕೊಳ್ತಾನೆ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಬೆಣ್ಣೆ ತೆಗಿತಾನೆ, ಮತ್ತೊಂದು ಕೈಯಲ್ಲಿ ಬಳವನ್ನು ಹಿಡ್ಕೊಳ್ತಾನೆ, ಮತ್ತೊಂದು ಕೈಯಲ್ಲಿ ಬಂದವರಿಗೆ ಗೆಳೆಯರಿಗೆ ಮತ್ತೊಬ್ಬರಿಗೆ ಹಂಚುತ್ತಾನೆ. ಹಲವು ಕೈಗಳಲ್ಲಿ ಭಗವಂತನ ರೂಪವನ್ನು ನೋಡಿ ಬಂದು ಯಶೋದೆ ಹತ್ರ, ಅದೇನು ಸಾಕ್ಷಾತ್ ನಾರಾಯಣನೋ ನಿನ್ನ ಮಗ ಅಂತ ಕೇಳಿದವರಿದ್ದರು. ಇಂಥದ್ದೆಲ್ಲ
ತನ್ನ ಬಾಲ್ಯದ ಇದನ್ನು ವಾದಿರಾಜರು ಬೇರೆ ಕಡೆ ಓದಿ ಹೇಳಿದ ವಿಷಯಗಳಲ್ಲ, ಕವಿ ಚಿಂತನೆಯಿಂದ ತಾವೇ ಭಗವಂತನಲ್ಲಿ ಭಕ್ತಿ ತುಂಬಿಸುವುದಕ್ಕೋಸ್ಕರ, ಭಗವಂತನ ಮಹಾತ್ಮೆಯನ್ನು ಬಾಲ್ಯದಲ್ಲೇ ಅರ್ಥ ಮಾಡಿಸುವುದಕ್ಕೋಸ್ಕರ ರೂಪಿಸಿರತಕ್ಕಂತಹ ಕಾವ್ಯ ಚಮತ್ಕಾರಗಳು ಇವುಗಳು. ಇದನ್ನು ಇನ್ನು ಹಾಗೆ ನಾವು ಮುಂದಕ್ಕೆ ಹೋದಾಗ ಬೇರೆ ಬೇರೆ ಕಥಾನಕಗಳು, ಒಂದೊಂದು ಶ್ಲೋಕಕ್ಕೆ ಹೋದರೆ ಮುಂದೆ ಹೋಗಲಿಕ್ಕೆ ಮನಸ್ಸು ಬರದೇ ಇರುವ ರೀತಿಯ ರಸ ಗಟ್ಟಿಗಳು, ಜೊತೆಗೆ ಅಲಂಕಾರಗಳನ್ನು ರೂಢಿಸಿರುವಂಥದ್ದು. ಒಂದು ಸಂದರ್ಭ ನಡೆಯಿತು. ಇವರೆಲ್ಲ ಕಾಡಿನಲ್ಲಿದ್ದಾರೆ. ಈಗ ಗೋಪಾಲ ಕೆಲಸವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಗೋವುಗಳನ್ನು ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳು ಹೇಳ್ತಾರೆ, ನಮಗೆಲ್ಲ ಹಸಿವಾಗಿದೆ. ದೂರದಲ್ಲಿ ಹೊಗೆ ಕಾಣಿಸಿತು. ಅಲ್ಲಿಗೆ ಹೋಗಿ ಏನಾದರೂ ಅಲ್ಲಿ ಆಹಾರ ಧಾನ್ಯ ಇರ್ತದೆ, ಆದರೆ ಅಲ್ಲಿ ಹೋದರೆ ಅಲ್ಲಿ ಯಾಗ ನಡೀತಾ ಇರ್ತದೆ, ಅವರು ಮಾತಾಡಿಸೋದಿಲ್ಲ. ಕೊನೆಗೆ ಹಿಂದುಗಡೆ ಆ ಯಜಮಾನ ಪತ್ನಿಯರ ಹತ್ರ ಕೇಳಬೇಕಿತ್ತು ನೀವು ಅಂತ ಕೃಷ್ಣ ಹೇಳ್ತಾನೆ. ಯಜಮಾನ ಪತ್ನಿಯರ ಹತ್ರ ಕೇಳಿದಾಗ ಅವರು ಕೃಷ್ಣ ರಾಮರು ಇಲ್ಲಿದ್ದಾರೋ ಅಂತ ಖುಷಿಯಿಂದ ಎಲ್ಲ ಆ ಚತುರ್ವಿಧ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತುಂಬಿಸಿಕೊಂಡು ಓಡಿ ಬರ್ತಾರೆ ಕೃಷ್ಣನಿಗೆ ಸಮರ್ಪಿಸುವುದಕ್ಕೆ. ಆಗ ಯಾಗ ಮಾಡ್ತಾ ಇದ್ದವರು ತಡಿತಾರೆ, ಬೇಡ ಅಂತ, ಹಾಗೆ ಹೋಗಬಾರ್ದು, ನಮ್ಮ ಯಾಗಕ್ಕೋಸ್ಕರ ಮಾಡಿದ್ದನ್ನು ಕೃಷ್ಣನಿಗೆ ಕೊಡುವುದಂದ್ರೆ ಏನು. ಆದರೆ ಆ ಸ್ತ್ರೀ ಹೃದಯ ಸಾಕ್ಷಾತ್ ಭಗವಂತ, ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿದ ಶಕ್ತಿ, ಪೂತನೆಯ ಶಕಟಾಸುರ ಮೊದಲಾದಂತಹ ದುಷ್ಟರನ್ನು ಸಂಹಾರ ಮಾಡಿದ ಸಾಕ್ಷಾತ್ ಭಗವಂತ, ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದಿರತಕ್ಕಂತಹ ಭಗವಂತ, ಸಾಕ್ಷಾತ್ ಭಗವಂತನೇ ಬಂದಾಗ ಇದನ್ನು ಕೊಡುವುದು ಬಿಟ್ಟು ನಾವು ಯಜ್ಞದಲ್ಲಿ ಹಾಕಬೇಕು ಯಾಕೆ ಅನ್ನೋ ಯೋಚನೆ, ಅಂತಹ ಮುಗ್ಧ ಭಾವದಿಂದ ಅವರು ಸಾಗಿದ್ದಾರೆ ಕೃಷ್ಣನ ಹತ್ರ. ಅವರ ಹತ್ರ ಕೃಷ್ಣ ಹೇಳ್ತಾನೆ, ನೀವು ಮತ್ತೆ ಅಲ್ಲಿಗೆ ಹೋಗ್ರಿ, ಯಾಕಂದರೆ ನಿಮ್ಮ ಪತಿಯರಲ್ಲಿ ಸೇವೆ ಮಾಡ್ತಕ್ಕಂಥದ್ದೇ ಸರಿಯಾದ ಕ್ರಮ. ಇಲ್ಲಿ ಬಂದು ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ್ಯ ವಹ ಅಯಂ ನ ಧರ್ಮ, ಇದು ನಿಮ್ಮ ಧರ್ಮ ಅಲ್ಲ. ಪತಿ ಸೇವೆ ಮಾಡುವುದು, ಅವರು ಹೇಳಿದ ಹಾಗಿರುವುದು ನಿಮ್ಮ ಧರ್ಮ. ಶ್ರುತಿ ಸಂಗತಾಕ್ಷಿ, ಶ್ರುತಿ ಅಂದರೆ ಕಿವಿ, ಕಿವಿಯ ತನಕ ಎಳೆದ ಕಣ್ಣುಗಳುಳ್ಳ ವಿಶಾಲಾಕ್ಷಿಗಳೇ ಇದು ನಿಮ್ಮ ಧರ್ಮ ಅಲ್ಲ ಅಂತ ಅವ ಹೇಳ್ತಾನೆ. ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ, ಇದು ಕವಿಯೋಜನೆ. ಇವೇ ಹೇಳಿದ ಧರ್ಮೋ ನವೋಯಂ ವಹ ಅಂದರೆ ನಿಮಗೆ, ನ ಧರ್ಮ ಶ್ರುತಿ ಸಂಗತಾಕ್ಷ್ಯ. ಅವರು ಹೇಳಿದರು ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ, ಇಲ್ಲಿ ನವ ಅಂದರೆ ಹೊಸದು ಅಂತ ಅರ್ಥ. ಅಯಂ ನವಃ ಧರ್ಮ, ಇದು ಹೊಸ ಧರ್ಮ, ನೀನು ನಮ್ಮ ಧರ್ಮ ಅಲ್ಲ ಅಂತೆಲ್ಲ, ಇಲ್ಲ ಇದು ಹೊಸ ಧರ್ಮ ಇದು. ಹೇ ಶ್ರುತಿ ಸಂಗತಾಕ್ಷ, ವೇದಗಳಿಂದೆಲ್ಲ ಪ್ರತಿಪಾದ್ಯವಾದ, ವೇದಗಳ ಮೂಲಕ ನಮ್ಮ ಇಂದ್ರಿಯಗಳು ನಿನ್ನ ಬಗ್ಗೆ ಅರಿಯಬಹುದಾದ ಓ ಭಗವಂತ, ಇದು ಹೊಸ ಧರ್ಮ. ಅದಕ್ಕೆ ಅವ ಹೇಳ್ತಾನೆ, ಮಾನ್ಯಂ ಭಜಧ್ವಂ ರಮಣಂ ವಿಹಾಯ, ರಮಣ ಅಂದರೆ ಗಂಡ, ಗಂಡನನ್ನು ಬಿಟ್ಟು ಅನ್ಯಂ ಬೇರೆಯವರನ್ನು ಮಾ ಭಜಧ್ವಂ, ಬೇರೆಯವರನ್ನು ಸೇವಿಸಬಾರ್ದು, ಇದು ಧರ್ಮ ವಿರುದ್ಧ. ಅದಕ್ಕೆ ಅವರು ಹೇಳ್ತಾರೆ, ಮಾನ್ಯಂ ಭಜಾಮೋ ರಮಣಂ ವಿಹಾಯ. ಹೌದು, ನಾವು ಮಾನ್ಯನನ್ನೇ ಪೂಜಿಸ್ತಾ ಇರೋದು, ನೀನು ಮಾನ್ಯಂ ಭಜಧ್ವಂ ಅಂದಿಯಲ್ಲ, ನಾವು ಮಾನ್ಯನನ್ನೇ ಪೂಜಿಸೋದು. ಅವರು ಮಾ ಅನ್ಯಂ ಅಂತ ಅಲ್ಲಿ ವಿಭಾಗ ಮಾಡಿದರೆ, ಇವರು ಮಾನ್ಯ, ಲೋಕಕ್ಕೆಲ್ಲ ಮಾನ್ಯ, ನಮ್ಮ ಪತಿದೇವರಿಗೂ ಮಾನ್ಯ, ಅಥವಾ ನಮ್ಮ ಪತಿಯೂ ಮಾನ್ಯನಾದದ್ದು ನಿನ್ನ ಕಾರಣದಿಂದ. ನಾವು ಪತಿಯಲ್ಲೂ ನಿನ್ನನ್ನು ಚಿಂತಿಸಿಕೊಂಡು ಅವರ ಸೇವೆಯನ್ನು ಮಾಡ್ತಾ ಇರತಕ್ಕಂಥವರು. ಅಂತಹ ನಿನ್ನನ್ನು ನೀನೇ ಸಾಕ್ಷಾತ್ತಾಗಿ ಸಿಕ್ಕಿರುವಾಗ ನಿನ್ನೆ ಸೇವೆ ನಡೆಸತಕ್ಕಂಥದ್ದು ಧರ್ಮ, ಇದು ನವಃ ಧರ್ಮ, ನಿಜವಾದ ಧರ್ಮ ಇದು. ಆದ್ದರಿಂದ ಆ ದೃಷ್ಟಿಯಿಂದ ಬಂದಿದ್ದೇವೆ ಅಂತ ಎತ್ತರದ ಮಾತನ್ನು ಅವರು ಆಡ್ತಾರೆ ಅನ್ನುವ ಒಂದು ಅದೇ ರೀತಿಯ ಶಬ್ದದ ಜೋಡಣೆ. ಈ ರೀತಿಯ ಶಬ್ದ ಲಾಟಾನುಪ್ರಾಸ ಅಂತ ಕರೀತಾರೆ ಇದಕ್ಕೆ. ಇಂತಹ ಅನುಪ್ರಾಸ ಅಲಂಕಾರಗಳನ್ನೆಲ್ಲ ಜೋಡಿಸಿಕೊಂಡು ವಿವರಿಸ್ತಕ್ಕಂಥದ್ದು. ಕೊನೆಯದಾಗಿ ಒಂದೆರಡು ಮಾತುಗಳಲ್ಲಿ ಮುಗಿಸ್ತೇನೆ. ಗ್ರಂಥದ ಕೊನೆಯಲ್ಲಿ ಕೆಲವು ತಮ್ಮ ಊಹೆಯಿಂದ ನಿರೂಪಿಸಿದಂತಹ ವಿಷಯಗಳು ಉಂಟು. ರುಕ್ಮಿಣಿ ಶ್ರೀಕೃಷ್ಣರ ವಿವಾಹದ ವರ್ಣನೆ ಒಂದು ಸರ್ಗದಲ್ಲಿ ಪೂರ್ತಿ ಬರುತ್ತೆ. ಅಲ್ಲಿ ನಿಶ್ಚಿತಾರ್ಥ ಇದೆಲ್ಲ ಯಾವ ಪುರಾಣದಲ್ಲೂ ಬರುವುದಿಲ್ಲ. ಇವರು ದ್ವಾರಕೆಗೆ ರುಕ್ಮಿಣಿಯನ್ನು ಕರ್ಕೊಂಡು ಬಂದ ಮೇಲೆ ದ್ವಾರಕೆಯಲ್ಲೇ ನಾನು ಸ್ತ್ರೀ ಪಕ್ಷ, ನಾನು ಪುರುಷ ಪಕ್ಷ ಅಂತ ಬಹಳಷ್ಟು ಜನ ಸೇರಿದರು. ದ್ವಾರಕೆಯ ಸುತ್ತ ಇದ್ದ ಸಾಗರ ಹೇಳಿತಂತೆ, ನಾನು ಸ್ತ್ರೀ ಪಕ್ಷದಲ್ಲಿರುವಾಗ ನೀವೇನು ಮಾಡಿಕೊಳ್ಳುವುದು ಅಂತ ಅದು ಜೋರಾಗಿ ಶಬ್ದ ಮಾಡಿತಂತೆ. ಯಾಕಂದರೆ ಸಮುದ್ರದ ಮಗಳು ಆಕೆ ಅಂತ ಹೇಳುವ ದೃಷ್ಟಿಯಿಂದ ವರ್ಣನೆ ಮಾಡ್ತಾರೆ. ಎರಡು ಪಕ್ಷ ಮಾಡಿಕೊಂಡು ಅಲ್ಲಿ ವಾಗ್ದಾನ ನಡೆಯುತ್ತೆ. ಆ ಹೊತ್ತಿಗೆ ನಮ್ಮ ಮಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಮಾತ್ರ ಅಂತ ಒಂದು 4 ಒಪ್ಪಂದಗಳನ್ನು ಹಾಕ್ತದೆ. ಇದಕ್ಕೆ ನೀವು ಒಪ್ಪುವುದಾದರೆ ನಮ್ಮ ಮಗಳನ್ನು ನಿಮ್ಗೆ ಕೊಡ್ತೇವೆ ಅಂತ. ಬಹಳ ಸುಂದರವಾದ, ಇವತ್ತಿನ ನಿಶ್ಚಿತಾರ್ಥದಲ್ಲೂ ಮಾತಾಡಬೇಕಾದ ಕೆಲವು ವಿಷಯಗಳು ಅವುಗಳು. ನಾವೊಂದು ಕಾಗದ ಹಾಕಿದರೆ ಸಾಕು, ನಮ್ಮ ಮಗಳನ್ನು ಕಳಿಸಿಕೊಳ್ಬೇಕು, ಇಲ್ಲದೆ ಹೋದರೆ ನಾವು ಕೊಡುವುದಿಲ್ಲ ಅಂತಾರೆ ಅವರು. ಅದು ಇಲ್ಲ, ಕರ್ಣಾಕರ್ಣಿಯಾಗಿ ಗೊತ್ತಾದರೂ ಸರಿ ಮಗಳನ್ನು ಕಳಿಸಿಕೊಡಬೇಕು ನಮ್ಮ ಮನೆಗೆ ಅಂತ ಎಲ್ಲ ಒಪ್ಪಂದ ಮಾಡಿಕೊಳ್ತಾರೆ. ಇದಕ್ಕೆ ಕೃಷ್ಣ ಏನು ಕಷ್ಟ, ಹೆಚ್ಚೇನು ಕೆಲಸಗಳನ್ನು ಕೊಡುವುದಿಲ್ಲ. ನಮ್ಮದು ವಿಶಾಲವಾದ ಒಂದು ಮನೆ, ಬರೀ 14 ಮಹಡಿ ಅಷ್ಟೇ, ಇದನ್ನು ನೋಡಿಕೊಳ್ಳುವ ಕೆಲಸ ಮಾಡಿದರೆ ಆಯ್ತು ಅಷ್ಟೇ. ಯಾಕೆ ಆ 14 ಮಹಡಿಯ ಮನೆಯಲ್ಲಿ ನೋಡಿಕೊಳ್ಳಬೇಕು ಅಂತಾದರೆ ಏನು ಕಷ್ಟ ಅಂತ ಅನಿಸ್ಲಿಕ್ಕಿಲ್ಲ. ಯಾಕಂದರೆ ಬೇಕಾದಷ್ಟು ಕೆಲಸದವರಿದ್ದಾರೆ. ಇವಳು ಬರೀ ಹುಬ್ಬನ್ನು ಒಂದು ಸಲ ಹಾರಿಸಿದರೆ ಸಾಕು, ಕೆಲಸ ನಡೆಯುತ್ತೆ.
ಅನ್ನುವ ರೀತಿಯ ಒಂದು ಆ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಆ ಭಗವತ್ ತತ್ವ, ಲಕ್ಷ್ಮೀ ತತ್ವ, ಅವುಗಳ ಎತ್ತರ ಇವನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಯೋಚಿಸುವುದಕ್ಕೆ, ಅನುಸಂಧಾನ ಮಾಡುವುದಕ್ಕೆ ಒಂದು ಅನುಕೂಲತೆ ಈ ಕಾವ್ಯದ ಮೂಲಕವಾಗಿ ನಮಗೆ ಒದಗಿ ಬರುತ್ತೆ. ಈ ರೀತಿಯ ಕಾವ್ಯಗಳು ವಿಷ್ಣುವಿನ ಸರ್ವೋತ್ಕೃಷ್ಟತ್ವ, ಅದಕ್ಕೆ ಸರಿಯಾಗಿ ಸಮೀಪದಲ್ಲಿರ್ತಕ್ಕಂತಹ ಲಕ್ಷ್ಮೀ ವ್ಯಕ್ತಿತ್ವ, ಆ ದೇವತೆಗಳಿಂದ ನಮಗೆ ಆಗತಕ್ಕಂತಹ ಉಪಕಾರದ ಸ್ವರೂಪ, ನಂತರದಲ್ಲಿ ಪ್ರಾಣದೇವರು, ನಂತರದಲ್ಲಿ ಗರುಡಶೇಷ ರುದ್ರರು, ಇವರೆಲ್ಲರಿಂದ ಸಿಗತಕ್ಕಂತಹ ಉಪಕಾರಗಳು, ಈ ರೀತಿಯ ಒಂದು ತಾರತಮ್ಯಾನುಸಾರಿಯಾದಂತಹ ಚಿಂತನೆಯನ್ನು ನಮ್ಮ ಮನಸ್ಸಿಗೆ ತುಂಬಿಸುವ ಕೆಲಸವನ್ನು ಇಂತಹ ಕಾವ್ಯಗಳು ನಿರ್ವಹಿಸ್ತಾ ಇದ್ದಾವೆ. ಆ ದೃಷ್ಟಿಯಿಂದ ವೈಷ್ಣವ ಕಾವ್ಯಗಳಲ್ಲಿ ಈ ಕಾವ್ಯಗಳಿಗೆ ಮಹತ್ವ. ದೊಡ್ಡ ದೊಡ್ಡ ಪಂಡಿತರು ಕೂಡ ಕಾವ್ಯ ಓದದೇ ಇರುವುದಿಲ್ಲ. ಶಾಸ್ತ್ರ, ತರ್ಕ, ವೇದಾಂತ, ಮೀಮಾಂಸೆಗಳಲ್ಲಿ ಮುಳುಗಿರ್ತಕ್ಕಂಥವರು ಕಾವ್ಯದಲ್ಲಿ ರಸವನ್ನು ಆಸ್ವಾದನೆ ಮಾಡ್ತಕ್ಕಂತಹ ಸ್ಥಿತಿ ಬರುತ್ತೆ. ಅಂತಹ ದೊಡ್ಡ ದೊಡ್ಡ ಕಾವ್ಯಗಳನ್ನು ಕೊಟ್ಟಿರತಕ್ಕಂತಹ ವೈಷ್ಣವ ದೇಶಿಕರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇದನ್ನು ಇಷ್ಟು ಹೊತ್ತು 1.5 ಗಂಟೆ ಕೂತು ಕೇಳುವುದು ಅಂದರೆ ಸುಲಭದ ವಿಷಯ ಅಲ್ಲ. ಅದಕ್ಕೆ ತುಂಬ ಅಭ್ಯಾಸ ಬೇಕು. ಶ್ರವಣ ಅನ್ನೋದು ಸ್ವಲ್ಪ ಕಷ್ಟದ ಕೆಲಸ. ಶ್ರವಣದಲ್ಲಿ ನಿದ್ದೆ ಬರುವುದಕ್ಕೆ ಸಾಧ್ಯತೆಗಳು ಜಾಸ್ತಿ. ಆದರೆ ಆ ಭಾವವನ್ನು ತೋರಿಸದೆ, ನನ್ನ ಹುಮ್ಮಸ್ಸನ್ನು ಕಡಿಮೆ ಮಾಡದೆ, ಮತ್ತೆ ಹೇಳಿ ಅನ್ನುವ ಭಾವವನ್ನು ತೋರಿಸಿದಂತಹ ನಿಮಗೆ, ನಿಮ್ಮ ಅಂತಸ್ಥಿತನಿಗೆ ಭಕ್ತಿಯಿಂದ ನಮಿಸ್ತಾ, ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ತಮ್ಮ ಅಮೂಲ್ಯ ಸಮಯವನ್ನು ಇಲ್ಲೇ ಕುಳಿತು ಕಳೆದಂತಹ ಶ್ರೀ ಆನಂದತೀರ್ಥ ನಾಗಸಂಪಿಗೆಯವರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ನಮಿಸ್ತಾ, ಈ ಆಡುವ ಶಕ್ತಿಯನ್ನು ನನಗೆ ತುಂಬಿಸಿರತಕ್ಕಂತಹ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರನ್ನು ಭಕ್ತಿಯಿಂದ ನಮಿಸ್ತಾ 4 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು. ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯರು ಸಾಮಾನ್ಯವಾಗಿ ವಿದ್ವಾಂಸರು ಕೃತಿಗಳ ಮೇಲ್ಮೈ ಬಗ್ಗೆ ಮಾತಾಡ್ತಾರೆ, ಒಳಮೈ ಬಗ್ಗೆ ಮಾತಾಡೋದು ಬಹಳ ಕಷ್ಟ. ಅದು ಒಳಗೆ ಇಳಿದವರಿಗೆ ಮಾತ್ರ ಸಾಧ್ಯ. ಅಂತಹ ಹರವು, ಆಳ ಅವರಿಗಿದೆ. ಸುಮಾರು 1.5 ಗಂಟೆಯ ಅವಧಿಯಲ್ಲಿ ಕಾವ್ಯದ ವಿಸ್ತಾರವಾಗಿರತಕ್ಕಂಥ ರೂಪ, ಪ್ರಬೋಧ ಚಂದ್ರೋದಯದಿಂದ ಆರಂಭಗೊಂಡು ರುಕ್ಮಿಣೀಶ ವಿಜಯದವರೆಗೆ ಈ ದೇಶದ ಅನೇಕ ಸಂತರು ಕೊಡಮಾಡಿರತಕ್ಕಂಥ ಚಿಂತನೆಗಳು, ಆಧ್ಯಾತ್ಮಿಕ ಮೌಲ್ಯಗಳು. ಅವರೇ ಹೇಳಿದಂತೆ ಪ್ರವಚನದ ಆರಂಭದಲ್ಲಿ ಒಂದು ಮಾತು ಹೇಳಿದರು. ಪ್ರಬೋಧ ಚಂದ್ರೋದಯದ ಬಗ್ಗೆ ಹೇಳುವಾಗ ಕೃಷ್ಣ ಮಿಶ್ರನ ಅನುಭವ. ಸಾಮಾನ್ಯವಾಗಿ ನಾವು ವೇದಾಂತದ ನೆಲೆಯಲ್ಲಿ ವರ್ಣನೆ ಮಾಡಿದರೆ ಸ್ವಲ್ಪ ಜೀರ್ಣ ಆಗೋದು ಕಷ್ಟ. ಅದಕ್ಕೆ ದರ್ಶನಗಳ ಆಳವಾದ ವ್ಯಾಸಂಗದ ಅಗತ್ಯ ಇದೆ. ಆದರೆ ಕಾವ್ಯದ ನೆಲೆಯಲ್ಲಿ ಅದನ್ನು ವರ್ಣನೆ ಮಾಡಿದರೆ ಸಾಮಾನ್ಯ ಮನುಷ್ಯನ ಮನಮುಟ್ಟುವ, ಅವನ ಮನದ ಅಜ್ಞಾನ ವಿಪರೀತ ಜ್ಞಾನಗಳ ಕೊಳೆ ಕಳೆಯುವ ಒಂದು ಹೃದಯವಂತಿಕೆ ಕಾವ್ಯಕ್ಕಿದೆ. ಆ ನಿರೂಪಣೆಯ ಸೌಷ್ಠವ ಇದೆ ಕಾವ್ಯದಲ್ಲಿ. ಆದ್ದರಿಂದ ಆ ಕಾವ್ಯ ಅನ್ನೋದು ಸುಂದರಿಯಾದ ಕನ್ನಿಕೆ ಇದ್ದಂತೆ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಈ ದೃಷ್ಟಿಯಿಂದ ನಮ್ಮ ದೇಶದ ಸಂತರು ಸರಳವಾದ ಉದಾಹರಣೆಗಳನ್ನು ಬಳಸಿಕೊಂಡು ಆಧ್ಯಾತ್ಮದ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಸಮಾಜದ ಒಳಗೆ ಇರತಕ್ಕಂಥ ಓರೆ ಕೋರೆಗಳು, ಇದನ್ನೆಲ್ಲ ಅಭಿವ್ಯಕ್ತಿಗೊಳಿಸಲಿಕ್ಕೆ ಮಾಧ್ಯಮವಾಗಿ ಕಾವ್ಯ ಪ್ರಪಂಚವನ್ನು ಬಳಸಿಕೊಂಡಿರತಕ್ಕಂಥದ್ದು. ಅದರಲ್ಲಿ ಅಧ್ಯಾತ್ಮದ ಮೌಲ್ಯಗಳು ಹೇಗೆ ಅಡಗಿದ್ದಾವೆ ಅನ್ನೋದನ್ನು ಸತ್ಯನಾರಾಯಣಾಚಾರ್ಯರು ಅನೇಕ ಉದಾಹರಣೆಗಳನ್ನು ಕೊಟ್ಟು ವಾದ್ಯರಾಜರ, ವೇದಾಂತ ದೇಶಿಕರ ಹಾಗೂ ಪ್ರಬೋಧ ಚಂದ್ರೋದಯಕಾರನಾದ ಕೃಷ್ಣ ಮಿಶ್ರನ ಅನೇಕ ಕಾವ್ಯಗಳ ಮೌಲಿಕ ಗುಣಗಳನ್ನು ನಮ್ಮ ಮುಂದೆ ನಿರೂಪಣೆ ಮಾಡಿದ್ದಾರೆ. ಅವರಿಗೆ ನಾವು ನೀವೆಲ್ಲರೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಪರಿಕಲ್ಪನೆ ಮಾಡಿದ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಇವತ್ತು ಈ ಸಂಸ್ಥೆ ಇಷ್ಟು ವ್ಯಾಪಕವಾಗಿ ಬೆಳೀಲಿಕ್ಕೆ ನಮ್ಮ ರಾಮಸ್ವಾಮಿಯವರ ಕೊಡುಗೆ, ಅವರ ಉದಾತ್ತತೆ ಬಹಳ ದೊಡ್ಡ ಪ್ರಮಾಣದ್ದು. ಅವರ ಜೊತೆಗಾರರು ಕೂಡ ಅಷ್ಟೇ ಸಹನೆ, ಸಂವೇದನಶೀಲರಾಗಿದ್ದಾರೆ. ಈಗ ಆದರಣೀಯ ರಾಮಸ್ವಾಮಿಯವರು ಬಂದು ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯರಿಗೆ ಫಲವನ್ನು ಸಮರ್ಪಣೆ ಮಾಡುವ ಮೂಲಕ ನಮ್ಮ ಕೃತಜ್ಞತೆಯನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತ ಕೇಳಿಕೊಳ್ತೇನೆ.